ನೆನ್ನೆ ಮೊನ್ನೆ ಬಂದ ನಿನ್ಗೆ ಇಷ್ಟೊಂದು ಶಕ್ತಿನ? ನೆನ್ಪಿಡ್ಕೊ, ನಾನು ಲೆವೆಲ್ 9 ಯೋಧೆ, ಆದ್ರೆ ನೀನ್ ಕೇವಲ ಲೆವೆಲ್ 1 ಅಲ್ವಾ? ನೀನು ನನ್ ಅಹಂಕಾರ ಮುರಿಯೋದ್ರ ಬಗ್ಗೆ ಮಾತಾಡ್ತೀಯ. ಎಲ್ಲಿಂದ ಬರ್ತಾರೋ ಏನೋ ಬೀದಿ ಬಿಕಾರಿ. ಯಾರ ಫೈಟಿಂಗ್ ಪವರ್ ಬಗ್ಗೆ ಮುಗ್ಧ ಇಷ್ಟು ಹೊತ್ತು ಮಾತಾಡ್ತಿದ್ಲೋ ಅವನ ಹೆಸರು ಶೌರ್ಯ. ಆತ ಟೈಟಾನ್ ಗ್ರಹದ ಕಾಡಿಗೆ ಹೊಸದಾಗಿ ಬಂದಿದ್ದಾನೆ. ಅಲ್ಲಿ ಫೈಟ್ ಮಾಡೋರಿಗೆ ಅವರ ಸ್ಕಿಲ್ಸ್ ನ ನೋಡಿ ಲೆವೆಲ್ ಕೊಡಲಾಗುತ್ತೆ. ಶೌರ್ಯ ಇಲ್ಲಿ ತನಕ ಒಂದು ಬೇಟೆನೂ ಮಾಡಿಲ್ಲ, ಅದರಿಂದ ಅವನ ಲೆವೆಲ್ ತುಂಬಾ ಲೋ ಇತ್ತು. ಶೌರ್ಯ ತನ್ನ ಫಸ್ಟ್ ಬೇಟೆಗೆ ಹೋದಾಗ ಅವನ ಕಣ್ಣಿಗೆ ಬಿಳಿ ನರಿಯೊಂದು ಬಿತ್ತು. ಅವನು ಬೇಗ ತನ್ನ ಕತ್ತಿಯನ್ನು ತೆಗೆದು ಅದರ ಕಾಲಿನ ಮೇಲೆ ದಾಳಿ ಮಾಡ್ದ. ಆದ್ರೆ ಅಲ್ಲೊಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತು. ಆ ನರಿ ಒಂದು ಹುಡುಗಿಯ ರೂಪಕ್ಕೆ ಚೇಂಜ್ ಆಯ್ತು. ಕತ್ತಿಯ ದಾಳಿಯಿಂದ ಅವಳಿಗೆ ನೋವಾಗಿ ಕಿರ್ಚುತ್ತಾ ಹೆಣ್ಣಿನ ರೂಪಕ್ಕೆ ಚೇಂಜ್ ಆದ್ಲು. ಅವಳು ಬೇರೆ ಯಾರು ಅಲ್ಲ, ಮುಗ್ಧ ಆಗಿದ್ಲು. ಶೌರ್ಯ ಕೈ ತಪ್ಪಿ ಈ ದಾಳಿ ಮಾಡ್ದ ಅಂತ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಮುಗ್ಧ ಅಹಂಕಾರದಿಂದ ಶೌರ್ಯನ ಮೇಲೆ ಕೆಟ್ಟಾಗಿ ಬೈಯೋದಕ್ಕೆ ಶುರು ಮಾಡಿದ್ಲು. ಈಗ ಶೌರ್ಯನ ಸರದಿ. ನಾನ್ ನಿನ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಮುಗ್ಧ. ಇವತ್ತಿಂದ 2 ತಿಂಗಳ ಒಳಗೆ ನಾನ್ ನಿನ್ನ ಅಹಂಕಾರನ ಚೂರ್ ಮಾಡ್ತೀನಿ. ನನ್ನನ್ನ ದುರ್ಬಲ, ಹೇಡಿ ಮತ್ತೆ ಹುಚ್ಚ ಅಂತ ಕರೆದೆ ಅಲ್ವಾ? ಟೈಟಾನ್ನ ಅತ್ಯಂತ ಶಕ್ತಿಶಾಲಿ ಯೋಧನ್ನ ಸೋಲಿಸ್ ತೋರಿಸ್ತೇನೆ. ಇಲ್ಲ ಅಂದ್ರೆ ನನ್ನ ಹೆಸರು ಶೌರ್ಯನೇ ಅಲ್ಲ. ಶೌರ್ಯ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಯಂಗ್ ಹುಡುಗ. ಅವನ ತಂದೆಯ ಸಾವಿನ ನಂತರ ಅವನ ಚಿಕ್ಕಪ್ಪ ಮೋಸದಿಂದ ಅವನ ಮನೆಯನ್ನ ವಶಪಡಿಸಿಕೊಂಡಿದ್ರು. ಅದನ್ನ ಬಿಡಿಸೋಕೆ ಶೌರ್ಯ 3 ಕೋಟಿ ಕೊಡ್ಬೇಕಿತ್ತು. ಅದರಿಂದ ತನ್ನ ತಂದೆಯ ಚೈಲ್ಡ್ಹುಡ್ ಫ್ರೆಂಡ್ ಡಾಕ್ಟರ್ ಥಾಮಸ್ ಅವರ ಹೆಲ್ಪ್ ನಿಂದ ಶೌರ್ಯ ಭೂಮಿಯಿಂದ ಲಕ್ಷಾಂತರ ಮೈಲುಗಳಷ್ಟು ದೂರದಲ್ಲಿರುವ ಟೈಟಾನ್ ಗ್ರಹಕ್ಕೆ ಹೋದ. ಅಂಡ್ ಫಸ್ಟ್ ಡೇನೆ ಅವನು ಟೈಟಾನ್ ಗ್ರಹದ ಶಕ್ತಿಶಾಲಿ ಯೋಧ ಮುಗ್ಧಳನ್ನ ನರಿ ಅಂತ ಭಾವಿಸಿ ತನ್ನ ಕತ್ತಿಯಿಂದ ದಾಳಿ ಮಾಡಿದ್ದ. ಮುಗ್ಧ ಶೌರ್ಯನನ್ನ ಅವಮಾನಿಸೋದ್ರಲ್ಲಿ ತನ್ನ ಲಿಮಿಟ್ ಮೀರಿದಾಗ ತಾನು ದುರ್ಬಲನಾದ್ರೂ ಕೂಡ ಶೌರ್ಯ ಅವಳಿಗೆ ಸವಾಲ್ ಹಾಕಿದ. ಹಾಗಾದ್ರೆ ಸರಿ ಶೌರ್ಯ, ನಾನು ನಿನ್ ಚಾಲೆಂಜ್ ಒಪ್ಕೋತೀನಿ. ಮುಗ್ಧ ಒಂದು ವಿಸಿಲ್ ಹಾಕಿದ್ಲು. ಅಷ್ಟರಲ್ಲಿ ಒಂದು ಬಿಳಿ ಬಣ್ಣದ ಕುದುರೆ ಅವಳ ಬಳಿ ಓಡ್ ಬಂತು. ಮುಗ್ಧ ತಕ್ಷಣ ಅದ್ರ ಮೇಲೆ ಕೂತು ಹೊರಟೋದ್ಲು. ಶೌರ್ಯ ಕೋಪದಲ್ಲಿ ನಿಂತ್ಕೊಂಡು ಅವಳನ್ನೇ ನೋಡ್ತಿದ್ದ. ಮುಗ್ಧ ಹೋದ್ಮೇಲೆ ಶೌರ್ಯನ ಸಿಟ್ಟು ತಣ್ಣಗಾಯ್ತು. ಶೌರ್ಯ ಅವನು ಮಾಡಿದ ತಪ್ಪನ್ನ ನೆನೆದು ಪಶ್ಚಾತ್ತಾಪ ಪಡ್ತಾ ತನ್ನಷ್ಟಕ್ಕೆ ತಾನೇ ಮಾತಾಡ್ತಾ ನಿಂತ. ಅಯ್ಯೋ ಶೌರ್ಯ, ನೀನ್ ಯಾರ್ ಜೊತೆ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡ್ಬೇಕಿತ್ತು. ಫಸ್ಟ್ ಆಫ್ ಆಲ್ ನೀನು ಟೈಟಾನ್ ಗ್ರಹಕ್ಕೆ ಹೊಸಬ ಅಂಡ್ ಸಾಲ್ದು ಅಂತ ಬಂದ ತಕ್ಷಣ ನೀನು ಎನಿಮಿನ ಮಾಡ್ಕೊಂಡಿದ್ಯಾ. ಇಲ್ಲಿ ಸ್ವಲ್ಪ ಶಕ್ತಿ ಪಡೆಯೋಕೆ ಏಲಿಯನ್ಸ್ ನ ಕೊಂದು ವರ್ಷಾನ್ಗಟ್ಲೆ ಹರಸಾಹಸ ಮಾಡ್ಬೇಕು. ಇಲ್ಲಿ ನಿನ್ನಂತ ಹೊಸಬ ಜೀವನದಲ್ಲಿ ಏಲಿಯನ್ನ ಬಿಡೋ, ಒಂದು ಇಲಿನ ಹಿಡಿಯೋಕು ತಾಕತ್ತಿಲ್ದೋನು 2 ತಿಂಗಳಲ್ಲಿ ಇಷ್ಟೆಲ್ಲ ಹೇಗ್ ಮಾಡೋದು? ಮಗನೇ ಶೌರ್ಯ, ನಿನಗಂತೂ ಇನ್ನು ಚಟ್ಟ ಕಟ್ಬೇಕಷ್ಟೇ. ತನ್ನನ್ನ ತಾನು ಹೇಳ್ಕೊಂಡ ನಂತರ ಶೌರ್ಯ ದೇವ ಆಶ್ರಮದ ಕಡೆ ಹೋದ. ದೇವ ಆಶ್ರಮ ಭೂಮಿಯಿಂದ ಬಂದ ಜನರ ಬೇಸಾಗಿತ್ತು. ಅಲ್ಲಿ ಎಲ್ರಿಗೂ ರೂಮ್ ಅಲಾಟ್ ಮಾಡ್ತಿದ್ರು. ಶೌರ್ಯ ದೇವ ಆಶ್ರಮ ರೀಚ್ ಆದಾಗ ಅವನು ಶಾಕ್ ಆದ. ಯಾಕಂದ್ರೆ ಹೊರಗೆ ಗ್ರ್ಯಾಂಡ್ ಮಾಸ್ಟರ್ ಇಡೀ ದೇವ ಆಶ್ರಮದ ಜನರ ಜೊತೆ ನಿಂತಿದ್ರು. ಗ್ರ್ಯಾಂಡ್ ಮಾಸ್ಟರ್ ಇಡೀ ಟೈಟಾನ್ ಗ್ರಹದಲ್ಲಿ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ರು. ಅವರು ತಕ್ಷಣ ಹೇಳಿದ್ರು, ಲೇ ಬೇಕೂಪ, ನನ್ ಲವ್ವರ್ ಮುಗ್ಧಳ ಮೇಲೆ ನೀನೇ ತಾನೇ ಅಟ್ಯಾಕ್ ಮಾಡಿದ್ದು ಅಂಡ್ ಫೈಟ್ ಮಾಡೋಕೆ ಚಾಲೆಂಜ್ ಕೂಡ ಮಾಡಿದ್ಯಂತೆ. ಜೀವದ ಮೇಲೆ ಆಸೆ ಇಲ್ಲಾಂದ್ರೆ ಈಗ್ಲೇ ಹೇಳು, ನೀನು ಕೂದ್ಕೆ ಕತ್ತರಿಸಿ ಫುಟ್ಬಾಲ್ ಮಾಡಿ ಹಾಕ್ತೀನಿ. ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ ರಿಯಾಲಿಟಿ ವಿಷಯನೇ ಬೇರೆ. ವಿಷಯ ಏನು ಅನ್ನೋದು ನನಗ್ ಬೇಕಾಗಿಲ್ಲ. ನಾನ್ ಬಯಸಿದ್ರೆ ಈಗ್ಲೇ ನಿಂಗೆ ಪಾಠ ಕಲಿಸ್ತೀನಿ. ಆದ್ರೆ ಆ ದೇವ ಆಶ್ರಮದ ಮುಂದೆ ಮುಗ್ಧ ನಿನ್ನನ್ನ ಹೊಡೆದುಳಿಸಿದಾಗ ಸಿಗೋ ಮಜಾನೇ ಬೇರೆ. ನೀನೊಬ್ಬ ಹುಡುಗಿ ಮುಂದೆ ಸೋತಾಗ ಇಂಥ ಟೈಮ್ ನಲ್ಲಿ ಏನ್ ಮಾತಾಡ್ಬೇಕಂತ ಶೌರ್ಯನಿಗೆ ತಿಳಿಲಿಲ್ಲ. ಅವನು ಸುಮ್ನೆ ತನ್ನ ರೂಮ್ ಕಡೆ ಹೊರಟ. ಅದೇ ಸಮಯಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಮತ್ತೆ ಹೇಳಿದ್ರು, ಎಲ್ರು ಕಿವಿ ಕೊಟ್ಟು ಕೇಳಿ, ಯಾರಾದ್ರೂ ಈ ಹುಚ್ಚನಿಗೆ ಹೆಲ್ಪ್ ಮಾಡಿದ್ರೆ ಅಥವಾ ಅವನ ಜೊತೆ ಮಾತಾಡಕ್ಕೂ ಟ್ರೈ ಮಾಡಿದ್ರೆ ಅವ್ರು ನನ್ನ ಎನಿಮಿ ಆಗ್ತಾರೆ. ಅಂಡ್ ನಿಮ್ ಎಲ್ರಿಗೂ ಗೊತ್ತಿದೆ ಅಲ್ವಾ, ಟೈಟನ್ ಗ್ರಹದ ಜನರು ನನ್ನ ಎನಿಮಿ ಆಗೋದಕ್ಕಿಂತ ಸಾಯೋದೆ ಮೇಲು ಅಂತ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಲ್ವಾ? ಈಗ ತಾನೇನ್ ಮಾಡ್ಬೇಕಂತ ಶೌರ್ಯನಿಗೆ ಗೊತ್ತಾಗ್ತಿರ್ಲಿಲ್ಲ. ಇಡೀ ದೇವ್ ಆಶ್ರಮ ಶೌರ್ಯನಿಗೆ ತಿರುಗಿ ಬಿದ್ದಿತ್ತು. ಈಗ ಶೌರ್ಯ ಹೇಗಾದ್ರೂ ಮಾಡಿ ಏಲಿಯನ್ನ ಸೋಲ್ಸಿ ತನ್ನ ಪವರ್ ಹೆಚ್ಚು ಮಾಡ್ಬೇಕಿತ್ತು. ಸೋ ದಟ್ ಅವನು ಮುಗ್ಧ ಜೊತೆ ಫೈಟ್ ಮಾಡೋಕ್ಕಾಗುತ್ತೆ. ಅದರಿಂದ ಶೌರ್ಯ ತನ್ನ ಕತ್ತಿ ಎತ್ಕೊಂಡು ಕಾಡಿನ ಕಡೆ ಹೋದ. ಕಾಡಿನ ದಾರಿಯಲ್ಲಿ ಶೌರ್ಯನಿಗೆ ಡಾಕ್ಟರ್ ಥಾಮಸ್ ಅವರ ಮಾತೆಲ್ಲ ನೆನಪಾಗ್ತಿತ್ತು. ಶೌರ್ಯ, ನೀನು ಟೈಟಾನ್ ಗ್ರಹಕ್ಕೆ ಹೋಗ್ತಿದ್ಯಾ ಸರಿ, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ. ಟೈಟಾನ್ ಗ್ರಹದಲ್ಲಿ 4 ಟೈಪ್ ಏಲಿಯನ್ಗಳಿವೆ. ಸಾಮಾನ್ಯ ಏಲಿಯನ್, ಪ್ರೈಮರಿ ಏಲಿಯನ್, ಮ್ಯೂಟೆಡ್ ಏಲಿಯನ್, ಪವಿತ್ರ ರಕ್ತ ಏಲಿಯನ್ಸ್. ಫಸ್ಟ್
ನೀನು ಸಾಮಾನ್ಯ ಮತ್ತು ಪ್ರೈಮರಿ ಏಲಿಯನ್ಸ್ ನ ಮಾತ್ರ ಬೇಟೆ ಮಾಡು. ನಿನ್ನ ಶಕ್ತಿ ಹೆಚ್ಚಾದಂತೆ ನೀನು ಡೇಂಜರಸ್ ಏಲಿಯನ್ಸ್ ನ ಬೇಟೆ ಮಾಡು. ಇದರಿಂದ ನಿನಗೆ ಡೆವಿಲ್ ಸೋಲ್ ಸಿಗತ್ತೆ ಅಂಡ್ ನೀನು ಏಲಿಯನ್ಸ್ ನ ಆತ್ಮಗಳನ್ನ ಮಾರಾಟ ಮಾಡಿ ಹಣ ಕೂಡ ಸಂಪಾದಿಸಬಹುದು. ಡಾಕ್ಟರ್ ಥಾಮಸ್ ಅವರ ಮಾತುಗಳನ್ನ ನೆನಪಿಸಿಕೊಂಡ ನಂತರ ನಾನು ಸಾಮಾನ್ಯ ಏಲಿಯನ್ಗಳನ್ನ ಮಾತ್ರ ಬೇಟೆ ಮಾಡಬೇಕು. ಯಾಕಂದ್ರೆ ಪ್ರೈಮರಿ ಮ್ಯೂಟೆಡ್ ಅಥವಾ ಪವಿತ್ರ ರಕ್ತ ಏಲಿಯನ್ಸ್ ಸೂಪರ್ ಪವರ್ಫುಲ್ ಆಗಿರ್ತಾರೆ ಅಂಡ್ ಅವರನ್ನ ಬೇಟೆ ಮಾಡೋಕೆ ನಾನು ಪವರ್ಫುಲ್ ಆಗ್ಬೇಕು. ಅದೇ ಸಮಯಕ್ಕೆ ಅಲ್ಲಿ ಪೊದೆಗಳ ಹಿಂದೆ ಏನೋ ಶಬ್ದ ಕೇಳ್ಬಂತು. ಅಲ್ಲಿಂದ ಚಿನ್ನದ ಬಣ್ಣದ ಆಮೆಯೊಂದು ಹೊರಗೆ ಬಂತು. ಶೌರ್ಯ ಲೇಟ್ ಮಾಡ್ದೆ ಅದರ ಮೇಲೆ ತಕ್ಷಣ ದಾಳಿ ಮಾಡ್ದ. ಆದ್ರೆ ಆ ಆಮೆ ಶೌರ್ಯನ ದಾಳಿಯಿಂದ ಎಸ್ಕೇಪ್ ಆಗಿ ಸ್ವಲ್ಪ ಹೊತ್ತಲ್ಲೇ ದೊಡ್ಡ ಆಮೆಯಾಗಿ ಚೇಂಜ್ ಆಯ್ತು. ದೊಡ್ಡ ದೊಡ್ಡ ಹಲ್ಲು ಅಂಡ್ ದೊಡ್ಡ ಉಗುರುಗಳನ್ನು ಅದು ಹೊಂದಿತ್ತು. ಇದು ಸಾಮಾನ್ಯ ಏಲಿಯನ್ ಅಂತ ನಾನು ಅನ್ಕೊಂಡೆ, ಆದ್ರೆ ಇದು ತುಂಬಾನೇ ಡೇಂಜರಸ್. ಇದನ್ನ ಕೊಲ್ಲೋದ್ ಬಿಟ್ಟು ಎದುರಿಸೋದು ತುಂಬಾನೇ ಕಷ್ಟ. ಅಷ್ಟರಲ್ಲಿ ಚಿನ್ನದ ಆಮೆ ಶೌರ್ಯನ ಮೇಲೆ ದಾಳಿ ಮಾಡ್ತು. ಶೌರ್ಯ ನೆಲದ ಮೇಲೆ ಬಿದ್ದುಬಿಟ್ಟ. ಆಮೆ ತನ್ನ ಉಗುರುಗಳಿಂದ ಶೌರ್ಯನ ಎದೆ ಮೇಲೆ ದಾಳಿ ಮಾಡ್ತಿತ್ತು. ತಾನು ಸತ್ತೋಗ್ತೀನಿ ಅಂತ ಶೌರ್ಯ ತಿಳ್ಕೊಂಡ. ಆದ್ರೂ ತನ್ನೆಲ್ಲ ಶಕ್ತಿಯನ್ನ ಬಳಸಿ ಹೆಂಗೋ ಆಮೆಯನ್ನ ತನ್ನಿಂದ ದೂರ ಓಡಿಸಿ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ದಟ್ಟ ಕಾಡಿನ ಕಡೆ ಓಡಿದ. ಅವನ ಹಿಂದೆ ಆಮೆಯು ಓಡ್ತಿತ್ತು. ಶೌರ್ಯ ತಕ್ಷಣ ಕಲ್ಲಿನ ಹಿಂದೆ ಅಡಗಿ ಕೂತ. ನಾನು ಅಂದ್ಕೊಂಡಷ್ಟು ಇದು ಸುಲಭ ಅಲ್ಲ. ಈಗ ನನ್ನ ಜೀವಕ್ಕೆ ಅಪಾಯ ಬಂದಿದೆ. ಶೌರ್ಯ ಕಣ್ಣು ಮುಚ್ಚಿದಾಗ ಅವನ ತಾಯಿ ಮತ್ತು ತಂಗಿಯ ಅಳೋ ಮುಖ ಅವನ ಕಣ್ಣ ಮುಂದೆ ಬಂದ್ವು. ಅವನು ತಕ್ಷಣ ಕಣ್ಣು ಓಪನ್ ಮಾಡ್ದ. ನನಗೋಸ್ಕರ ಅಲ್ದಿದ್ರು ನನ್ನ ತಾಯಿ ಮತ್ತು ತಂಗಿಗಾಗಿ ನಾನು ಫೈಟ್ ಮಾಡ್ಲೇಬೇಕು. ಈ ಆಮೆನ ಹೇಗಾದ್ರೂ ಮಾಡಿ ಕೊಲ್ಲೇಬೇಕು. ಶೌರ್ಯಂಗೆ ಇದ್ದಕ್ಕಿದ್ದಂತೆ ಶಕ್ತಿ ಬಂತು. ಅವನು ತನ್ನ ಕತ್ತಿಯನ್ನ ಬಿಗಿಯಾಗಿ ಹಿಡ್ಕೊಂಡ್ ತಿರುಗಿ ಆಮೆ ಇದ್ದ ಕಡೆ ನೋಡೋಕೆ ಶುರು ಮಾಡ್ದ. ಆಮೆ ಶೌರ್ಯನ ಮೇಲೆ ದಾಳಿ ಮಾಡಿದಾಗ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಶೌರ್ಯ ಆಮೆಯ ಕುತ್ತಿಗೆಯನ್ನ ಕತ್ತರಿಸಿದ. ತಕ್ಷಣ ಆಮೆ ಸತ್ತಿತು. ಆಗ ಶೌರ್ಯನ ಮುಂದೆ ನೀಲಿ ಬಣ್ಣದ ಟ್ರಾನ್ಸ್ಪರೆಂಟ್ ಸ್ಕ್ರೀನ್ ಬಂತು. ಗೋಲ್ಡನ್ ಟಾರ್ಟೈಸ್ ಕೊಲ್ಲಲ್ಪಟ್ಟಿದೆ. 0 to 10 ಜೀನ್ ಪಾಯಿಂಟ್ಗಳನ್ನ ಪಡೆಯಲು ಗೋಲ್ಡನ್ ಆಮೆಯ ಶಕ್ತಿಯನ್ನು ತೆಗೆದುಕೊಳ್ಳಿ. ಶೌರ್ಯ ತನ್ನ ಶಕ್ತಿಯನ್ನು ಪಡೆದುಕೊಂಡ ತಕ್ಷಣ ಮತ್ತೊಂದು ವಾಯ್ಸ್ ಬಂತು. ನೀವು 7 ಜೀನ್ ಪಾಯಿಂಟ್ಗಳನ್ನ ಪಡೆದುಕೊಂಡಿದ್ದೀರಾ, ಜೊತೆಗೆ ಒಂದು ಚಿನ್ನದ ರಕ್ಷಾ ಕವಚ. ಇದನ್ನ ಕೇಳಿ ಶೌರ್ಯ ಶಾಕ್ ಆದ. ಅವನ ಮುಂದೆ ಚಿನ್ನದ ಫೇಸ್ ಮಾಸ್ಕ್ ಕಾಣಿಸಿಕೊಂಡಿತು. ಚಿನ್ನದ ಕವಚ? ಇದೇನಿದು? ಶೌರ್ಯ ಆ ಮುಖವಾಡವನ್ನು ಮುಟ್ಟಿದ ತಕ್ಷಣ ಅವನ ಇಡೀ ದೇಹ ಚಿನ್ನದ ಬಣ್ಣದ ರಕ್ಷಾ ಕವಚದಿಂದ ಮುಚ್ಚಲ್ಪಟ್ಟಿತು. ಅದನ್ನ ಹಾಕಿದ ಮೇಲೆ ಶೌರ್ಯನ್ಗೆ ತನ್ನಲ್ಲಿ ಏನೋ ಶಕ್ತಿ ಇರೋದು ಫೀಲ್ ಆಯ್ತು. ತನ್ನ ಶಕ್ತಿ ಪರೀಕ್ಷೆ ಮಾಡೋಕೆ ಆತ ತನ್ನೆಲ್ಲ ಶಕ್ತಿಯಿಂದ ಒಂದು ಮರಕ್ಕೆ ಹೊಡೆದನು. ಆ ಮರದಿಂದ ದೊಡ್ಡ ಬಿರುಕು ಮೂಡಿತು. ಶೌರ್ಯ ಅಲ್ಲಿಂದ ಹೊರಟಾಗ ಒಂದು ವಾಯ್ಸ್ ಅವನಿಗೆ ಕೇಳಿಸ್ತು. ನಿನ್ನ ಮುಖವಾಡದ ಹಿಂದೆ ನಿನ್ನ ಗುರುತು ಅಡಗಿರೋ ತನಕ ಮಾತ್ರ ಈ ಚಿನ್ನದ ರಕ್ಷಾ ಕವಚ ಶಕ್ತಿ ಇರುತ್ತೆ. ಶೌರ್ಯನಿಗೆ ರಕ್ಷಾ ಕವಚವಿದೆ ಅಂತ ಯಾರಿಗೂ ಹೇಳಬಾರ್ದು ಅಂತ ಗೊತ್ತಾಯ್ತು. ಶೌರ್ಯನಿಗೆ ತುಂಬಾ ಖುಷಿಯಾಗಿತ್ತು. ಯಾಕಂದ್ರೆ ಫಸ್ಟ್ ಬೇಟೆಯಲ್ಲೇ ಅವನಿಗೆ ತುಂಬಾ ಪವರ್ಫುಲ್ ಶಕ್ತಿ ಸಿಕ್ಕಿತ್ತು. ಶೌರ್ಯ ದೇವ್ ಆಶ್ರಮದಲ್ಲಿರೋ ತನ್ನ ರೂಮ್ಗೆ ರೀಚ್ ಆದಾಗ ಅವನಿಗೆ ಡಾಕ್ಟರ್ ಥಾಮಸ್ ಅವರ ವಿಡಿಯೋ ಕಾಲ್ ಬಂದಿತ್ತು. ಶೌರ್ಯ, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನಮ್ಮ ಅಮ್ಮನ್ಗೆ ಏನಾಯ್ತು ಅಂಕಲ್? ಏನ್ ವಿಷಯ? ಶೌರ್ಯ, ನಿಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಮತ್ತೆ ಬಂದಿದ್ರು. ಬರೋ 3 ತಿಂಗಳಲ್ಲಿ 3 ಕೋಟಿ ಕೊಡ್ದಿದ್ರೆ ನಿನ್ ತಾಯಿ ಮತ್ತು ತಂಗಿನ ಮನೆಯಿಂದ ಹೊರಗಾಗ್ತಾರೆ ಅಂತ ಹೇಳಿದ್ದಾರೆ. 3 ಕೋಟಿ ವ್ಯವಸ್ಥೆನ ನಾನ್ ಮಾಡ್ತೀನಿ ಅಂಕಲ್. ನೀವು ತಾಯಿ ಮತ್ತು ತಂಗಿನ ನೋಡ್ಕೊಳ್ಳಿ. ಆದ್ರೆ ಶೌರ್ಯ, ಜಸ್ಟ್ 3 ತಿಂಗಳಲ್ಲಿ ನೀನು ಇಷ್ಟು ಹಣನ ಹೇಗ್ ರೆಡಿ ಮಾಡ್ತೀಯಾ? ಅಂಕಲ್, ಟೈಟಾನ್ ಗ್ರಹಕ್ಕೆ ನನ್ನ ಕಳ್ಸೋ ಮೊದಲು ನೀವೇ ಹೇಳಿದ್ರಲ್ಲ, ಏಲಿಯನ್ಸ್ ನ ಎನರ್ಜಿ ಮಾರಾಟ ಮಾಡಿ ಲಕ್ಷಾಂತರ ದುಡ್ಡು ದುಡಿಬಹುದು ಅಂತ. ಹೌದು ಶೌರ್ಯ, ನಾನು ಹೇಳಿದ್ದೆ. ಆದ್ರೆ ಅದು ಅಷ್ಟು ಈಸಿ ಅಲ್ಲ. ಏಲಿಯನ್ಸ್ ನ ಕೊಲ್ಲೋದು ಹೇಳ್ದಷ್ಟು ಸುಲಭ ಅಲ್ಲ. ಅದು ಬಿಡು, ನೀನ್ ಇಲ್ಲಿವರೆಗೂ ಎಷ್ಟು ಹಣ ಸೇವ್ ಮಾಡಿದ್ಯಾ? ಥಾಮಸ್ ಅಂಕಲ್, 1 ನಯಾ ಪೈಸೆ ಕೂಡ ಸೇರ್ಸೋಕಾಗಿಲ್ಲ. ಆದ್ರೆ ಡೋಂಟ್ ವೆರಿ, ನನ್ನ ಅಮ್ಮ ಹಾಗೂ ತಂಗಿಗೋಸ್ಕರ ನಾನು ಏಲಿಯನ್ ಏನೋ ದೇವ್ರ ಜೊತೆ ಕೂಡ ಫೈಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಇಷ್ಟು ಹೇಳಿ ಶೌರ್ಯ ಕಾಲ್ ಕಟ್ ಮಾಡಿ ಮತ್ತೊಮ್ಮೆ ಬೇಟೆಗೆಂದು ಕಾಡಿನ ಕಡೆ ಹೋದ. ಆದ್ರೆ ಅಲ್ಲಿ ಕೆಲವು ಜನ ಏನೋ ಮಾತಾಡೋದು ಅವನ ಕಿವಿಗೆ ಬಿತ್ತು. ಆ ಕ್ರೇಜಿ ಹೀರೋ ಇನ್ 2 ತಿಂಗಳಲ್ಲಿ ಮುಗ್ದಳನ್ನ ಸೋಲ್ಸುವಷ್ಟು ಪವರ್ಫುಲ್ ಆಗ್ತಾನ? ಏನಂತೀಯ? ಅಯ್ಯೋ, ಏನ್ ಹೇಳ್ತಿದ್ಯಾ? ಮುಗ್ಧ ನನ್ನ ಸೋಲ್ಸೋದು ಸಣ್ಣ ವಿಷಯ ಅಲ್ಲ. ಒಂದ್ ವೇಳೆ ಅವನ ಹತ್ರ ಬ್ಯಾರ ಕ್ರಿಸ್ಟಲ್ ಇತ್ತಂದ್ರೆ ನಾನ್ ಒಪ್ತಿದ್ದೆ. ಬ್ಲಾಕ್ ಕ್ರಿಸ್ಟಲ್? ನೀನ್ ಇನ್ನೂ ಅದನ್ನ ನಂಬ್ತೀಯ? ಅದ್ ಜಸ್ಟ್ ಕತೆಲ್ ಮಾತ್ರ. ಇಲ್ಲ, ನಿನಗ್ ಗೊತ್ತಿಲ್ವಾ? ನಾಳೆ ಇಡೀ ದೇವಾಶ್ರಮ ಪವಿತ್ರ ರಕ್ತ ಏಲಿಯನ್ಸ್ ಬೇಟೆಗೆ ಗ್ರ್ಯಾಂಡ್ ಮಾಸ್ಟರ್ ನೊಂದಿಗೆ ಹೋಗ್ತಿದೆ. ಅಂಡ್ ಆ ಪವಿತ್ರ ರಕ್ತ ಏಲಿಯನ್ ಒಳಗೆ ಬ್ಲಾಕ್ ಕ್ರಿಸ್ಟಲ್ ಇದೆ ಅಂತ ಹೇಳ್ತಿದ್ರು. ಏಲಿಯನ್ನ ಕೊಂದು
ಗ್ರ್ಯಾಂಡ್ ಮಾಸ್ಟರ್ ಅದರ ಡೆವಿಲ್ ಸೋಲ್ ನ ತಗೋತಾನೆ ಅಂಡ್ ಜೊತೆಗೆ ಅವನು ಇಡೀ ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ಹಾಗೂ ಅಮೂಲ್ಯವಾದ ಬ್ಲ್ಯಾಕ್ ಕ್ರಿಸ್ಟಲ್ ನ ಪಡಿತಾನೆ. ಹಾಗಾದ್ರೆ ನಾಳೆಯ ಬೇಟೆ ಟೈಟನ್ ನ ಹಿಸ್ಟ್ರಿಯಲ್ಲೇ ದೊಡ್ಡ ಬೇಟೆ ಆಗ್ಬೋದು. ಶೌರ್ಯ ಈ ವಿಚಾರಕ್ಕೆ ಹೆಚ್ಚು ಗಮನ ಹರಿಸಲಿಲ್ಲ. ಆದ್ರೆ ಬ್ಲ್ಯಾಕ್ ಕ್ರಿಸ್ಟಲ್ ಪದ ಅವನ ಕಿವಿಯಲ್ಲಿ ಪದೇ ಪದೇ ಕೇಳ್ತಿತ್ತು. ಶೌರ್ಯ ಈಗ ಟೈಟಾನ್ ಗ್ರಹದ ಅತ್ಯಂತ ಅಪಾಯಕಾರಿ ಸ್ಥಳಗಳಲ್ಲಿ ಒಂದಾದ ಪಶ್ಚಿಮದ ಬೆಟ್ಟಕ್ಕೆ ತಲುಪಿದ್ದ. ಅದು ಭಯಾನಕ ಮಿಡತೆಗಳ ಪ್ರದೇಶವಾಗಿತ್ತು. ಅವುಗಳು ಎಷ್ಟು ಸ್ಪೀಡ್ ಇದ್ವು ಅಂದ್ರೆ ಯಾರು ಕೂಡ ಅವುಗಳನ್ನ ತಮ್ಮ ಕಣ್ಣುಗಳಿಂದ ನೋಡೋಕಾಗ್ತಿರ್ಲಿಲ್ಲ. ಅದರಿಂದ ಶೌರ್ಯ ತಕ್ಷಣ ತನ್ನ ಚಿನ್ನದ ರಕ್ಷಾ ಕವಚವನ್ನ ಧರಿಸಿ ಬೇಟೆಗೆ ಸಿದ್ಧನಾದ. ಸ್ವಲ್ಪ ಹೊತ್ತಲ್ಲಿ ಶೌರ್ಯ ಅರ್ಧಕ್ಕಿಂತ ಹೆಚ್ಚು ಪ್ರದೇಶವನ್ನ ನಾಶ ಮಾಡಿದ್ದ. ನಿನ್ ಮನುಷ್ಯನ ಅಥವಾ ದೇವ್ರ? ಟೈಟನ್ ಗ್ರಹದಲ್ಲಿ ಇಲ್ಲಿಯವರೆಗೂ ಯಾರು ಮಾಡಕ್ಕಾಗದಿರೋ ಕೆಲಸನ ನೀನ್ ಮಾಡಿ ತೋರಿಸಿದ್ಯಾ. ನಾನು ದೇವ್ರಲ್ಲ, ಆದ್ರೆ ಏನ್ ಕೆಲಸ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತೇನೋ ಅದನ್ನ ಮಾಡಿ ಮುಗಿಸ್ತೇನೆ. ನಿನ್ಗೇನ್ ಕೆಲಸ ಆಗ್ಬೇಕು? ನೀನ್ ಒಬ್ನೇ ಇಷ್ಟೊಂದು ಮಿಡತೆಗಳನ್ನ ಇಟ್ಕೊಂಡು ಏನ್ ಮಾಡ್ತೀಯಾ? ಒಂದ್ ಕೆಲಸ ಮಾಡು, ಇದನ್ನ ನನಗ್ ಮಾರಾಟ ಮಾಡು. ಶೌರ್ಯನಿಗೆ ಈ ಡೀಲ್ ಅಲಿಬಾಬನ ನಿಧಿಗಿಂತ ಕಡಿಮೆ ಇರಲಿಲ್ಲ. ಅದರಿಂದ ಅವನು ತಕ್ಷಣ ಒಪ್ಕೊಂಡ. ಥ್ಯಾಂಕ್ ಯು ಫ್ರೆಂಡ್, ತಗೋ 1 ಕೋಟಿ. ಅಂಡ್ ಏನೇ ಒಳ್ಳೆ ಡೀಲ್ ಇದ್ರು ನೀನ್ ನನ್ನ ಕಾಂಟ್ಯಾಕ್ಟ್ ಮಾಡು. ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ. ಶೌರ್ಯ ಹಣ ತಗೊಂಡು ಹೊರಟಾಗ, ಬ್ರದರ್, ಅಟ್ಲೀಸ್ಟ್ ನಿಮ್ ಹೆಸರಾದ್ರೂ ಹೇಳಿ ಹೋಗಿ. ಡಾಲರ್? ನೀನ್ ನನ್ನನ್ನ ಡಾಲರ್ ಅಂತ ಕರಿಬಹುದು ಅಂತ ಹೇಳ್ತಾ ಶೌರ್ಯ ದಟ್ಟ ಕಾಡಿನೊಳಗೆ ಇನ್ನೊಂದಿಷ್ಟು ಬೇಟೆ ಮಾಡಕ್ ಹೋದ. ಒಂದು ತಾಮ್ರದ ಘೇಂಡಾಮೃಗವನ್ನ ಬೇಟೆಯಾಡಿದ ನಂತರ ಶೌರ್ಯ ತನ್ನ ಚಿನ್ನದ ರಕ್ಷಾ ಕವಚವನ್ನ ತೆಗೆದು ದೇವ ಆಶ್ರಮದ ತನ್ನ ರೂಮ್ ಹೋದ. ತನ್ನ ರೂಮ್ ನಲ್ಲಿ ಶೌರ್ಯನಿಗೆ ದೇವ ಆಶ್ರಮದಲ್ಲಿ ಕೆಲವರು ಮಾತಾಡ್ತಿದ್ದ ವಿಚಾರ ನೆನಪಿಗೆ ಬಂತು. ಇವತ್ತು ಕೆಲವರು ಬ್ಲ್ಯಾಕ್ ಕ್ರಿಸ್ಟಲ್ ಬಗ್ಗೆ ಮಾತಾಡ್ತಿದ್ರು. ಅದರ ಹೆಲ್ಪ್ ನಿಂದ ನಾನು ಬೇಗ ಶಕ್ತಿಶಾಲಿ ಆಗ್ಬಹುದು. ಅಂದ್ರೆ ನಾನು ನಾಳೆ ಗ್ರ್ಯಾಂಡ್ ಮಾಸ್ಟರ್ ಜೊತೆಗೆ ಬೇಟೆಗೆ ಹೋಗ್ಬೇಕು. ಆದ್ರೆ ನಾನು ಅವ್ರ ಜೊತೆ ಹೋಗೋದು ಒಂದೇ, ಹುಲಿ ಬಾಯ್ಗೆ ಹೋಗೋದು ಒಂದೇ. ಸಾವನ್ನ ಹತ್ರ ಬರ್ಮಾಡ್ಕೊಂಡಂಗೆ ನಾನು ಇದನ್ನ ಮಾಡ್ಲೇಬೇಕು. ಯಾಕಂದ್ರೆ 2 ದಿನದಲ್ಲಿ ನಾನು ಮುಗ್ಧ ಜೊತೆ ಹಾಕಿದ ಸವಾಲಿನ ಸಮಯ ಬರುತ್ತೆ. ಲೇ ಹೇಳಿ, ಎಲ್ಲಿಗೆ ಹೋಗ್ತಿದ್ಯಾ? ಅಲ್ಲಿ ಹೋದ್ರೆ ಜೀವಕ್ಕೆ ಅಪಾಯ ಅಂತ ಗೊತ್ತಿಲ್ವಾ? ನಿನ್ನಂತ ಹೇಡಿ ಮತ್ತು ದುರ್ಬಲ ವ್ಯಕ್ತಿ ಮನೇಲಿದ್ರೆ ಒಳ್ಳೇದು. ಸ್ವಲ್ಪ ಹೊತ್ತಲ್ಲಿ ಗ್ರ್ಯಾಂಡ್ ಮಾಸ್ಟರ್ ನ ಬಂಟ ಗೋಕ್ರು ಅಲ್ಲಿಗೆ ಬಂದ. ಏಯ್, ನೀನ್ ಯಾಕೆ ಅವನನ್ನ ಒಟ್ಟಿಗೆ ಬರ್ಬೇಡ ಅಂತಿದ್ಯಾ? ನೀವು ಬೇಟೆಗೆ ಹೋಗೋವಾಗ ಒಬ್ಬ ಸೇವಕ ಬೇಕೇ ಬೇಕು. ಇವನನ್ನ ಒಟ್ಟಿಗೆ ಕರ್ಕೊಂಡು ಹೋಗಿ ನಮ್ಗೆಲ್ಲಾ ವಸ್ತುಗಳನ್ನ ಹಿಡ್ಕೊಳ್ಳೋದಕ್ಕೆ ಜನ ಆಯ್ತು. ಶೌರ್ಯ ಎಲ್ರು ವಸ್ತುಗಳನ್ನ ತನ್ನ ಬೆನ್ನಲ್ಲಿ ಎತ್ಕೊಂಡು ನಡೀತಿದ್ದ. ಸುಮಾರು 3 ಗಂಟೆಗಳ ನಂತರ ಅವರು ಏಲಿಯನ್ ಇರೋ ಸ್ಥಳವನ್ನ ತಲುಪಿದ್ರು. ಶೌರ್ಯ ಏಲಿಯನ್ನ ನೋಡಿದಾಗ ಅವನು ತಲೆ ತಿರುಗಿ ಬೀಳೋದ್ ಬಾಕಿ ಇತ್ತು. ಯಾಕಂದ್ರೆ ಏಲಿಯನ್ನ ಮೇಲಿನ ಭಾಗ ಗೂಳಿ ಹಾಗೂ ಕೆಳಗಿನ ಭಾಗ ಮನುಷ್ಯದಾಗಿತ್ತು. ಅದರ ಕೈಯಲ್ಲಿ ಚಿನ್ನದ ಕೊಡಲಿ ಇತ್ತು. ಅದನ್ನ ಗಾಳಿಯಲ್ಲಿ ಬೀಸ್ದಾಗೆಲ್ಲ ಅದರಿಂದ ಬೆಂಕಿ ಹೊರಗೆ ಬರ್ತಿತ್ತು. ಆಗ ಗ್ರ್ಯಾಂಡ್ ಮಾಸ್ಟರ್ ಜೋರಾಗಿ ಕೂಗಿದ್ರು. ಇದ್ರ ಮೇಲೆ ಕೊನೆ ವಾರ್ ಮಾಡೋನು ನಾನು. ಯಾಕಂದ್ರೆ ಕೊನೆ ಹೊಡೆತ ಕೊಡೋನಿಗೆ ಡೆವಿಲ್ ಸೋಲ್ ಸಿಗುತ್ತೆ. ಎಲ್ರು ಏಲಿಯನ್ನ 4 ಕಡೆಯಿಂದ ರೌಂಡ್ ಅಪ್ ಮಾಡಿದ್ರು. ಜೊತೆಗೆ ಎಲ್ಲಾ ಕಡೆಯಿಂದ ಬಾಣ ಪ್ರಯೋಗ ಮಾಡ್ತಿದ್ರು. ಆದ್ರೆ ಆ ಬಾಣದಿಂದ ಏಲಿಯನ್ನ ಕೂದಲು ಕೂಡ ಕೆಳಗೆ ಬೀಳ್ತಿರ್ಲಿಲ್ಲ. ಅದೇ ಸಮಯಕ್ಕೆ ಏಲಿಯನ್ ತನ್ನ ಒಂದು ಪವರ್ ನಿಂದ ಗ್ರ್ಯಾಂಡ್ ಮಾಸ್ಟರ್ ನ ವಾಹನವನ್ನ ಸೆಕೆಂಡ್ಗಳಲ್ಲಿ ಪುಡಿ ಪುಡಿ ಮಾಡಿತ್ತು. ಇದನ್ನು ನೋಡಿ ಗ್ರ್ಯಾಂಡ್ ಮಾಸ್ಟರ್ ಕೋಪದಿಂದ ಕೆಂಡದಂತಾದ್ರು. ನನ್ನ ವಾಹನವನ್ನ ನೀನು ಪುಡಿ ಮಾಡಿದ್ಯಾ? ನೀನು ಫೈನಲ್ ಕೌಂಟ್ ಡೌನ್ ನ ಶುರು ಮಾಡು. ಗ್ರ್ಯಾಂಡ್ ಮಾಸ್ಟರ್ ತನ್ನ ಹಸಿರು ಹದ್ದು ಡೆವಿಲ್ ಸೋಲ್ ಅನ್ನ ಕರೆದು ಅದನ್ನ ಬಾಣವನ್ನಾಗಿ ಮಾಡಿ ಏಲಿಯನ್ ಕಡೆ ಎಸ್ತ. ಆ ಬಾಣ ಏಲಿಯನ್ನ ಎದೆಗೆ ತಾಗಿತ್ತು. ಅಂಡ್ ಸ್ವಲ್ಪ ಹೊತ್ತಲ್ಲೇ ಏಲಿಯನ್ ಧರೆಗುರುಳಿತು. ಇದನ್ನು ನೋಡಿ ಎಲ್ರು ಶಾಕ್ ಆದ್ರು. ಯಾಕಂದ್ರೆ ಯಾರು ಕೂಡ ಗ್ರ್ಯಾಂಡ್ ಮಾಸ್ಟರ್ ನ ಇಷ್ಟೊಂದು ಕೋಪದಲ್ಲಿ ನೋಡಿರ್ಲಿಲ್ಲ. ಇನ್ನೇನು ಅವರೆಲ್ಲ ಸಕ್ಸಸ್ ನ ಸೆಲೆಬ್ರೇಟ್ ಮಾಡೋಕೆ ಹೊರಟಾಗ ಆಕಾಶದಿಂದ ಒಂದು ಹಸಿರು ಬಣ್ಣದ ಚಂದ್ರನ ಆಕಾರದ ಈಟಿ ಆಕಾಶದಿಂದ ಹಾರಿ ಬಂದು ಪವಿತ್ರ ರಕ್ತ ಘೇಂಡಾಮೃಗವನ್ನ ಹೊಡೆದು ಅದನ್ನ ಕೊಂದು ಹಾಕ್ತು. ತಕ್ಷಣ ಅಲ್ಲಿ ಬಂಗಾರದ ಬಣ್ಣದ ಕವಚವನ್ನ ಧರಿಸಿ ಮಿಂಚಿನ ವೇಗದಲ್ಲಿ ವ್ಯಕ್ತಿಯೊಬ್ಬ ಬಂದ. ಅವನು ಬೇರಾರು ಅಲ್ಲ, ಶೌರ್ಯನಾಗಿದ್ದ. ಅವನು ಸೇಕ್ರೆಡ್ ಬ್ಲಡ್ ಏಲಿಯನ್ ನ ಶಕ್ತಿಯನ್ನ ಪಡ್ಕೊಂಡು ಅದರ ಡೆವಿಲ್ ಸೋಲ್ ಅನ್ನ ತೆಗೆದು ಬ್ಲ್ಯಾಕ್ ಕ್ರಿಸ್ಟಲ್ ತಗೊಂಡು ಹೋದ. ಅಲ್ಲೇನಾಗ್ತಿದೆ ಅಂತ ತಿಳಿಯೋ ಮೊದಲು ಎಲ್ಲವೂ ಮುಗಿದಿತ್ತು. ಗ್ರ್ಯಾಂಡ್ ಮಾಸ್ಟರ್ ಹತ್ರ ಹೋಗಿ ನೋಡಿದಾಗ ಏಲಿಯನ್ ನ ಡೆಡ್ ಬಾಡಿ ಹತ್ರ ಡಾಲರ್ ಚಿಹ್ನೆ ಬಿದ್ದಿತ್ತು. ನನ್ನ ಕಣ್ಣು ಮುಂದೆನೆ ನನ್ನ ಬೇಟೆಯನ್ನ ಕದ್ದ ಈ ಡಾಲರ್ ಯಾರು? ನಾನು ಯಾರು ಅಂತ ಅವನಿಗೆ ಗೊತ್ತಿಲ್ವಾ? ನಮ್ಮಲ್ಲಿ ಯಾರಿಗೂ ಅವನ್ ಯಾರು ಅಂತ ಗೊತ್ತಿಲ್ಲ. ಅವನ ಹೆಸರು ಕೂಡ ಫಸ್ಟ್ ಟೈಮ್ ಕೇಳ್ತಿದ್ದೀವಿ. ಹಾಗಾದ್ರೆ ಯಾರದು? ದೇವ್ರು ಕಳಿಸಿದ ದೇವತೆಯ? ಗೋಕ್ರು, ನೀನು ದೇವ ಆಶ್ರಮದ ಪ್ರತಿಯೊಂದು ರೂಮ್ನ ಸರ್ಚ್ ಮಾಡು. ಯಾರು ಆ ಡಾಲರ್ ಬಗ್ಗೆ ಹೇಳ್ತಾರೋ ಅವ್ರಿಗೆ ದುಡ್ಡಿನ ಮಾಲೆ ಮಾಡಿ ಅವರನ್ನ ಕೋಟ್ಯಾಧಿಪತಿ ಮಾಡೋಣ. ಒಂದ್ ವೇಳೆ ಗೊತ್ತಿದ್ರು
ಅವನನ್ನ ಯಾರಾದ್ರೂ ಸೇವ್ ಮಾಡಕ್ ನೋಡಿದ್ರೆ ಅವರಿಗೆ ಮರಣದಂಡನೆ ಅಂತ ಹೇಳು. ಇಡೀ ದೇವ ಆಶ್ರಮದಲ್ಲಿ ಗದ್ದಲ ಶುರುವಾಯ್ತು. ಯಾಕಂದ್ರೆ ಇಲ್ಲಿ ತನಕ ಗ್ರ್ಯಾಂಡ್ ಮಾಸ್ಟರ್ಗೆ ಈ ರೀತಿ ಆಗಿರ್ಲಿಲ್ಲ. ಗೋಕ್ರು ತನ್ನ ಜನರೊಂದಿಗೆ ಇಡೀ ದೇವ ಆಶ್ರಮವನ್ನ ಹುಡುಕ್ತಿದ್ದ. ಶೌರ್ಯ ತನ್ನ ರೂಮ್ ನಲ್ಲಿ ಬ್ಲಾಕ್ ಕ್ರಿಸ್ಟಲ್ ನ ನೋಡ್ತಿದ್ದ. ಗೋಕ್ರು ರೂಮ್ ಡೋರ್ ನಾಕ್ ಮಾಡಿ ಒಳಗ್ ಬಂದಾಗ ಶೌರ್ಯನ ಬಳಿ ಬ್ಲಾಕ್ ಕ್ರಿಸ್ಟಲ್ ಕಂಡಿತು. ಹಾಗಾದ್ರೆ ನೀನೇ ಗ್ರ್ಯಾಂಡ್ ಮಾಸ್ಟರ್ ನ ಬ್ಲಾಕ್ ಕ್ರಿಸ್ಟಲ್ ನ ಕದ್ದೋನು. ನಿನ್ ಜೊತೆ ಏನಾಗುತ್ತೆ ಅಂತ ನೋಡಿವಾಗ. ಇದನ್ನ ಹೇಳಿ ಗೋಕ್ರು ತಿರುಗುತ್ತಿದ್ದಂತೆಯೇ ಶೌರ್ಯ ಆತನ ತಲೆಗೆ ಹೊಡೆದು ಅವನ ಪ್ರಜ್ಞೆ ತಪ್ಪಿಸಿ ಅಂಡ್ ಈಗ ಶೌರ್ಯ ಮತ್ತೆ ಮುಗ್ಧಳ ನಡುವೆ ಫೈಟ್ ನಡೆಯೋ ದಿನ ಬಂದಿತ್ತು. ಮುಗ್ಧ ಮತ್ತೆ ಶೌರ್ಯ ಕಾಂಬ್ಯಾಟ್ ರೂಮ್ ತಲುಪಿದ್ರು. ಇಡೀ ದೇವ ಆಶ್ರಮ ಅವರ ಫೈಟ್ ನೋಡೋದಕ್ಕೆ ಕಾತರವಾಗಿತ್ತು. ಎಲ್ಲಂದ್ರಲ್ಲಿ ಅವರ ಫೈಟ್ ಬಗೆಗಿನ ಚರ್ಚೆಗಳು ನಡೀತಿದ್ವು. ಇದೆಲ್ಲದರ ನಡುವೆ ಮುಗ್ಧ ಮತ್ತೆ ಶೌರ್ಯ ಫೈಟ್ ಮಾಡೋಕೆ ರೆಡಿ ಇದ್ರು. ಇಬ್ಬರ ಕೈಯಲ್ಲಿ ಕತ್ತಿಗಳಿದ್ವು. ಮುಗ್ಧ ಒಂದೇ ಸೆಕೆಂಡ್ ನಲ್ಲಿ ಶೌರ್ಯನನ್ನ ಕ್ರಶ್ ಮಾಡ್ತಾಳಂತ ಎಲ್ರಿಗೂ ಗೊತ್ತಿತ್ತು. ಫೈಟ್ ಇನ್ನೇನ್ ಶುರು ಆಗುತ್ತೆ ಅಂತ ಸೈರನ್ ಬಂದಾಗ ಎಲ್ರೂ ಸೈಲೆಂಟ್ ಆದ್ರು. ಮುಗ್ಧ ಕತ್ತಿ ಹಿಡ್ಕೊಂಡು ಶೌರ್ಯನ ಬಳಿ ಬಂದು ತನ್ನ ಕತ್ತಿಯನ್ನ ನೆಲದ ಮೇಲೆ ಬಿಸಾಡಿ ಶೌರ್ಯನ ಬಳಿ, ಶೌರ್ಯ, ನೀನ್ ನನ್ ಗ್ಯಾಂಗ್ ಸೇರ್ತೀಯಾ? ನೀನು ಬಂದ್ರೆ ನಮ್ ಗ್ಯಾಂಗ್ ಸೂಪರ್ ಪವರ್ಫುಲ್ ಆಗುತ್ತೆ. ಮುಗ್ಧ ಯಾರನ್ನ ಅವಳು ಕೊಲ್ತೀನಂತ ಚಾಲೆಂಜ್ ಹಾಕಿದ್ಲು ಅವನನ್ನ ಅವಳು ಯಾಕೆ ತನ್ನ ಗ್ಯಾಂಗ್ಗೆ ಸೇರ್ಸೋಕೆ ಬಯಸ್ತಿದ್ಲು? ಗೋಕ್ರು ಶೌರ್ಯನ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಆತನ ರಿಯಾಲಿಟಿ ಎಲ್ರ ಮುಂದೆ ಹೇಳಿದಾಗ ಏನಾಗ್ಬೋದು? ಅಷ್ಟಕ್ಕೂ ಬ್ಲಾಕ್ ಕ್ರಿಸ್ಟಲ್ ನ ಶಕ್ತಿಗಳು ಏನು? ಶೌರ್ಯನೇ ಡಾಲರ್ ಅನ್ನೋ ಸತ್ಯ ಎಲ್ರ ಮುಂದೆ ಬಂದಾಗ ಏನಾಗುತ್ತದೆ? ಯುವರಾಜ್ ಎದುರಿಗೆ ಖಾಲಿ ಮೊಟ್ಟೆ ಮಾತ್ರ ಇತ್ತು. ಅವನು ಅದನ್ನೇ ಸ್ವಲ್ಪ ಹೊತ್ತು ನೋಡ್ತಾ ಕೂತಿದ್ದ. ನಂತರ ಮೊಟ್ಟೆ ಚಿಪ್ಪನ್ನೇ ತಗೊಂಡು ಜೇಬಲ್ಲಿ ಇಟ್ಕೊಂಡ. ಶೌರ್ಯಂಗೆ ಅದನ್ನ ನೋಡಿ ಆಶ್ಚರ್ಯ ಆಯ್ತು. ಅರೆ, ಏನ್ ಮಾಡ್ತಿದ್ಯಾ ಅಂತ ಕೇಳ್ದ. ಅಟ್ಲೀಸ್ಟ್ ಇದನ್ನಾದ್ರೂ ಬೇಯಿಸಿ ತಿಂದ್ರೆ ನನಗೆ ಕೆಲವು ಹೈ ಲೆವೆಲ್ ಜೀನ್ ಪಾಯಿಂಟ್ ಸಿಗುತ್ತೋ ಏನೋ ನೋಡ್ತೀನಿ ಅಂತ ಎಲ್ಲ ಜೇಬ್ಗೂ ಚಿಪ್ಗಳನ್ನ ತುಂಬಿಕೊಂಡ. ಅದನ್ನ ನೋಡಿ ಶೌರ್ಯಂಗೆ ನಗು ಬಂತು. ಆಗ ಮನ್ಸಲ್ಲೇ, ನೀನು 100 ವರ್ಷ ಕೂತ್ಕೊಂಡು ಬೇಸ್ ತಿಂದ್ರು ಅದರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಅನ್ಕೊಂಡ. ಅವರಿಬ್ರು ಬೆಟ್ಟದಿಂದ ಇಳಿಯೋ ಹೊತ್ತಿಗೆ ದೈತ್ಯ ಏಲಿಯನ್ಸ್ ಅಲ್ಲಿಂದ ಹೊರಟು ಹೋಗ್ಬಿಟ್ಟಿದ್ವು. ಇಬ್ರು ಇಳಿದು ದೇವಾಶ್ರಮದ ದಾರಿ ಹಿಡಿದ್ರು. ಕೆಲವು ದಿನದ ಜರ್ನಿ ನಂತರ ದೇವಾಶ್ರಮ ತಲುಪಿದ್ರು. ದೇವಾಶ್ರಮದ ಎಂಟ್ರೆನ್ಸ್ ಹತ್ರ ಬರ್ತಿದ್ದ ಹಾಗೆ, ಯುವರಾಜ್, ನನಗಿಲ್ಲಿ ಒಳ್ಳೆ ರೆಪ್ಯುಟೇಷನ್ ಇಲ್ಲ, ನಾನು ನಿನ್ನ ಜೊತೆ ಬರಲ್ಲ. ಒಟ್ಟಿಗೆ ಹೋದ್ರೆ ಆಮೇಲೆ ನನ್ನಿಂದಾಗಿ ನೀನು ತುಂಬಾ ತೊಂದರೆ ಎದುರಿಸ್ಬೇಕಾಗತ್ತೆ. ನೀನ್ ಮೊದಲು ಹೋಗು, ನಾನು ನಿನ್ನನ್ನು ಆಮೇಲೆ ಮೀಟ್ ಆಗ್ತೀನಿ ಅಂತಂದ. ಅದನ್ನ ಕೇಳಿ ಯುವರಾಜ್ಗೆ ಸರ್ರಂತ ಕೋಪ ಬಂತು. ಏನು, ನನ್ ಜೀವ ಉಳಿಸಿದ ಫ್ರೆಂಡಿಗೆ ರೆಸ್ಪೆಕ್ಟ್ ಕೊಡಲ್ವಾ? ಕೆಟ್ಟದಾಗಿ ನಡ್ಕೋತಾರ? ಯಾರವರು? ತೋರ್ಸು, ಅವರಿಗೆ ಏನ್ ಮಾಡ್ತೀನಿ ನೋಡು. ನಾನು ಯಾರಂತ ನಿಂಗೆ ಗೊತ್ತಿಲ್ಲ ಶೌರ್ಯ. ನಾನು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಇದೆಲ್ಲ ನನಗೆ ಜುಜುಬಿ ಕೇಸು, ಈಗ್ಲೇ ಕ್ಲಿಯರ್ ಮಾಡ್ತೀನಿ ಅಂತ ಸಿಟ್ಟಲ್ಲಿ ಕೂಗಾಡ್ದ. ಇಟ್ಸ್ ಓಕೆ, ಸುಮ್ನೆ ಯಾಕೆ ತೊಂದ್ರೆ, ನಾನೇ ಮೊದ್ಲು ಹೋಗ್ತೀನಿ, ಆಮೇಲೆ ನೀನ್ ಬಾ ಅಂತ ಹೇಳಿ ಶೌರ್ಯ ದೇವಾಶ್ರಮದ ಒಳಗೆ ಹೋದ. ಆ ಬಂಡೆ ಸೈಜ್ನ ಮೊಟ್ಟೆಯಿಂದ ಶೌರ್ಯಂಗೆ 5 ಹೈ ಲೆವೆಲ್ ಜೀನ್ ಪಾಯಿಂಟ್ ಸಿಕ್ಕಿತ್ತು. ಅದು ಅವನ ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ತುಂಬಾ ಕಡಿಮೆ. ಆದ್ರೂ ಈಗ ಅವನ ಹತ್ರ ಟೋಟಲ್ ಆಗಿ 18 ಹೈ ಲೆವೆಲ್ ಜೀನ್ ಪಾಯಿಂಟ್ಸ್ ಇದ್ವು. ಒಟ್ನಲ್ಲಿ ಶೌರ್ಯ ತುಂಬಾ ಖುಷಿಯಾಗಿದ್ದ. ರಣಹದ್ದು ಮೊಟ್ಟೆನ ಕುಡಿದ ಮೇಲೆ ಅದರ ಆತ್ಮ ಸಿಗ್ಲಿಲ್ಲ ಅನ್ನೋ ದುಃಖ ಅವನಿಗಿದ್ರು, ಏಲಿಯನ ಆತ್ಮ ಪಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಕೆಲವೊಂದ್ಸಲ 100 ಏಲಿಯನ್ಸ್ ಕೊಂದ್ರೂ ಆತ್ಮ ಸಿಗತ್ತೆ ಅಂತ ಯಾವ ಗ್ಯಾರಂಟಿನೂ ಇರಲಿಲ್ಲ. ಅದು ಅದೃಷ್ಟದ ಮೇಲೆ ಡಿಪೆಂಡ್ ಆಗಿತ್ತು. ಶೌರ್ಯ ಅವನ ರೂಮಿಗೆ ಹೋದ ನಂತರ ಕಪ್ಪು ಸ್ಫಟಿಕ ತಿನ್ಸಿರೋ ತಾಮ್ರದ ಹಲ್ಲಿನ ಏಲಿಯನ್ ಚೆಕ್ ಮಾಡ್ದ. ಅದು ರೂಪಾಂತರಿ ಏಲಿಯನ್ ಆಗಿ ಬದಲಾಗೋದಕ್ಕೆ ಸುಮಾರು 2 ತಿಂಗಳು ಟೈಮ್ ತಗೊಂಡಿತ್ತು. ಜೊತೆಗೆ ಅದರ ಬಾಡಿ ಕಂದು ಬಣ್ಣಕ್ಕೆ ಬದಲಾಗಿ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿತ್ತು. ನಾರ್ಮಲ್ ಆಗಿ ರೂಪಾಂತರಿ ಏಲಿಯನ್ ಹೈ ಲೆವೆಲ್ ಏಲಿಯನ್ ಆಗಿ ಬದಲಾಗೋದಕ್ಕೆ ಕಡಿಮೆ ಅಂದ್ರೂ 3 ತಿಂಗಳುಗಳು ಬೇಕು. ಆದ್ರೂ 3 ತಿಂಗಳಲ್ಲಿ ಒಬ್ಬ ವ್ಯಕ್ತಿ ಒಂದು ಹೈ ಲೆವೆಲ್ ಏಲಿಯನ್ ಬೇಟೆಯಾಡೋದು ತುಂಬಾ ಕಷ್ಟ. ಮುಗ್ಧಾಳಂತಹ ಪವರ್ಫುಲ್ ಹುಡುಗಿನೂ ಕೂಡ 1 ವರ್ಷದಲ್ಲಿ ಒಂದು ಹೈ ಲೆವೆಲ್ ಏಲಿಯನ್ ಬೇಟೆಯಾಡೋದು ಕಷ್ಟ ಆಗಿತ್ತು. ಈಗ ಶೌರ್ಯನ ಹತ್ರ ಇದ್ದ ಕಪ್ಪು ಸ್ಫಟಿಕ ಯೂಸ್ ಮಾಡಿ ಅವನು ಪ್ರತಿ 3 ತಿಂಗಳಿಗೊಂದು ಪ್ರೈಮರಿ ಏಲಿಯನ್ ಅನ್ನ ಹೈ ಲೆವೆಲ್ ಏಲಿಯನ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದ. ಈ ವಿಚಾರದಲ್ಲಿ ಶೌರ್ಯ ತುಂಬಾ ಅದೃಷ್ಟವಂತ ಆಗಿದ್ದ. ಅವತ್ತಿನ ರಾತ್ರಿ ಶೌರ್ಯ ತುಂಬಾ ನೆಮ್ಮದಿಯಿಂದ ನಿದ್ದೆ ಮಾಡ್ದ. ಬೆಳಿಗ್ಗೆ ಬೇಗನೆ ಎದ್ದು ಗೋಸ್ಟ್ ಹಂಟ್ ಸ್ಕಿಲ್ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ದ. ನಾನು ಈ ಗೋಸ್ಟ್ ಹಂಟ್ ಸ್ಕಿಲ್ನೇನೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಆದರೆ ಇದರಲ್ಲಿ ಎಷ್ಟು ಇಂಪ್ರೂವ್ ಆಗಿದ್ದೀನಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನೇರವಾಗಿ ಯಾರನ್ನಾದ್ರೂ ಎದುರಿಸ್ಬೇಕು. ಇಲ್ದಿದ್ರೆ ಎಷ್ಟರ ಮಟ್ಟಿಗೆ ಕಲ್ತಿದ್ದೀನಿ ಅಂತ ಗೊತ್ತಾಗಲ್ಲ.
ಅಂತ ಅನ್ಕೊಂಡ. ಈ ಆಲೋಚನೆ ಬರ್ತಿದ್ದ ಹಾಗೆ ಸೀದಾ ಮಾರ್ಷಲ್ ಹಾಲ್ಗೆ ಹೋದ. ಮಾರ್ಷಲ್ ಹಾಲ್ ಎಂಟ್ರೆನ್ಸ್ಗೆ ಬರ್ತಿದ್ದ ಹಾಗೆ ಅಚಾನಕ್ ಆಗಿ ಅವನಿಗೆ ಮುಗ್ಧ ಎದುರಾದ್ಲು. ಮುಗ್ಧ ಗುಹೆಯಲ್ಲಿ ಚೇಳು ಕಚ್ಚಿಸ್ಕೊಂಡ ನಂತರ ಶೌರ್ಯ ಡಾಲರ್ ರೂಪದಲ್ಲಿ ಅವನನ್ನ ದೇವಾಶ್ರಮಕ್ಕೆ ಕರ್ಕೊಂಡು ಬಂದ್ಬಿಟ್ಟಿದ್ದ. ಅದಾದ ಮೇಲೆ ಅವಳನ್ನ ಇದೇ ಮೊದಲು ನೋಡ್ತಾ ಇದ್ದ. ಅವಳೀಗ ಕಂಪ್ಲೀಟ್ ಆಗಿ ಚೇತರಿಸ್ಕೊಂಡಿದ್ಲು, ಜೊತೆಗೆ ತುಂಬಾ ಫಿಟ್ ಆಗಿ ಕಾಣ್ತಿದ್ಲು. ಶೌರ್ಯನ್ನ ನೋಡ್ತಿದ್ದ ಹಾಗೆ ಮುಗ್ಧ ಕೋಪದಿಂದ ಹಲ್ ಕಡಿಯೋದಕ್ಕೆ ಶುರು ಮಾಡಿದ್ಲು. ಅವತ್ತು ಶೌರ್ಯ ಮುಗ್ಧ ಬ್ಯಾಕಿಗೆ ಗೊತ್ತಿಲ್ಲದೆ ಕಠಾರಿಯಲ್ಲಿ ಚುಚ್ಚಿದ್ದನ್ನ ದೇವಾಶ್ರಮದ ಜನ ಇವತ್ತಿಗೂ ಮಾತಾಡ್ಕೊಂಡು ನಗ್ತಾ ಇದ್ರು. ಜನರೆಲ್ಲ ಶೌರ್ಯನ್ನ ಡಿಕ್ಕಿ ಬಾಬು ಅಂತ ರೇಗಿಸ್ತಾ ಇದ್ರು. ಅದರಿಂದ ಅವಮಾನನ ಶೌರ್ಯನಿಗಿಂತ ಮುಗ್ಧನೇ ಜಾಸ್ತಿ ಅನುಭವಿಸ್ತಾ ಇದ್ಲು. ಯಾವಾಗ ಅವನನ್ನ ಮಾರ್ಷಲ್ ಹಾಲ್ ಹತ್ರ ನೋಡಿದ್ಲೋ ಅವಳು ಮನ್ಸಿಗೆ ಥಟ್ಟಂತ ಒಂದು ಆಲೋಚನೆ ಬಂತು. ಅವಳಿಗಾಗಿರೋ ಅವಮಾನಕ್ಕೆ ಅವನ ವಿರುದ್ಧ ಸೇಡು ತೀರಿಸ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ಲು. ಅವಳು ಶೌರ್ಯನ ಕಣ್ಗಳನ್ನೇ ನೋಡ್ತಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳಿದ್ಲು. ಶೌರ್ಯಂಗೂ ಕೂಡ ಅವಳ ಮೇಲೆ ಕೋಪ ಇದ್ದಿದ್ದಂತೂ ನಿಜ. ಯಾಕೆಂದ್ರೆ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಅವನು ದೇವಾಶ್ರಮದಲ್ಲಿ ಇವತ್ತಿನ ತನಕ ಶಿಕ್ಷೆ ಅನುಭವಿಸ್ತಾ ಇದ್ದ. ಜನ ಅವನಿಗೆ 3 ಕಾಸು ಮರ್ಯಾದೆನೂ ಕೊಡ್ತಾ ಇರಲಿಲ್ಲ. ಯಾರು ಕೂಡ ಅವನ ಜೊತೆ ಸೇರ್ತಾ ಇರಲಿಲ್ಲ. ಒಳ್ಳೆ ಅಬ್ಬೇಪಾರಿ ತರ ಬದುಕ್ತಾ ಇದ್ದ. ಅದಕ್ಕೆ ಕಾರಣ ಮುಗ್ಧನೇ ಆಗಿದ್ಲು. ಶೌರ್ಯ ಹಿಂಜರಿಕೆ ಇಲ್ದೆ, ಮಾರ್ಷಲ್ ಹಾಲಿಗೆ ಇನ್ನೇನಕ್ಕೆ ಬರ್ತಾರೆ, ಪ್ರಾಕ್ಟೀಸ್ ಮಾಡಕ್ಕೆ ತಾನೆ, ನಾನು ಕೂಡ ಅದಕ್ಕೆ ಬಂದಿರೋದು ಅಂತ ಗತ್ತಲ್ಲೇ ಹೇಳ್ದ. ಶೌರ್ಯನ ಕೊಬ್ಬಿನ ಮಾತುಗಳು ಅವಳನ್ನ ಇನ್ನಷ್ಟು ಕೆರಳಿಸ್ತು. ಓಹೋ, ನೀನು ಮಾರ್ಷಲ್ ಹಾಲ್ನಲ್ಲಿ ಪ್ರಾಕ್ಟೀಸ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದೀಯಾ? ನೀನ್ ಅದೇನು ಕಲ್ತು ದಬಾಕಿದೀಯೋ ನಂಗೂ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಮುಗ್ಧ ಕೈ ಉಜ್ಕೊಳ್ತಾ ಹೇಳಿದ್ಲು. ಶೌರ್ಯ ಅವಳನ್ನ ಅಡಿಯಿಂದ ಮುಡಿವರೆಗೂ ನೋಡ್ತಾ, ಏನ್ ಮಾಡ್ಬೇಕು ಅನ್ಕೊಂಡಿದೀಯಾ ಅಂತ ಕೇಳ್ದ. ಮುಗ್ಧ 2 ಹೆಜ್ಜೆ ಮುಂದೆ ಬಂದು, ನೀನ್ ಏನು ಕಲ್ತಿದೀಯೋ ಅದನ್ನ ನನ್ನ ಮುಂದೆ ತೋರ್ಸು. ಇಲ್ಲ, ರಿಂಗಲ್ಲಿ ನಿನಗೆ ಬರೇ ಹಿಂದಿನಿಂದ ಅಟ್ಯಾಕ್ ಮಾಡೋದಕ್ಕೆ ಗೊತ್ತಿರೋದು, ರಿಂಗಲ್ಲೂ ಕೂಡ ಫೈಟ್ ಮಾಡೋ ಸ್ಕಿಲ್ಸ್ ಬಳಸ್ಕೊಂಡಿದೀಯೋ ನಾನು ನೋಡ್ತೀನಿ ಅಂತಂದ್ಲು. ಶೌರ್ಯಂಗೆ ಅವಳ ಜೊತೆ ಫೈಟ್ ಮಾಡೋದಕ್ಕೆ ಇಷ್ಟ ಇರ್ಲಿಲ್ಲ. ಯಾಕೆಂದ್ರೆ ಅವಳು ತುಂಬಾ ಪವರ್ಫುಲ್ ಇದ್ಲು. ಶೌರ್ಯನಿಗಿಂತ ಎಲ್ಲಾ ತರಹದಲ್ಲಿ ಜೀನ್ ಪಾಯಿಂಟ್ಸ್ ಮತ್ತೆ ಏಲಿಯನ್ ಆತ್ಮಗಳಲ್ಲಿ ತುಂಬಾನೇ ಮುಂದಿದ್ಲು. ಆದ್ರೆ ಅವಳೇ ಚಾಲೆಂಜ್ ಮಾಡ್ತಿರೋದ್ರಿಂದ ಶೌರ್ಯ ಇಲ್ಲ ಅಂತ ಹೇಳೋದಕ್ಕೆ ಮನ್ಸು ಬರ್ಲಿಲ್ಲ. ಅವನು ಕೂಡ ಗೋಸ್ಟ್ ಹಂಟ್ ಪ್ರಾಕ್ಟೀಸ್ಗೆ ಒಬ್ಬ ಸ್ಟ್ರಾಂಗ್ ಎದುರಾಳಿನ ಎದುರು ನೋಡ್ತಿದ್ದ. ಮುಗ್ಧನ ಮೇಲೆ ಅದನ್ನ ಪ್ರಯೋಗ ಮಾಡೋಕೆ ಸ್ವಲ್ಪ ಹಿಂಜರಿಕೆ ಅನ್ಸಿದ್ರು. ಅವಳು ಜಂಬ ಮಾಡ್ತಿರೋದ್ ನೋಡಿ ಮನ್ಸು ಗಟ್ಟಿ ಮಾಡ್ಕೊಂಡು, ಓಕೆ ನಾನ್ ರೆಡಿ ಅಂತಂದ. ಇಬ್ರು ಮಾರ್ಷಲ್ ಹಾಲ್ ಒಳಗಡೆ ಹೋಗಿ ಒಂದು ಕಾಂಬ್ಯಾಟ್ ರೂಮ್ಗೆ ಎಂಟ್ರಿ ಕೊಟ್ರು. ಶೌರ್ಯನ ಮುಖದಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಿತ್ತೇ ಹೊರತು ಭಯ ಹಿಂಜರಿಕೆ ಚೂರೂ ಇರ್ಲಿಲ್ಲ. ಅವನು ಮತ್ತೆ ಮುಗ್ಧ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ಗೆ ಇವತ್ತು ಇತಿಶ್ರೀ ಹಾಡಬೇಕು ಅಂತ ಅವನು ಬಯಸಿದ್ದ. ಒಟ್ನಲ್ಲಿ ಇವತ್ತಲ್ಲ ನಾಳೆ ಅವಳು ಖಂಡಿತ ಫೈಟ್ ಮಾಡಕ್ಕೆ ಇನ್ವೈಟ್ ಮಾಡ್ತಾಳೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಇವನಿಗಿರೋ ಕೊಬ್ಬನ್ನ ಇಳಿಸಿ ಸರಿಯಾಗಿ ಪಾಠ ಕಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮುಗ್ಧನೇ ಅಲ್ಲ. ಮುಗ್ಧ ಮುಷ್ಟಿ ಬಿಗಿ ಹಿಡಿದು ಮನ್ಸಲ್ಲೇ ಅನ್ಕೊಂಡ್ಲು. ಇಬ್ರು ವಾರ್ ಸೂಟ್ ಧರಿಸಿ ಎದುರು ಬದ್ರಾಗಿ ನಿಂತ್ಕೊಂಡ್ರು. ಶೌರ್ಯ ಕಟಾರಿಯಲ್ಲಿ ಚುಚ್ಚಿದ್ದು ಅವಳ ಕಣ್ಣು ಮುಂದೆ ಪಾಸಾಯ್ತು. ಕೋಪದಿಂದ ಹೇ ಅಂತ ಕೂಗ್ತಾ ಗಾಳಿಯಲ್ಲಿ ಹಾರಿ ಶೌರ್ಯಂಗೆ ಜೋರಾಗಿ ಒದೆಯೋದಕ್ಕೆ ಟ್ರೈ ಮಾಡಿದ್ಲು. ಆದ್ರೆ ಮುಗ್ಧ ಶೌರ್ಯನನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ಲು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅಂತ ಅವಳು ಯಾವುದೇ ಟೆಕ್ನಿಕ್ಸ್ ಅಥವಾ ಶಕ್ತಿನ ಬಳಸೋದಕ್ಕೆ ಹೋಗ್ಲಿಲ್ಲ. ಅವಳ ದೃಷ್ಟಿಲಿ ಶೌರ್ಯ ಆಫ್ಟರ್ ಆಲ್ ಒಬ್ಬ ಡಿಕ್ಕಿ ಬಾಬು, ದೇವಾಶ್ರಮದಲ್ಲಿರೋ ಕೈಲಾಗದ ಹೇಡಿ ಅಂತಾನೆ ಅನ್ಕೊಂಡಿದ್ಲು. ಇದೇ ಕಾರಣಕ್ಕೆ ಅವಳು ಶಕ್ತಿನ ಬಿಡುಗಡೆ ಮಾಡದೆ ಅವನಿಗೆ ಒದಿಯೋಕೆ ಟ್ರೈ ಮಾಡಿದ್ಲು. ಆದ್ರೆ ಶೌರ್ಯನ ಹತ್ರ ಈಗ 18 ಹೈ ಲೆವೆಲ್ ಜೀನ್ ಪಾಯಿಂಟ್ಸ್ ಇದ್ವು. ಜೊತೆಗೆ ಗೋಸ್ಟ್ ಹಂಟ್ ಮತ್ತೆ ಜೇಡ್ ಸ್ಕಿನ್ ಕೂಡ ಅವನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಮುಗ್ಧ ಅದನ್ನೆಲ್ಲ ಊಹೆ ಕೂಡ ಮಾಡಿರ್ಲಿಲ್ಲ. ಮುಗ್ಧ ಗಾಳಿಯಲ್ಲಿ ಹಾರ್ತಾ ಶೌರ್ಯನ್ ಕಡೆ ವೇಗವಾಗಿ ಕಾಲು ಬೀಸಿದ್ಲು. ಶೌರ್ಯ ಸ್ವಲ್ಪ ಕೂಡ ಗಾಬರಿಯಾಗದೆ ಸ್ಮೂತ್ ಆಗಿ ಅವಳ ಕಾಲನ್ನ ಕೈಯಲ್ಲಿ ಹಿಡ್ಕೊಂಡ. ಆ ಮೂವ್ ನೋಡಿ ಮುಗ್ಧ ಒಂದು ಕ್ಷಣ ಸ್ಟನ್ ಆದ್ಲು. ಶೌರ್ಯ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಅವಳ ಕಾಲ್ಗಳನ್ನ ಟ್ವಿಸ್ಟ್ ಮಾಡ್ದ. ಮುಗ್ಧ ತಕ್ಷಣ ಬ್ಯಾಲೆನ್ಸ್ ತಪ್ಪಿ ನೆಲದ ಮೇಲೆ ಬಿದ್ಲು. ಯಾವಾಗ ಮುಗ್ಧ ಕೆಳಗೆ ಬಿದ್ಲೋ ಶೌರ್ಯ ಅವಳ ಹತ್ರ ಬಂದು ಅವಳ ಕೈಗಳನ್ನ ಅವಳ ಭುಜಗಳ ಕೆಳಗೆ ಇಟ್ಟು ಸರಿಯಾಗಿ ಲಾಕ್ ಮಾಡ್ಕೊಂಡ. ಮುಗ್ಧಾಗೆ ಸ್ವಲ್ಪನೂ ಮಿಸ್ ಕಾಡೋದಕ್ಕೆ ಆಗ್ತಿರ್ಲಿಲ್ಲ. ಶೌರ್ಯನ ಮೂವ್ ಪಾದರಸದ ಹಾಗೆ ಇಷ್ಟೊಂದು ಸ್ಪೀಡ್ ಆಗಿರುತ್ತೆ ಅಂತ ಅವಳು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಶೌರ್ಯನ ಟೆಕ್ನಿಕ್ನ ಅವಳಿಗೆ ಗೆಸ್ ಕೂಡ ಮಾಡೋದಕ್ಕಾಗ್ಲಿಲ್ಲ. ಅವನು ಬಿಗಿ ತೋಳುಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಲು. ಆದ್ರೆ ಶೌರ್ಯನ ತೋಳುಗಳು ಐರನ್ ರಾಡ್ ತರ ಸ್ಟ್ರಾಂಗ್ ಆಗಿದ್ದನ್ನ ಫೀಲ್ ಮಾಡಿದ್ಲು. ಒಂದು ವೇಳೆ ಅವಳು ಬಲವಂತವಾಗಿ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಅವಳ ಕೈಗಳು ಮುರಿದು ಹೋಗ್ತಾ ಇತ್ತು. ಇಲ್ಲ
ಡಿಸ್ಲೊಕೇಟ್ ಆಗ್ತಾ ಇತ್ತು. ಆ ಕ್ಷಣದಲ್ಲಿ ಮುಗ್ಧಾಗೆ ಒಳಗೆ ಕೋಪ ಮತ್ತೆ ನಾಚಿಕೆ ಎರಡೂ ಆಗ್ತಾ ಇತ್ತು. ಶೌರ್ಯ ಗೋಸ್ಟ್ ಹಂಟ್ ಸ್ಕಿಲ್ನ ಅವಳ ಮೇಲೆ ಪ್ರಯೋಗ ಮಾಡಿದ್ದ. ಕೇವಲ ಒಂದೇ ಮೂವ್ನಲ್ಲಿ ಅವಳನ್ನ ಟ್ರ್ಯಾಪ್ ಮಾಡ್ದ ಅಂದ್ರೆ ಅವನಿಗೆ ನಂಬಕೆ ಆಗ್ಲಿಲ್ಲ. ಶೌರ್ಯಂಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅನ್ಕೊಂಡವಳು ಹುಲಿ ಬಾಯಿಗೆ ಸಿಕ್ಕಾಕೊಂಡಿರೋ ಜಿಂಕೆ ಮರಿ ತರ ವಿಲವಿಲ ಅಂತ ಒದ್ದಾಡ್ತಾ ಇದ್ಲು. ಕಾಂಬ್ಯಾಟ್ ರೂಮ್ನಲ್ಲಿದ್ದ ಮಾಸ್ಟರ್ ಅವರಿಬ್ಬರ ಫೈಟ್ ಅನ್ನ ನೋಡ್ತಾ ಇದ್ರು. ಮುಗ್ಧ ಇನ್ನೂ ಗಿವ್ ಅಪ್ ಮಾಡಿರ್ಲಿಲ್ಲ, ಆದ್ರೆ ಅವಳು ಆಲ್ಮೋಸ್ಟ್ ಪ್ರಜ್ಞೆ ತಪ್ಪೋ ಲೆವೆಲ್ಗೆ ಹೋಗ್ಬಿಟ್ಟಿದ್ಲು. ಓಲ್ಡ್ ಡೆವಿಲ್ ಕೋಚಿಂಗ್ ಈ ಮಟ್ಟಕ್ಕಿರುತ್ತೆ ಅಂತ ಶೌರ್ಯಂಗೆ ಸ್ವತಃ ನಂಬಕೆ ಆಗ್ಲಿಲ್ಲ. ಅದು ಮುಗ್ಧಾಳಂತಹ ಪವರ್ಫುಲ್ ಹೆಣ್ಣನ್ನ ಸೋಲ್ಸೋದು ಅಂದ್ರೆ ತಮಾಷೆ ಅಲ್ಲ. ಅವನು ಮೂವ್ ಅವಳಿಗೆ ಖುಷಿ ಕೊಟ್ಟಿತ್ತು. ಶೌರ್ಯ ಲಾಕ್ ಮಾಡ್ಕೊಂಡೇ ಮಾಸ್ಟರ್ ಕಡೆಗೆ ತಿರುಗಿ, ಮಾಸ್ಟರ್ ನಾನು ವಿನ್ ಆದ್ನಾ ಅಂತ ಕೇಳ್ದ. ಆದ್ರೆ ಮಾಸ್ಟರ್ ಅದಕ್ಕೆ ರಿಯಾಕ್ಟ್ ಮಾಡೋ ಮೊದಲು ಮುಗ್ಧ, ನೀನ್ ಯಾವತ್ತೂ ವಿನ್ ಆಗೋದಕ್ಕಾಗಲ್ಲ, ಯಾಕೆಂದ್ರೆ ಈ ಮುಗ್ಧ ಯಾರಿಗೂ ತಲೆಬಾಗಲ್ಲ ಅಂತ ಹೇಳಿ ಕೋಪದಿಂದ ಹಲ್ ಕಡಿತಾ ಅವಳು ಶಕ್ತಿನೆಲ್ಲ ಬಳಸಿದ್ಲು. ಆಗ ಒಂದು ಭಯಾನಕ ಘಟನೆ ನಡೀತು. ಆ ದೃಶ್ಯ ನೋಡಿ ಶೌರ್ಯ ಕೂಡ ಸ್ಟನ್ ಆಗಿಬಿಟ್ಟ. ಮುಗ್ಧ ಶೌರ್ಯಂಗೆ ಅಂಥದ್ದೇನ್ ಮಾಡಿದ್ಲು? ಶೌರ್ಯ ಮುಗ್ಧನ ಸೋಲ್ಸ್ಬಿಡ್ತಾನ? ಮುಗ್ಧ ಶೌರ್ಯನ ಲಾಕ್ನಿಂದ ಬಿಡಿಸ್ಕೊಳ್ಳೋ ಪ್ರಯತ್ನದಲ್ಲಿ ಶಕ್ತಿನ ಬಳಸಿದ್ಲು. ಮುಚ್ಕೊಂಡಿದ್ದ ಕಣ್ಣುಗಳನ್ನ ಓಪನ್ ಮಾಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಅವಳ ಕಣ್ಣುಗಳು ಸಿಂಹಗಳಿಗೆ ಇರೋ ತರ ಹಳದಿ ಬಣ್ಣಕ್ಕೆ ತಿರುಗಿದ್ವು. ನೋಡ್ತಾನೆ ಶೌರ್ಯ ಅವನ ಗ್ರಿಪ್ಪನ್ನ ಕಳ್ಕೊಳ್ತಾ ಹೋದ. ಒಂದು ಕ್ಷಣ ಅಲ್ಲಿ ಏನಾಗ್ತಿದೆ ಅಂತ ಅರ್ಥ ಆಗ್ಲಿಲ್ಲ. ಅವಳ ದೇಹ ದೈತ್ಯಾಕಾರವಾಗಿ ಬೆಳೀತಾ ಇದೆ ಅಂತ ಅನ್ನಿಸ್ತು. ಮುಗ್ಧ ಒಂದ್ಸಲ ಮೈ ಕೊಡಬಿದ್ದ ತಕ್ಷಣ ಶೌರ್ಯ 10 ಅಡಿ ಹಿಂದೆ ಹೋಗಿ ಬಿದ್ದ. ಮುಗ್ಧನ ನೋಡಿ ಭಯದಿಂದ ಹಿಂದೆ ಸರ್ಕೊಂಡ. ಯಾಕೆಂದ್ರೆ ಅವಳೀಗ ಭಯಾನಕವಾದ ಸಿಂಹದ ರೂಪ ತಾಳಿದ್ದು. ಅವಳು ಭಯಂಕರವಾಗಿ ಗರ್ಜಿಸ್ತಾ ಏಕಾಏಕಿ ಶೌರ್ಯನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನುಗ್ಗಿದ್ಲು. ಶೌರ್ಯ ತಕ್ಷಣ, ಇದು ಫಾಲೋ ಫೈಟಲ್ಲಿ ನಾವು ಯಾವ ಏಲಿಯನ್ ಆತ್ಮನೂ ಬಳಸೋ ಹಾಗಿಲ್ಲ, ನೀನು ರೂಲ್ಸ್ ಬ್ರೇಕ್ ಮಾಡ್ತಿದ್ಯಾ ಅಂತ ಜೋರಾಗಿ ಕೂಕ್ಕೊಂಡು ಕೈಗಳನ್ನ ಮುಖಕ್ಕೆ ಅಡ್ಡ ಹಿಡ್ಕೊಂಡ. ಮುಗ್ಧ ಸಿಂಹದ ಪಂಜದಲ್ಲಿ ಇನ್ನೇನು ಶೌರ್ಯನ ಕಪಾಳಕ್ಕೆ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಮಾಸ್ಟರ್ ಅಡ್ಡ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡ್ರು. ಕೋಪದಲ್ಲಿ ಮುಗ್ಧ ಕಂಟ್ರೋಲ್ ಕಳ್ಕೊಂಡು ರೂಲ್ಸ್ ಬ್ರೇಕ್ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟಿದ್ಲು. ಯಾವಾಗ ಮಾಸ್ಟರ್ ಅಡ್ಡ ಬಂದ್ರು ಸಡನ್ ಆಗಿ ತನ್ನನ್ನ ತಾನು ಕಂಟ್ರೋಲ್ ಮಾಡಿಕೊಂಡು ಒರಿಜಿನಲ್ ರೂಪಕ್ಕೆ ಬಂದ್ಲು. ಮುಗ್ಧ ನಾರ್ಮಲ್ ಆದ್ರೂ ಅವಳ ಕೋಪ ಇನ್ನೂ ತಣ್ಣಗಾಗಿರಲಿಲ್ಲ. ಅದು ಒಬ್ಬ ಚೀಪ್ ಅಂಡ್ ಲೋ ಲೆವೆಲ್ ಡಿಕ್ಕಿ ಬಾಬು ಎದುರು ಸೋಲೊಪ್ಕೋಬೇಕಾ? ಚಾನ್ಸೇ ಇಲ್ಲ. ಮುಗ್ಧನ ಲೈಫಲ್ಲೇ ದೊಡ್ಡ ಅವಮಾನ ಅದು. ಶೌರ್ಯ ಸ್ಲೋವಾಗಿ ಕೈಗಳನ್ನ ಸರಿಸಿ ನೋಡ್ತಿದ್ದ ಹಾಗೆ ಮುಗ್ಧ ಸರ್ರಂತ ಅವನ ಮುಂದೆ ಬಂದು ಹಿಗ್ಗ ಮುಗ್ಗ ಅವನ ಮುಖಕ್ಕೆ ಪಂಚ್ ಮಾಡೋದಕ್ಕೆ ಶುರು ಮಾಡಿದ್ಲು. ಮಾಸ್ಟರ್ ಕೂಗ್ತಾ, ಸ್ಟಾಪ್ ಇಟ್ ಮುಗ್ಧ ಅಂತ ಇದ್ರು. ಅವ್ರ ಮಾತಿಗೂ ಬೆಲೆ ಕೊಡದೆ ಶೌರ್ಯಂಗೆ ಮೇಲೇಳಕ್ಕೆ ಅವಕಾಶ ಕೊಡದೆ ಪಂಚ್ ಮಾಡ್ತಾನೇ ಇದ್ಲು. ಕೊನೆಗೆ ಮಾಸ್ಟರ್ ಅವಳನ್ನ ಹಿಂದಿನಿಂದ ಬಿಗಿಯಾಗಿ ಹಿಡ್ಕೊಂಡು ದೂರ ಎಳ್ಕೊಂಡು ಹೋದ್ರು. ಅಷ್ಟೊತ್ತಿಗಾಗ್ಲೇ ಅವಳು ಶೌರ್ಯಂಗೆ ಚೆನ್ನಾಗಿ ಹೊಡೆದಿದ್ಲು. ಶೌರ್ಯ ತುಂಬಾ ಕಷ್ಟಪಟ್ಕೊಂಡು ಮೇಲಕ್ಕೆ ನಿಂತ್ಕೊಂಡ. ಅವನು ಬಾಯಲ್ಲಿ ಬರ್ತಾ ಇದ್ದ ರಕ್ತನ ಒರೆಸ್ಕೊಂಡು ಮುಗ್ಧ ಕಡೆ ನೋಡ್ದ. ಆಕ್ಚುಲಿ ಪಂಚ್ಗಳನ್ನ ತಡೆಯೋದಕ್ಕೆ ಶೌರ್ಯ ಟ್ರೈ ಮಾಡಿದ್ದ. ಆದ್ರೆ ಅವನ ಫಿಟ್ನೆಸ್ ಮತ್ತೆ ಅನುಭವದ ಕೊರತೆಯಿಂದ ಅವಳ ಅಟ್ಯಾಕ್ ಅನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಶೌರ್ಯಂಗೆ ಹೊಡೆದ ಮೇಲೆ ಮುಗ್ಧಾಗೆ ಕೋಪ ಸ್ವಲ್ಪ ಕಮ್ಮಿ ಆದ ಹಾಗೆ ಕಾಣ್ತು. ಆದ್ರೆ ಅವಳು ಸೋತ್ ಹೋಗ್ತೀನಿ ಅನ್ನೋ ಭಯದಲ್ಲಿ ಏಲಿಯನ್ ಆತ್ಮನ ಯೂಸ್ ಮಾಡೋ ಹಾಗಿಲ್ಲ ಅನ್ನೋ ಕಂಡೀಷನ್ ಮರ್ತೇ ಬಿಟ್ಟಿದ್ಲು. ಸೊ ಅವಳು ಗೆದ್ದಿದ್ರು ಕೂಡ ಅದು ಗೆಲುವಲ್ಲ, ಸೋಲೆ. ಅದು ಅರಿವಾಗ್ತಿದ್ದ ಹಾಗೆ ಅವಳಿಗೆ ಶೌರ್ಯನ ಎದುರು ನಿಂತ್ಕೊಳ್ಳೋಕೆ ಒಂದು ರೀತಿ ನಾಚಿಕೆ ಅಂತ ಅನ್ಸಿ ಸೈಲೆಂಟ್ ಆಗಿ ತಲೆ ತಗ್ಸಿ ಅಲ್ಲಿಂದ ಹೊರಟೋದ್ಲು. ಅವಳು ಏಲಿಯನ್ ಆತ್ಮನೇನಾದ್ರೂ ಕರಿದೇ ಇದ್ದಿದ್ರೆ ಖಂಡಿತ ಶೌರ್ಯನ ಲಾಕ್ನಿಂದ ಬಿಡಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಮಾಸ್ಟರ್ ಶೌರ್ಯನ್ನೇ ವಿನ್ನರ್ ಅಂತ ಹೇಳಿ ಅವನ ಬೆನ್ ತಟ್ಟಿದ್ರು. ಮುಗ್ಧ ಬೆನ್ನು ಹಾಕಿ ಹೋಗೋದನ್ನೇ ನೋಡ್ತಾ ಶೌರ್ಯ ಯೋಚಿಸ್ತಾ ನಿಂತ್ಕೊಂಡ. ಆ ಟೈಮಲ್ಲಿ ಅವನು ಮುಗ್ಧ ಕೊನೆಯಲ್ಲಿ ಹೊಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಅವನ ಯೋಚನೆನೇ ಬೇರೆ ಇತ್ತು. ನಾನಿನ್ನು ಹೇಳ್ಕೊಳ್ಳುವಂತ ಸ್ಟ್ರಾಂಗ್ ಇಲ್ಲ. ನನ್ನ ಜೀನ್ ಪಾಯಿಂಟ್ಸ್ ಮತ್ತೆ ಫೈಟಿಂಗ್ ಸ್ಕಿಲ್ಲು ಅವಳ ಹತ್ರನೂ ಬರಲ್ಲ. ಅಟ್ಲೀಸ್ಟ್ ಅವಳು 30 ಮೂವ್ಸ್ ಸಹ ನಾನು ಡಿಫೆಂಡ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಶೌರ್ಯ ಡಿಸಪಾಯಿಂಟಿಂದ ತನ್ನಷ್ಟಕ್ಕೆ ತಾನು ಅನ್ಕೊಂಡ. ಮುಗ್ಧ ರೂಮಿಗೆ ಹೋದ ನಂತರನೂ ಕೋಪದಿಂದ ಅವಳ ಮುಖ ಟೊಮೆಟೊ ಹಣ್ಣಿನ ತರ ಕಾಣ್ತಾ ಇತ್ತು. ಶೌರ್ಯನ ಎದುರು ಇಷ್ಟು ಹೀನಾಯವಾಗಿ ಸೋಲ್ತೀನಿ ಅಂತ ಅವಳು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅನ್ನೋದಷ್ಟೇ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದ ಅವಳಿಗೆ ಅವನ ಫೈಟ್ ಮಾಡಿದ ರೀತಿ ಸರ್ಪ್ರೈಸಿಂಗ್ ಆಗಿತ್ತು. ಅವನೊಬ್ಬ ಆರ್ಡಿನರಿ ಹುಡುಗ, ದೇವಾಶ್ರಮದಲ್ಲಿ ಯಾರು ಬೇಕಾದ್ರೂ ಅವನನ್ನ ಸೋಲಿಸಬಹುದು ಅಂತ ಅನ್ಕೊಂಡಿದ್ಲು. ಜಾಡ್ಸಿ ಅವನಿಗೆ ಒದಿಬೇಕು ಅಂತ ಕಾಲೆತ್ತದಾಗ್ಲೂ
ಅವನೊಬ್ಬ ಹೋಪ್ಲೆಸ್ ಫೆಲ್ಲೋ ಅನ್ನೋ ತರ ಇಂಪ್ರೆಷನ್ನೇ ಇತ್ತು. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಫೈಟ್ ಶುರು ಮಾಡಿದ್ಲು. ಆದ್ರೆ ಅವನ ಡಿಫೆಂಡ್ ಮಾಡ್ಕೊಂಡ ರೀತಿ, ಬಲವಾಗಿ ತನ್ನನ್ನ ಬಳಸಿ ಹಿಡ್ಕೊಂಡಿದ್ದು, ಅವನ್ನೆಲ್ಲ ನೆನ್ಸ್ಕೊಂಡು ಮುಗ್ಧ ವಿಪರೀತ ಕೋಪ ಮತ್ತೆ ನಾಚಿಕೆಯಿಂದ ಆಲ್ಮೋಸ್ಟ್ ಬರ್ಸ್ಟ್ ಆದ್ಲು. ಸಮಥಿಂಗ್ ಈಸ್ ರಾಂಗ್. ಅವನು ರೆಸ್ಲಿಂಗ್ ಸ್ಕಿಲ್ ನಾಟ್ ಬ್ಯಾಡ್, ಅವನಿಗೆ ಅಂತ ಫಿಟ್ನೆಸ್ ಇರಲಿಲ್ಲ. ಆದ್ರೂ ಅವನ ಲಾಕ್ನಿಂದ ನಾನು ಬಿಡಿಸ್ಕೊಳಕ್ಕೆ ಆಗ್ಲಿಲ್ಲ. ಅವನ್ ಜೀನ್ ಪಾಯಿಂಟ್ಸನ್ನ ಗೇನ್ ಮಾಡ್ಕೊಂಡಿದ್ದಾನ. ಆದ್ರೆ ಹೇಗ್ ಮಾಡ್ಕೊಂಡ? ಒಂದು ವೇಳೆ ಅವನು ಯಾರಿಗೂ ಗೊತ್ತಾಗದ ಹಾಗೆ ರೂಪಾಂತರಿ ಜೀನ್ ಪಾಯಿಂಟ್ಸನ್ನ ಪಡ್ಕೊಂಡಿರ್ಬೇಕು. ಅವನು ಬೇಕಂತಲೇ ನಾನು ಅಂಡರ್ ಎಸ್ಟಿಮೇಟ್ ಮಾಡಿದೆ ಅಂತಾನೆ ವೀಕ್ ಆಗಿರೋ ಥರ ನನ್ನ ಜೊತೆ ನಾಟಕ ಆಡ್ತಿದ್ದಾನೆ ಅನ್ಸತ್ತೆ. ಅವನನ್ನ ಮಾತ್ರ ನಾನು ಬಿಡಲ್ಲ ಅಂತ ಮನ್ಸಲ್ಲೇ ನಿರ್ಧಾರ ಮಾಡಿಕೊಂಡು ಮುಗ್ಧ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಅವಳಿಗೆ ಅವಕಾಶ ಸಿಕ್ದಾಗ್ಲೆಲ್ಲ ಶೌರ್ಯನನ್ನ ಫೈಟ್ ಮಾಡೋದಕ್ಕೆ ಇನ್ವೈಟ್ ಮಾಡ್ತಾನೇ ಇದ್ಲು. ಮತ್ತೆ ಮತ್ತೆ ಅವನನ್ನ ಸೋಲಿಸ್ತಾನೇ ಇದ್ಲು. ಶೌರ್ಯನ ನಗು ಮುಖ ಕಾಣಿಸ್ಕೊಂಡ್ರೆ ಸಾಕು, ಮುಗ್ಧ ಕೋಪದಿಂದ ಸಿಡಿ ಸಿಡಿ ಅಂತ ಇದ್ಲು. ಅದಕ್ಕೆ ಅವನು ಕಾಣಿಸ್ಕೊಂಡಾಗ್ಲೆಲ್ಲ ಅವನ ಜೊತೆ ಫೈಟ್ ಮಾಡ್ತಾ ಇದ್ಲು. ಶೌರ್ಯ ತುಂಬಾ ಬುದ್ಧಿವಂತ. ಅವನು ಮುಗ್ಧ ಕೋಪನ ಒಳ್ಳೆ ಅವಕಾಶವಾಗಿ ಬಳಸ್ಕೊತಾ ಇದ್ದ. ಗೋಸ್ಟ್ ಹಂಟ್ ಮತ್ತೆ ವ್ರೆಸ್ಲಿಂಗ್ ಸ್ಕಿಲ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಮುಗ್ಧನ ಹಾಗಿರೋ ಒಬ್ಬ ಸ್ಟ್ರಾಂಗ್ ಎದುರಾಳಿ ಅವನಿಗೂ ಬೇಕಿತ್ತು. ಯಾವುದೋ ಏಲಿಯನ ಜೊತೆ ಫೈಟ್ ಮಾಡಿ ತನ್ನ ಸ್ಕಿಲ್ ಅನ್ನ ಟ್ರಯಲ್ ಮಾಡೋದಕ್ಕಿಂತ ಮುಗ್ಧನ ಜೊತೆ ಫೈಟ್ ಮಾಡೋದು ಸೇಫ್ ಇತ್ತು. ಸೊ ಈ ಚಾನ್ಸ್ ಬಳಸಿ ಮುಗ್ಧ ಜೊತೆ ಫೈಟ್ ಮಾಡ್ತಾ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಹೋದ. ಅವನು ಬೇಕಂತಲೇ ಮುಗ್ಧ ಜೊತೆ ಫೈಟ್ ಮಾಡೋದಕ್ಕೆ ಪ್ರವೋಕ್ ಮಾಡ್ತಾ ಇದ್ದ. ಅವಳ ಎದುರು ಲೆಕ್ಕ ಇಲ್ಲದಷ್ಟು ಸಲ ಸೋತ್ರು. ಮತ್ತೆ ಮತ್ತೆ ಅವಳ ಜೊತೆ ಹೋರಾಡ್ತಾ ಅವಳನ್ನ ಸೋಲ್ಸೋ ದಿನಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದ. ಶೌರ್ಯ ಅವತ್ತೊಂದಿನ ಫೈಟ್ ಮುಗಿಸಿ ದೇವಾಶ್ರಮಕ್ಕೆ ವಾಪಸ್ ಹೋಗ್ತಿರ್ಬೇಕಾದ್ರೆ ದಕ್ಷನ ಜೊತೆ ಹಿಂದೆ ಮೀಟ್ ಮಾಡಿದ್ದ ಹುಡುಗಿ ಇಂದುಜಾ ಅಚಾನಕ್ಕಾಗಿ ಅವನಿಗೆ ಸಿಕ್ಕಿದ್ಲು. ಶೌರ್ಯ ಮಾಮೂಲಿ ತರ ಇಂದುಜಾಗೆ ಗ್ರೀಟ್ ಮಾಡಿ ಮಾತಾಡಿಸ್ದ. ದೇವಾಶ್ರಮದಲ್ಲಿ ಯಾರು ಶೌರ್ಯನ ಇಷ್ಟಪಡಲ್ಲ ಅಂತ ಗೊತ್ತಾದ ಮೇಲೆ ದಕ್ಷ ಅವನಿಂದ ದೂರ ಇದ್ರು. ಇಂದು ಮನ್ಸಲ್ಲಿ ಅವೆಲ್ಲ ಇರ್ಲಿಲ್ಲ. ಈಗ್ಲೂ ಅದೇ ಇನ್ನೋಸೆನ್ಸ್ ನಿಂದ ಅವನ ಜೊತೆ ಮಾತಾಡ್ತಾ ಇರೋವಾಗ್ಲೇ ದಕ್ಷ ಅವರಿಬ್ರು ಫ್ರೆಂಡ್ಸ್ ಜೊತೆ ಬಂದ. ಇಂದುಜಾ ಶೌರ್ಯನ್ ಜೊತೆ ನಗ್ತಾ ಮಾತಾಡ್ತಾ ಇರೋದನ್ನ ನೋಡಿ ಅವನಿಗೆ ಉರ್ದು ಹೋಯ್ತು. ಆದ್ರೆ ಯಾವ್ದೋ ಕಾರಣಕ್ಕೆ ತನ್ನ ಕೋಪ ತೋರಿಸ್ಕೊಳ್ದೆ ಇಂದುಜಾ ಕಡೆ ತಿರುಗಿ, ಇಂದು ಬಾ ಹೋಗೋಣ ಅಂತ ಅವಳನ್ನ ಮಾತ್ರ ಕರೆದ. ಶೌರ್ಯ ಅವಳ ಪಕ್ಕದಲ್ಲೇ ಇದ್ರು ಅವನನ್ನ ಮಾತಾಡ್ಸೋದಿರ್ಲಿ, ಅವನು ಮುಖನೂ ನೋಡ್ಲಿಲ್ಲ. ಶೌರ್ಯನ್ ಜೊತೆ ಮಾತಾಡಿ ತುಂಬಾ ದಿನ ಆಗಿದೆ ಅಂತ ಅವಳು ಏನೋ ಹೇಳೋದಕ್ಕೆ ಟ್ರೈ ಮಾಡಿದ್ರೆ ಅದನ್ನ ಇಗ್ನೋರ್ ಮಾಡ್ತಾ ದಕ್ಷ, ಬೇಗ ಬಾ ಇಂದು, ಟೈಮ್ ಆಯ್ತು ಅಂತ ಅವಸರ ಮಾಡ್ದ. ಇಂದುಜಾ ತಿರುಗಿ, ಸರಿ ಶೌರ್ಯ, ನಾನಿನ್ನು ಹೊರಡ್ತೀನಿ, ಬಾಯ್, ಮತ್ತೆ ಸಿಗೋಣ ಅಂತ ಹೇಳಿ ದಕ್ಷನ ಜೊತೆ ಅಲ್ಲಿಂದ ಹೊರಟೋದ್ಲು. ಆದ್ರೆ ದಕ್ಷನ ಇಬ್ರು ಫ್ರೆಂಡ್ಸ್ ಮಾತ್ರ ಶೌರ್ಯನ್ನ ಗುರಾಯಿಸ್ತಾ ಅಲ್ಲೇ ನಿಂತ್ಕೊಂಡ್ರು. ಶೌರ್ಯ ಅವರಿಬ್ರನ್ನ ನೋಡಿ ಏನೂ ಮಾತಾಡದೆ ಹೊರಡೋದಕ್ಕೆ ಮುಂದಾದ. ಅವರಲ್ಲಿ ಒಬ್ಬ ಶೌರ್ಯನ ದಾರಿಗೆ ಅಡ್ಡ ಕೈ ಹಿಡ್ದು, ಏನಾ ಡಿಕ್ಕಿ ಬಾಬು, ಎಷ್ಟು ಧೈರ್ಯ ನಿನಗೆ ಇಂದುಜಾ ಹತ್ರ ಮಾತಾಡೋದಕ್ಕೆ? ಇದೇ ಮೊದ್ಲು ಇದೇ ಕೊನೆ. ಇನ್ನೊಂದ್ಸಲ ನೀನೇನಾದ್ರೂ ಅವಳನ್ನ ಮಾತಾಡ್ಸೋದನ್ನ ನಾವು ನೋಡಿದ್ವಿ ಅಂತ ಇಟ್ಕೋ, ನಿನ್ನ ಜೀವಂತವಾಗಿ ಹೂತಾಕ್ಬಿಡ್ತೀವಿ, ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟ. ಶೌರ್ಯ ಅವರಿಬ್ರು ಒಂದ್ಸಲ ನೋಡಿ ಯಾವುದೇ ಭಯ ಹಿಂಜರಿಕೆ ಇಲ್ದೆ, ಹಲೋ, ಅವಳು ನನ್ನ ಫ್ರೆಂಡು, ಅದಕ್ಕೆ ಬಂದು ನನ್ನನ್ನ ಮಾತಾಡ್ಸಿದ್ಲು, ಅದ್ರಲ್ಲಿ ತಪ್ಪೇನಿದೆ? ಇವಾಗ ಏನಾಯ್ತು ಅಂತ ಬಂದು ಬೆದರಿಕೆ ಹಾಕ್ತಿದ್ರಾ ಅಂತ ಕೇಳ್ದ. ಶೌರ್ಯನ ಮಾತಿಗೆ ಒಬ್ರಿಗೊಬ್ರು ಮುಖ ನೋಡ್ಕೊಂಡ್ರು. ಅವರಲ್ಲೊಬ್ಬ, ಲೋ ಮಗ, ಈ ಡಿಕ್ಕಿ ಬಾಬುಗೆ ಇಷ್ಟೊಂದ್ ಧೈರ್ಯ ಯಾವಾಗ್ಲ ಬಂತು? ಬೇಜಾನ್ ಮಾತಾಡ್ತಿದ್ದಾನೆ. ನಾವ್ ಇವನ ಕಣ್ಣಿಗೆ ಹೇಗೋ ಕಾಣಿಸ್ತಾ ಇದೀವಿ, ನನ್ನ ಮಗನೇ ನಿನ್ನನ್ನು ಅಂತ ಅನ್ಕೊಂಡು ಅವನು ಶೌರ್ಯನ ಹೊಟ್ಟೆಗೆ ಮೊಣಕಾಲಿಂದ ಜೋರಾಗಿ ಒದ್ದ. ಶೌರ್ಯ ಎಷ್ಟು ಬೇಗ ರಿಯಾಕ್ಟ್ ಮಾಡ್ದ ಅಂದ್ರೆ ಮಿಂಚಿನ ಸ್ಪೀಡಲ್ಲಿ ಪಕ್ಕಕ್ಕೆ ಸರ್ಕೊಂಡು ಅವನು ಕುತ್ತಿಗೆಗೆ ಫಟ್ ಅಂತ ಸರಿಯಾಗಿ ಹೊಡೆದ. ಗೋಸ್ಟ್ ಹಂಟ್ ಸ್ಕಿಲ್ ಕಲ್ತಿದ್ದು ಹಾಗೆ ಆ ವ್ಯಕ್ತಿ ಅಷ್ಟು ಸಮೀಪದಲ್ಲಿ ಇದ್ಕೊಂಡು ಅಟ್ಯಾಕ್ ಮಾಡಿದ್ದು ಎರಡು ಶೌರ್ಯಂಗೆ ಬೆನಿಫಿಟ್ ಆಗಿತ್ತು. ಶೌರ್ಯ ಕೊಟ್ಟ ಹೊಡೆತಕ್ಕೆ ಆ ವ್ಯಕ್ತಿ ಬ್ಯಾಲೆನ್ಸ್ ಕಳ್ಕೊಂಡು ನೆಲಕ್ಕೆ ಬಿದ್ದ. ಶೌರ್ಯನ ಸ್ಪೀಡ್ ಮತ್ತೆ ಸ್ಕಿಲ್ ನೋಡಿ ಅವನ ಜೊತೆಗೆ ಬಂದಿದ್ದ ಇನ್ನೊಬ್ಬ ವ್ಯಕ್ತಿ ಕಣ್ಣು ಬಾಯಿ ಬಿಟ್ಕೊಂಡು ಆಶ್ಚರ್ಯದಿಂದ ನೋಡ್ದ. ಇನ್ಫ್ಯಾಕ್ಟ್ ಆ ವ್ಯಕ್ತಿ ಆಗ್ಲೇ ಭಯ ಬಿದ್ದು ಹೋಗಿದ್ದ. ಕೆಳಗೆ ಬಿದ್ದವನು ಎದ್ದೇಳಕ್ಕಾಗ್ದೆ ಇನ್ನೂ ನೆಲದ ಮೇಲೆ ನರಳಾಡ್ತಾ ಇದ್ದ. ಆ ವ್ಯಕ್ತಿ ಧಪ್ ಅಂತ ಕೆಳಗೆ ಬಿದ್ದ ತಕ್ಷಣ ದೂರದಲ್ಲಿ ದಕ್ಷನ ಜೊತೆ ಹೋಗ್ತಿದ್ದ ಇಂದುಜಾ ಅದನ್ನ ಗಮನಿಸಿದ್ಲು. ಅವಳು ಕೂಡ್ಲೆ ಓಡ್ ಬಂದು, ಶೌರ್ಯ ಏನಾಯ್ತು, ಯಾಕೆ ಅವನು ಕೆಳಗ್ ಬಿದ್ದ ಅಂತ ಆತಂಕದಿಂದ ಕೇಳಿದ್ಲು. ಶೌರ್ಯ ಅದಕ್ಕೆ ಮುಗುಳ್ನಕ್ಕೆ, ದೇವಾಶ್ರಮದಲ್ಲಿ ಗಂಡಸರನ್ನ ಒಬ್ರಿಗೊಬ್ರು ವೆಲ್ಕಮ್ ಮಾಡೋದೇ ಹೀಗೆ. ಓಕೆ, ಆಗ್ಲೇ ಲೇಟ್ ಆಗಿದೆ, ನಾನು ಹೋಗ್ಬೇಕು, ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಒಟ್ಟಿಗೆ ಎಲ್ಲಾದ್ರೂ ಊಟ ಮಾಡೋಣ ಅಂತಂದ. ಶೌರ್ಯನ ಮಾತಿಗೆ ಇಂದುಜಾ ಏನೂ ಹೇಳ್ದೆ
ಕೆಳಗಡೆ ಬಿದ್ದಿರೋ ವ್ಯಕ್ತಿಗೆ ಅಣ್ಣ ಆರ್ ಯು ಆಲ್ ರೈಟ್ ಅಂತ ಕೇಳಿದ್ಲು. ಫ್ರೆಂಡಿಗೆ ಹೊಡೆದು ಕೆಳಗೆ ಬೀಳಿಸಿದ್ದಕ್ಕೆ ದಕ್ಷ ಕೋಪ ಮಾಡಿಕೊಂಡು ಶೌರ್ಯನನ್ನ ದುರ್ಗುಟ್ಕೊಂಡು ನೋಡಿ ಅಲ್ಲಿಂದ ಹೊರಟೋದ. ಇಂದುಜಾಗೆ ದಕ್ಷ ಯಾಕೆ ಕೋಪ ಮಾಡ್ಕೊಂಡ, ಇಲ್ಲೇನ್ ನಡೀತಿದೆ ಅಂತ ಗೊತ್ತಾಗದೆ ಗೊಂದಲದಲ್ಲಿ ದಕ್ಷ ನಿತ್ಕೋ ಏನಾಯ್ತೋ ಅಂತ ಕೂಗ್ತಾ ಅವನ ಹಿಂದೆ ಓಡಿದ್ಲು. ಈ ಕಡೆ ಶೌರ್ಯ ಕೆಳಗೆ ಬಿದ್ದಿದ್ದ ವ್ಯಕ್ತಿನ ಎತ್ತಿ ಮೇಲಕ್ಕೆ ನಿಲ್ಸಿ, ನೀನು ಮಾಡಿದ್ದಕ್ಕೆ ನಾನು ಜಸ್ಟ್ ರಿಯಾಕ್ಟ್ ಮಾಡಿದೆ, ಅದನ್ ಬಿಟ್ರೆ ನಮ್ಮ ನಡುವೆ ದ್ವೇಷ ಇಲ್ಲ, ಜಗಳ ಇಲ್ಲ, ನೀನು ಅದನ್ನ ಅರ್ಥ ಮಾಡ್ಕೊ ಅಂತಂದ. ಅವರಿಬ್ರು ಏನೂ ಮಾತಾಡದೆ ನೋಡ್ತಾ ಇದ್ರು. ವೆಲ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನೀಗ ಹೊರಡ್ತೀನಿ. ಶೌರ್ಯ ಕೂಲಾಗಿ ಹೇಳಿ ಏನೂ ಆಗೇ ಇಲ್ಲ ಅನ್ನೋ ತರ ರೂಮ್ ಕಡೆ ಹೊರಟ. ಅವರಿಬ್ರು ಶೌರ್ಯನನ್ನ ಕೋಪದಿಂದ ನೋಡ್ತಾ, ಅದೇನೇ ಆಗ್ಲಿ ನಾವು ಅವನನ್ನ ಬಿಡಬಾರ್ದು, ಸರಿಯಾದ ಸಮಯ ನೋಡಿ ಅವನನ್ನ ಹೊಡಿಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರು. ಶೌರ್ಯ ಕೆಲವು ದಿನ ಬೇಟೆಗೆ ಹೋಗಿರ್ಲಿಲ್ಲ. ಇನ್ನು ಬೇಟೆಗೇನಾದ್ರೂ ಹೊರಟ್ರೆ ಯಾರು ಇದುವರೆಗೂ ಹೋಗಿರಬಾರದು ಅಂತ ಜಾಗಕ್ಕೆ ಹೋಗಬೇಕು ಅಂತ ಯೋಚಿಸ್ತಾ. ಅದರಲ್ಲೂ ಮುಗ್ಧ, ಗ್ರ್ಯಾಂಡ್ ಮಾಸ್ಟರ್ ಮತ್ತೆ ಭೀಮ್ಸೇನಿ ಇವರೆಲ್ಲ ರೂಪಾಂತರಿ ಹೈ ಲೆವೆಲ್ ಏಲಿಯನ್ಸ್ ಪತ್ತೆ ಹಚ್ಚೋ ಮೊದ್ಲೇ ಅದನ್ನ ಹುಡುಕಿ ಕೊಲ್ಲಬೇಕು ಅಂತ ಡಿಸೈಡ್ ಮಾಡ್ಕೊಂಡ. ಇಲ್ಲ ಅಂದ್ರೆ ಅವನು ಬೇಟೆ ಆಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಒಂದು ದಿನ ಶೌರ್ಯ ದೇವಾಶ್ರಮದಲ್ಲಿರೋ ಸ್ಕೈನೆಟ್ ಸೆಂಟರ್ಗೆ ಹೋದ. ಸ್ಕೈನೆಟ್ ಒಂದು ತರ ಇಂಟರ್ನೆಟ್ ಸೆಂಟರ್ ಇದ್ದ ಹಾಗೆ. ಭೂಮಿಯಿಂದ ಟೆಲಿಪೋರ್ಟ್ ಆಗಿ ಬಂದು ಬೇರೆ ಬೇರೆ ಪ್ಲಾನೆಟ್ ಅಲ್ಲಿರೋ ಜನರು ಸ್ಕೈನೆಟ್ ನಲ್ಲಿ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಟೈಟನ್ ನಲ್ಲಿರೋ ಎಲ್ಲರ ಅಡ್ರೆಸ್ ಮತ್ತೆ ವಿವರಗಳು ಇದರಲ್ಲಿ ಸಿಕ್ತಿದ್ವು. ಕಂಪ್ಯೂಟರ್ ತರ ಇರೋ ಎಲೆಕ್ಟ್ರಾನಿಕ್ ಡಿವೈಸ್ ನಲ್ಲಿ ಲಾಗಿನ್ ಆಗಿ ತಮ್ಮಲ್ಲಿ ಇರೋ ವಸ್ತುಗಳು, ಆಯುಧಗಳು, ಏಲಿಯನ್ ಆತ್ಮಗಳನ್ನ ಮಾರೋದಕ್ಕೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಇನ್ಫಾರ್ಮೇಶನ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಳ್ತಾ ಇದ್ರು. ಟೈಟನ್ ಅಲ್ಲಿ ವಾಸ ಮಾಡೋ ಆಲ್ಮೋಸ್ಟ್ ಎಲ್ರು ಸ್ಕೈನೆಟ್ ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರು. ಈ ಸ್ಕೈನೆಟ್ ನಲ್ಲಿ ಒಂದು ಅಫಿಷಿಯಲ್ ಫಾರ್ಮ್ ಇದೆ. ಅದರಲ್ಲಿ ಲಾಗಿನ್ ಆಗ್ಬೇಕಾದ್ರೆ ನಿಜವಾದ ಹೆಸರು ಮತ್ತೆ ಪಾಸ್ವರ್ಡ್ ಕೊಡಬೇಕು. ಆ ಅಫಿಷಿಯಲ್ ಸೈಟ್ ನಲ್ಲಿ ರಿಯಲ್ ಐಡೆಂಟಿಟಿ ಜೊತೆಗೆ ಮಾತ್ರ ರಿಜಿಸ್ಟರ್ ಮಾಡೋದಕ್ಕೆ ಆಗೋದು. ಆದ್ರೆ ಶೌರ್ಯ ಅವನ ಐಡೆಂಟಿಟಿ ಯಾರಿಗೂ ಗೊತ್ತಾಗಬಾರದು ಅಂತ ಮೊದಲೇ ಯೋಚಿಸಿದ್ದ. ಅದಕ್ಕೆ ಅವನು ಕೇವಲ ಬೈಯಿಂಗ್ ಅಂಡ್ ಸೆಲ್ಲಿಂಗ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಸಿಗೋ ಸೆಕ್ಷನ್ಸ್ ರಿಜಿಸ್ಟರ್ ಆದ. ಅದಕ್ಕಾದ್ರೆ ರಿಯಲ್ ಐಡೆಂಟಿಟಿ ಅವಶ್ಯಕತೆ ಇರಲಿಲ್ಲ. ಹೆಚ್ಚಿನ ಜನರು ಈ ತರಹ ಫೋರಂಗಳಲ್ಲಿ ಮಾತ್ರ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ರು. ಆ ಸೈಟ್ ಓಪನ್ ಮಾಡಿದ ತಕ್ಷಣ ಸಾವಿರಾರು ಪೋಸ್ಟ್ಗಳು ಕಾಣಿಸ್ಕೊಂಡು ಒಂದೊಂದೇ ಪೋಸ್ಟ್ಗಳನ್ನ ಚೆಕ್ ಮಾಡ್ಕೊಂಡು ಹೋದಾಗ ಕೆಲವು ಸೆಕ್ಯೂರಿಟಿ ರಿಕ್ರೂಟ್ಮೆಂಟ್ ಇನ್ಫಾರ್ಮೇಶನ್ ಇರೋದನ್ನ ನೋಟಿಸ್ ಮಾಡ್ದ. ಶ್ರೀಮಂತ ಮಕ್ಕಳು, ತುಂಬಾ ಕ್ರೆಡಿಟ್ ಪಾಯಿಂಟ್ಸ್ ಗಳನ್ನ ಹೊಂದಿರೋ ಜನ ಟೈಟನ್ಗಳಲ್ಲಿ ಪ್ರೊಟೆಕ್ಷನ್ಗೆ ಅಥವಾ ತಮ್ಮ ಮಕ್ಕಳ ಪ್ರೊಟೆಕ್ಷನ್ಗೆ ಅಂತ ಯಾರನ್ನಾದ್ರೂ ಹೈಯರ್ ಮಾಡ್ಕೊಳ್ತಾ ಇದ್ರು. ಶೌರ್ಯನ ದುರಾದೃಷ್ಟನೋ ಏನೋ, ತುಂಬಾ ದಿನಗಳಾದ್ರೂ ಯಾವುದೇ ರೂಪಾಂತರಿ ಅಥವಾ ಹೈ ಲೆವೆಲ್ ಏಲಿಯನ್ಗಳನ್ನ ಹುಡುಕಕ್ಕಾಗದೇ ಇದ್ದಿದ್ರಿಂದ ಅವನಿಗೆ ಯಾವ ಏಲಿಯನ್ ಆತ್ಮಗಳನ್ನ ಪಡ್ಕೊಳ್ಳೋಕೆ ಆಗಿರ್ಲಿಲ್ಲ. ಇದೇ ಕಾರಣಕ್ಕೆ ಅವನು ದುಡ್ಡಿಗೋಸ್ಕರ ಯಾರಿಗಾದ್ರೂ ಪ್ರೊಟೆಕ್ಷನ್ ಕೊಡೋ ಕೆಲ್ಸನಾದ್ರೂ ಮಾಡೋಣ ಅನ್ಕೊಂಡ. ಅದರಿಂದ ಸಿಗೋ ಕ್ರೆಡಿಟ್ ಪಾಯಿಂಟ್ಸ್ ಇಂದ ಅಟ್ಲೀಸ್ಟ್ ಯಾವ್ದಾದ್ರೂ ಏಲಿಯನ್ ಆತ್ಮಗಳನ್ನ ಕೊಂಡ್ಕೋಬಹುದು ಅನ್ನೋದು ಅವನ ಯೋಚನೆಯಾಗಿತ್ತು. ಅದಕ್ಕೆ ಅವನು ಯಾರಾದ್ರೂ ಜಾಸ್ತಿ ಕ್ರೆಡಿಟ್ ಪಾಯಿಂಟ್ಸ್ ಕೊಡೋರ್ ಸಿಗ್ತಾರಾ ಅಂತ ಒಂದೊಂದೇ ಪೋಸ್ಟನ್ನ ಕೇರ್ಫುಲ್ ಆಗಿ ಚೆಕ್ ಮಾಡ್ತಾ ಹೋದ. ಒಂದು ಪೋಸ್ಟ್ ನೋಡಿ ಅವನಿಗೆ ತುಂಬಾ ಆಶ್ಚರ್ಯ ಆಯ್ತು. ಆಶ್ಚರ್ಯ ಆಗುವಂಥದ್ದು ಆ ಪೋಸ್ಟ್ ಅಲ್ಲಿ ಏನಿದೆ? ಶೌರ್ಯ ಯಾರು ಸೆಕ್ಯೂರಿಟಿ ಗಾರ್ಡ್ ಆಗಿ ಸೇರ್ಕೋತಾನೆ? ಶೌರ್ಯ ಸ್ಕೈನೆಟ್ ಪ್ಲಾಟ್ಫಾರ್ಮ್ ನಲ್ಲಿ ಜಾಸ್ತಿ ಕ್ರೆಡಿಟ್ ಪಾಯಿಂಟ್ಸ್ ಅನ್ನ ಕೊಡೋ ಪೋಸ್ಟ್ ಅನ್ನ ಹುಡುಕ್ತಾ ಇದ್ದ. ಆಕಸ್ಮಿಕವಾಗಿ ಒಂದು ಪೋಸ್ಟ್ ಅನ್ನ ನೋಡಿ ಅವನಿಗೆ ತುಂಬಾ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಆ ಪೋಸ್ಟ್ ಹಾಕಿರೋ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಯುವರಾಜ್. ಅವತ್ತು ಆನೆ ಗಾತ್ರದ ಏಲಿಯನ್ಸ್ ನಿಂದ ಬಚಾವ್ ಮಾಡಿ ಯುವರಾಜನ ದೇವಾಶ್ರಮಕ್ಕೆ ಕರ್ಕೊಂಡು ಬಂದು ಬಿಟ್ಟ ನಂತರ ಅವನನ್ನ ಮತ್ತೆ ಮೀಟೇ ಆಗಿರ್ಲಿಲ್ಲ. ಏನು ಪೋಸ್ಟ್ ಹಾಕಿದಾನೆ ಅಂತ ಅನ್ಕೊಳ್ತಾ ಶೌರ್ಯ ಕುತೂಹಲದಿಂದ ನೋಡ್ದ. ಯುವರಾಜ ರೂಪಾಂತರಿ ಏಲಿಯನ ಮಾಂಸ ಮತ್ತೆ ಆತ್ಮಗಳು ಬೇಕು ಅಂತ ತುಂಬಾ ಪೋಸ್ಟ್ಗಳನ್ನ ಹಾಕಿದ್ದ. ಜೊತೆಗೆ ಪ್ರೊಟೆಕ್ಷನ್ಗೆ ಒಬ್ಬ ಗಾರ್ಡ್ ಕೂಡ ಬೇಕು ಅಂತ ಹಾಕೊಂಡಿದ್ದ. ಅವನು ಪೋಸ್ಟ್ನಲ್ಲಿ ಬೇಕು ಅನ್ನೋದೇ ಜಾಸ್ತಿ ಇತ್ತು. ಮತ್ತೆ ಅದಕ್ಕೆ ಬೇಕಾದಷ್ಟು ಪೇ ಮಾಡ್ತೀನಿ ಅಂತಾನೂ ಹಾಕಿದ್ದ. ಆದ್ರೆ ಅವನ ಪೋಸ್ಟ್ಗಳಿಗೆ ಆನ್ಸರ್ ಮಾಡೋರೆಲ್ಲ ಬರೀ ಸುಮ್ನೆ ಕೇಳೋರೇ ಇದ್ರು ಬಿಟ್ರೆ ವ್ಯಾಪಾರ ಮಾಡೋರು ಯಾರೂ ಇರ್ಲಿಲ್ಲ. ಯಾಕೆಂದ್ರೆ ರೂಪಾಂತರಿ ಏಲಿಯನ್ ಆತ್ಮಗಳು ಮತ್ತೆ ಅವುಗಳ ಮಾಂಸಕ್ಕೆ ಟೈಟನ್ ಅಲ್ಲಿ ಸಾಕ ಡಿಮಾಂಡ್ ಇತ್ತು. ಅದಕ್ಕೆ ಯಾರು ಅಷ್ಟು ಸುಲಭವಾಗಿ ಅದನ್ನೆಲ್ಲ ಮಾರೋದಕ್ಕೆ ಮುಂದೆ ಬರ್ತಿರ್ಲಿಲ್ಲ. ಬೆಲೆ ಬಾಳು ವಸ್ತುಗಳ ಟ್ರಾನ್ಸಾಕ್ಷನ್ ಮಾಡೋದ್ರ ಮೇಲೆ ಕಣ್ಗಾವಲು ಕೂಡ ಇತ್ತು. ಶೌರ್ಯ ಯುವರಾಜ್ ಪೋಸ್ಟ್ಗಳನ್ನ ನೆಗ್ಲೆಕ್ಟ್ ಮಾಡಿ ಬೇರೆ ಥ್ರೆಡ್ಗಳನ್ನೆಲ್ಲ ಚೆಕ್ ಮಾಡೋದಕ್ಕೆ ಶುರು ಮಾಡ್ದ. ಸ್ವಲ್ಪ ಹೊತ್ತು ಸರ್ಚ್ ಮಾಡದ ಮೇಲೆ ಯಾರೋ ಒಳ್ಳೆ ಕ್ರೆಡಿಟ್ ಪಾಯಿಂಟ್ಸ್ ಕೊಟ್ಟು ಪ್ರೊಟೆಕ್ಷನ್ಗೆ ಹೈಯರ್ ಮಾಡ್ಕೋತೀವಿ ಅನ್ನೋ ಪೋಸ್ಟ್ ಕಾಣ್ತು.
ಶೌರ್ಯ ಖುಷಿಯಿಂದ ಆ ಪೋಸ್ಟ್ಗೆ ರಿಕ್ವೆಸ್ಟ್ ಕಳಿಸ್ದ. ಟೈಟನ್ಗೆ ಹೊಸದಾಗಿ ಬಂದಿರೋ ಎಷ್ಟೋ ಜನರು ಒಳ್ಳೆ ಸ್ಕಿಲ್ ಮತ್ತೆ ಅನುಭವ ಇರೋ ವ್ಯಕ್ತಿಗಳನ್ನ ಪ್ರೈಮರಿ ಏಲಿಯನ್ಸ್ ಬೇಟೆಯಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ನೇಮಿಸ್ಕೊಳ್ತಾ ಇದ್ರು. ನಾರ್ಮಲ್ ಆಗಿ ಹೊಸದಾಗಿ ಬರೋರಿಗೆ ಬೇಟೆಯಾಡೋದ್ರಲ್ಲಿ ಅನುಭವ ಇರಲ್ಲ, ಮತ್ತೆ ಬೇಟೆಯಾಡಬೇಕು ಅಂದ್ರೆ ಅವರ ಸೇಫ್ಟಿನೂ ನೋಡ್ಬೇಕಿತ್ತು. ಇದೇ ಕಾರಣಕ್ಕೆ ಎಕ್ಸ್ಪೀರಿಯನ್ಸ್ಡ್ ಮತ್ತೆ ಸ್ಕಿಲ್ಡ್ ಹಂಟರ್ಸ್ ನ ಹೈಯರ್ ಮಾಡ್ಕೊಳ್ತಾ ಇದ್ರು. ಆ ಹಂಟರ್ಸ್ ಡೀಲ್ ಮಾಡ್ಕೊಂಡ ಕ್ಲೈಂಟ್ಗೆ ಬೇಟೆಯಾಡಕ್ಕೆ ಹೆಲ್ಪ್ ಮಾಡೋದಲ್ದೆ ಏಲಿಯನ್ಸ್ ನಿಂದ ಏನೂ ತೊಂದರೆ ಆಗದೆ ಇರೋ ತರ ಸೇಫ್ ಆಗಿ ನೋಡ್ಕೋಬೇಕಿತ್ತು. 15 ದಿವಸ ಏನಾದ್ರೂ ಈ ಡೀಲ್ ಮಾಡ್ಕೊಂಡ್ರೆ ಆ ಹಂಟರ್ನ ಪ್ರತಿದಿನಕ್ಕೆ 10,000 ಕ್ರೆಡಿಟ್ ಪಾಯಿಂಟ್ಸ್ಗಳನ್ನ ಕೊಡ್ತಾ ಇದ್ರು. ಶೌರ್ಯ ಪೋಸ್ಟ್ ನೋಡಿದ ಮೇಲೆ ಇದು ತುಂಬಾ ಈಸಿ ಜಾಬ್ ಅಂತ ಅನ್ನಿಸ್ತು. ಅದಕ್ಕೆ ಅವನು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ರಿಕ್ವೆಸ್ಟ್ ಕಳ್ಸಿದ್ದ. ನಿಜ ಹೇಳ್ಬೇಕಂದ್ರೆ ಬೇಟೆನಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇರೋ ವ್ಯಕ್ತಿಗಳು ಇಂಥ ಕೆಲ್ಸಗಳಿಗೆಲ್ಲ ಹೋಗ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ಅವರು ಸ್ವತಃ ರೂಪಾಂತರಿ ಮತ್ತೆ ಹೈ ಲೆವೆಲ್ ಏಲಿಯನ್ಗಳನ್ನ ಕೊಂದು ಅವುಗಳ ಮಾಂಸ ಆತ್ಮಗಳನ್ನ ಒಳ್ಳೆ ರೇಟಿಗೆ ಮಾರಿ ಅದಕ್ಕಿಂತ ಜಾಸ್ತಿ ದುಡ್ಡು ಮಾಡ್ಕೊಳ್ತಾ ಇದ್ರು. ಅದ್ರ ಜೊತೆಗೆ ಅವ್ರ ಜೀನ್ ಪಾಯಿಂಟ್ಸ್ ಕೂಡ ಹೆಚ್ಚಿಸ್ಕೊತಾ ಇದ್ರು. ಸ್ವಲ್ಪ ಹೊತ್ತಲ್ಲೇ ಶೌರ್ಯಂಗೆ ಆ ವ್ಯಕ್ತಿಯಿಂದ ರಿಪ್ಲೈ ಬಂತು. ನಿನ್ನನ್ನ ಹೈಯರ್ ಮಾಡ್ಕೊಳ್ಳೋ ಮೊದಲು ನೇರವಾಗಿ ನೋಡ್ಬೇಕು, ಮೀಟ್ ಮಾಡ್ಬೇಕು, ಮತ್ತೆ ಎಷ್ಟು ಚೆನ್ನಾಗಿ ಫೈಟ್ ಮಾಡ್ತೀಯಾ ಅಂತನೂ ನೋಡ್ಬೇಕು, ಆಮೇಲೆ ನಾನು ನಿನ್ನನ್ನ ಹೈಯರ್ ಮಾಡೋದು. ಶೌರ್ಯ ಮೆಸೇಜ್ ಅನ್ನ ನೋಡಿ ಚೂರು ಯೋಚನೆ ಮಾಡ್ದ. ಅವನಿಗೆ ಯಾವ ಇಶ್ಯೂನೂ ಕಾಣಿಸ್ಲಿಲ್ಲ. ಆಬ್ವಿಯಸ್ಲಿ ಯಾರಾದ್ರೂ ಹಾಗೆ ಥಿಂಕ್ ಮಾಡ್ತಾರೆ ಅಂತ ಅನ್ನಿಸ್ತು. ಆ ವ್ಯಕ್ತಿ ಮೀಟ್ ಆಗಕ್ಕೆ ಒಪ್ಕೊಂಡ ಮೇಲೆ ಪ್ಲೇಸ್ ಮತ್ತೆ ಟೈಮ್ ಡೀಟೇಲ್ಸ್ ನ ಕಳಿಸ್ತಾ. ರಿಕ್ರೂಟ್ಮೆಂಟ್ ನ ಆನ್ಲೈನ್ ಪ್ರಾಸೆಸ್ ಮುಗಿಸಿದ ಮೇಲೆ ಟ್ರೇಡಿಂಗ್ ಸೆಕ್ಷನ್ ನಲ್ಲಿ ಹೋಗಿ ಬ್ರೌಸ್ ಮಾಡ್ತಾ ಅಲ್ಲಿರೋ ಪೋಸ್ಟ್ ಗಳನ್ನ ನೋಡೋದಕ್ಕೆ ಶುರು ಮಾಡ್ದ. ಶೌರ್ಯನ ಹತ್ರ ಇದ್ದ ಅರ್ಧ ಚಂದ್ರಾಕೃತಿ ವೆಪನ್ ನಾಶ ಆದ ಮೇಲೆ ಯಾವ್ದಾದ್ರೂ ಏಲಿಯನ್ ಆತ್ಮ ಮತ್ತೆ ಒಂದು ವೆಪನ್ ನ ಕೊಂಡ್ಕೊಳ್ಳೋಣ ಅಂತ ಭಾವಿಸಿದ್ದ. ಎಲ್ಲ ಪೋಸ್ಟ್ ಗಳನ್ನ ಸರ್ಚ್ ಮಾಡ್ತಾನೆ ಇದ್ದ. ಆದ್ರೆ ಅವನಿಗೆ ಅದೃಷ್ಟ ಇರ್ಲಿಲ್ಲ ಅಂತ ಕಾಣುತ್ತೆ. ಏಲಿಯನ್ ಆತ್ಮದ ಮೂಲಕ ಪಡ್ಕೊಂಡಿರೋ ವೆಪನ್ ನ ಕೊಂಡ್ಕೋಬೇಕು ಅಂದ್ರೆ ತುಂಬಾ ಕ್ರೆಡಿಟ್ ಪಾಯಿಂಟ್ಸ್ ನ ಖರ್ಚು ಮಾಡಬೇಕಾಗಿತ್ತು. ಅದು ಅವನಿಗೆ ಗೊತ್ತಾಗ್ತಿದ್ದ ಹಾಗೆ ಪರ್ಚೇಸ್ ಮಾಡೋ ಐಡಿಯಾನ ಡ್ರಾಪ್ ಮಾಡಿ ಮನುಷ್ಯರೇ ತಯಾರು ಮಾಡಿರೋ ಬಿಲ್ಲು ಬಾಣಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ದ. ಮನುಷ್ಯರು ತಯಾರು ಮಾಡುವ ಆಯುಧಗಳು ಯೂಶುವಲಿ ಆಲ್ಫಾ ಎಲಾಯ್ ಅಂದ್ರೆ ಮಿಶ್ರ ಲೋಹದಿಂದ ತಯಾರಿಸಿರೋದಾಗಿತ್ತು. ಅಂತಹ ವೆಪನ್ಸ್ ನಿಂದ ಸುಲಭವಾಗಿ ಪ್ರೈಮರಿ ಏಲಿಯನ್ಸ್ ಅನ್ನ ಕೊಲ್ಲಬಹುದು. ಆದ್ರೆ ರೂಪಾಂತರಿ ಏಲಿಯನ್ಗಳನ್ನ ಕೊಲ್ಲೋದಕ್ಕೆ ಆಗ್ತಿರ್ಲಿಲ್ಲ. ಹಾಗಂತ ಅವು ತುಂಬಾ ಚೀಪಾಗಂತೂ ಸಿಕ್ತಿರ್ಲಿಲ್ಲ. ಆದ್ರೂ ಕೂಡ ಅಂತಹ ಬಿಲ್ಲು ಬಾಣಗಳಿಗೆ ತುಂಬಾ ಬೇಡಿಕೆ ಇತ್ತು. ನಾರ್ಮಲ್ ಏಲಿಯನ್ ಆತ್ಮದ ವೆಪನ್ ನಿಂದ ಈ ಬಿಲ್ಲು ಬಾಣಗಳೇ ತುಂಬಾ ದುಬಾರಿಯಾಗಿದ್ವು. ಶೌರ್ಯ ಅವನ ಹತ್ರ ಇರೋ ಕ್ರೆಡಿಟ್ ಪಾಯಿಂಟ್ಸ್ ನ ಖರ್ಚು ಮಾಡಿ ಅವನ್ನ ಪರ್ಚೇಸ್ ಮಾಡೋಣ ಅಂತ ಯೋಚನೆ ಮಾಡ್ದ. ಮಿಶ್ರ ಲೋಹದಿಂದ ಮಾಡಿರೋ ಬಿಲ್ಲು ಬಾಣಗಳನ್ನ ಖರೀದಿ ಮಾಡೋದಕ್ಕೆ ಇಷ್ಟಪಟ್ಟ. ಅವುಗಳ ಹೆಲ್ಪ್ ನಿಂದ ಏಲಿಯನ್ಗಳನ್ನ ಬೇಟೆಯಾಡೋದು ತುಂಬಾ ಸೇಫ್ ಮತ್ತೆ ಪವರ್ಫುಲ್ ಅಂತ ಗೊತ್ತಿತ್ತು. ಶೌರ್ಯ ದೇವಾಶ್ರಮಕ್ಕೆ ಬರೋ ಮೊದಲು ಟೈಟನ್ನ ಕಾಡುಗಳಲ್ಲಿ ಅಲಿತಾ ಇದ್ದಾಗ ಮರದ ಬಳ್ಳಿಗಳಲ್ಲಿ ಬಿಲ್ಲು ಮಾಡಿಕೊಂಡು ಮರದ ಕಡ್ಡಿಗಳನ್ನ ಬಾಣವಾಗಿ ಬಳಸ್ಕೊಂಡು ಏಲಿಯನ್ನನ್ನ ದೂರದಿಂದ ಬೇಟೆಯಾಡೋದಕ್ಕೆ ಟ್ರೈ ಮಾಡಿದ್ದ. ಆಗ್ಲೇ ಅವನಿಗೆ ಬಿಲ್ಲುಗಾರಿಕೆ ಕಲಿಯೋದು ಇಂತಹ ಪ್ಲಾನೆಟ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನೋದು ಅರಿವಾಗಿತ್ತು. ಆದ್ರೆ ಅದರಿಂದ ತುಂಬಾ ದೂರದಲ್ಲಿ ನಿಂತ್ಕೊಂಡು ಏಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಕ್ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಅವನು ಯೂಸ್ ಮಾಡ್ತಿದ್ದ ಬಿಲ್ಲು ಬಾಣ ಅಷ್ಟೊಂದು ಎಫೆಕ್ಟಿವ್ ಆಗೂ ಇರ್ಲಿಲ್ಲ. ಆ ಬಾಣದಿಂದ ಸಣ್ಣ ಪುಟ್ಟ ನಾರ್ಮಲ್ ಏಲಿಯನ್ಸ್ ಬೇಟೆಯಾಡ್ತಿದ್ನೇ ಬಿಟ್ರೆ ಪ್ರೈಮರಿ ಏಲಿಯನ್ಸ್ ಅನ್ನ ಬೇಟೆಯಾಡೋದಕ್ಕೆ ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಒಳ್ಳೆ ಬಿಲ್ಲು ಬಾಣನ ಕೊಂಡ್ಕೊಳ್ಳುವಷ್ಟು ಕೆಪಾಸಿಟಿನೂ ಅವನಿಗಿರ್ಲಿಲ್ಲ. ಮನುಷ್ಯ ಇವಾಲ್ವ್ ಪ್ರೊಸೆಸ್ನಲ್ಲಿ ಹೈಯರ್ ಸ್ಟೇಜ್ಗಳಿಗೆ ಹೋಗ್ತಾ ಬಿಲ್ಲುಗಾರಿಕೆಯಲ್ಲಿ ಮಾಸ್ಟರ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗ್ತಿತ್ತು. ಶೌರ್ಯ ಬಿಲ್ಲುಗಾರಿಕೆ ಕಲಿಯೋ ಅವಕಾಶ ಈಗ ಬಂದಿತ್ತು. ಆದ್ರೆ ಅದನ್ನ ಕಲಿಬೇಕು ಅಂದ್ರೆ ಅವನು ಸ್ಪೆಷಲ್ ಟ್ರೈನಿಂಗ್ ತಗೋಬೇಕು. ಇದರಿಂದ ಹೆಚ್ಚಿನ ಜನ ಕತ್ತಿ, ಕಠಾರಿ ಮತ್ತೆ ಬೇರೆ ಆಯುಧಗಳನ್ನ ಜಾಸ್ತಿ ಬಳಸ್ತಾ ಇದ್ರು. ಶೌರ್ಯ ಬಿಲ್ಲು ಬಾಣ ಸೇಲ್ಗೆ ರಿಲೇಟೆಡ್ ಇರೋ ಪೋಸ್ಟ್ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ದ. ತುಂಬಾ ಕಡಿಮೆ ಕ್ರೆಡಿಟ್ ಪಾಯಿಂಟ್ಸ್ಗಳಲ್ಲಿ ಕೊಂಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ರಿಂದ ಸೆಕೆಂಡ್ ಹ್ಯಾಂಡ್ ಬಿಲ್ಲು ಬಾಣ ಯಾವ್ದಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದ. ಬಿಲ್ಲುಗಾರಿಕೆ ಅಷ್ಟೊಂದು ಫೇಮಸ್ ಇಲ್ಲದೆ ಇರೋದ್ರಿಂದ ಬಿಲ್ಲು ಬಾಣ ಖರೀದಿ ಮಾಡೋದಕ್ಕೆ ಕಾಂಪಿಟೇಷನ್ ಏನಿರ್ಲಿಲ್ಲ. ಟೈಟನಲ್ಲಿ ಯಾರೋ ಒಬ್ಬ ಫೈಟರ್ ಸೆಕೆಂಡ್ ಸ್ಟೇಜ್ ತಲುಪಿರೋದ್ರಿಂದ ಅವನು ಎಲ್ಲಾ ವಸ್ತುಗಳನ್ನ ಸೇಲ್ ಮಾಡ್ತಿರೋ ಪೋಸ್ಟನ ಶೌರ್ಯ ಗಮನಿಸ್ತ. ಅದರಲ್ಲಿ ಒಂದು ಬಿಲ್ಲು, 6 ಬಾಣಗಳನ್ನ ಬಿಟ್ಟು ಇನ್ನು ಮಿಕ್ಕಿದ ಎಲ್ಲಾ ವೆಪನ್ಸ್ ಸೇಲ್ಗೆ ಇತ್ತು. ಅದು ಬ್ಲ್ಯಾಕ್ ವ್ಯಾಡರ್ ಸೀರೀಸ್ನ ಬಿಲ್ಲು ಮತ್ತೆ ಸೇಬರ್ ಸೀರೀಸ್ ಬಾಣಗಳಾಗಿದ್ವು. ಶೌರ್ಯ ಈ ಬಿಲ್ಲು ಬಾಣಗಳ ಬಗ್ಗೆ ಆಗ್ಲೇ ತುಂಬಾ ಸ್ಟಡಿ ಮಾಡಿದ್ದ. ಬೇಟೆಗೆ ಬಳಸೋ ಆಯುಧಗಳನ್ನ ತಯಾರು ಮಾಡೋಕೆ ಸ್ಟ್ರಾಂಗ್ ಆಗಿರೋ ಮೆಟೀರಿಯಲ್ನ ಯೂಸ್ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಅವು ತುಂಬಾ ಸ್ಟ್ರಾಂಗ್ ಆಗಿದ್ರೆ ಮುರಿದು ಹೋಗೋ ಚಾನ್ಸಸ್ ಜಾಸ್ತಿ ಇತ್ತು. ಅದಕ್ಕೆ ಮಿಶ್ರ ಲೋಹಗಳನ್ನ ಜಾಸ್ತಿ ಬಳಸ್ತಾ ಇದ್ರು.
ಅದರಲ್ಲೂ ಬಿಲ್ಲು ಬಾಣಗಳನ್ನ ತಯಾರು ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಮಿಶ್ರಲೋಹಗಳನ್ನ ಬಳಸ್ತಾ ಇದ್ರು. ಬ್ಲ್ಯಾಕ್ ವ್ಯಾಡರ್ ಬಿಲ್ಲು 3 ತರಹ ಮೆಟಲ್ಸ್ನ ಮಿಕ್ಸ್ ಮಾಡಿ ತಯಾರಿಸಿರೋದಾಗಿತ್ತು. ಅದಕ್ಕೆ ಅದು ತುಂಬಾ ಸ್ಟ್ರಾಂಗ್ ಮತ್ತೆ ಪವರ್ಫುಲ್. ಅದನ್ನ ಬಳಸೋವಂತಹ ದಾರ ಕೂಡ ಸ್ಪೆಷಲ್ ಮಿಶ್ರಲೋಹದಿಂದ ಮಾಡಿದ್ರು. ಇದೇ ಕಾರಣಕ್ಕೆ ಬ್ಲ್ಯಾಕ್ ವ್ಯಾಡರ್ ಮತ್ತೆ ಸೇಬರ್ ಸೀರೀಸ್ ಬಾಣಗಳು ತುಂಬಾ ದುಬಾರಿಯಾಗಿದ್ವು. ಈ ಸೀರೀಸ್ನಲ್ಲಿ ಚೀಪೆಸ್ಟ್ ಬಿಲ್ಲು ಅಂದ್ರೆ ಅದಕ್ಕೆ ಸುಮಾರು 2 ಮಿಲಿಯನ್ ಕ್ರೆಡಿಟ್ ಪಾಯಿಂಟ್ಸ್ ಆಗ್ತಾ ಇತ್ತು. ಪೋಸ್ಟ್ನಲ್ಲಿ ಮಾರಾಟಕ್ಕಿದೆ ಅಂತ ಹಾಕೊಂಡಿದ್ದ ಬಿಲ್ಲಿನ ಹೆಸರು ಡೂಮ್ಸ್ ಡೇ ಅಂತ. ಅದು ಬ್ಲ್ಯಾಕ್ ವ್ಯಾಡರ್ ಸೀರೀಸ್ನ ಬಿಲ್ಲು. ಏನಿಲ್ಲ ಅಂದ್ರೂ ಅದಕ್ಕೆ 6 ಮಿಲಿಯನ್ ಕ್ರೆಡಿಟ್ ಪಾಯಿಂಟ್ಸ್ ಆಗ್ತಾ ಇತ್ತು. ಆ ಬಿಲ್ಲಿಂದ 2400 ಅಡಿ ದೂರದವರೆಗೆ ಗುರಿನ ಹೊಡಿಬಹುದಾಗಿತ್ತು. ಈ ಬಿಲ್ಲಿಗೆ ಬಳಸೋ ಸೇಬರ್ ಬಾಣಗಳು ಸ್ಟೀಲ್ ರಕ್ಷಾ ಕವಚನೇ ಭೇದಿಸ್ತಾ ಇದ್ವು. ಆ ಬಾಣಗಳನ್ನ ಬಳಸಿ 900 ಅಡಿಗಳ ದೂರದಿಂದನೇ ಪ್ರೈಮರಿ ಏಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಬಹುದಿತ್ತು. ಆದ್ರೂ ಡೂಮ್ಸ್ ಡೇ ಬಿಲ್ಲನ್ನ ಬಳಸೋಕೆ ಮನುಷ್ಯಂಗೆ ಅಟ್ಲೀಸ್ಟ್ 7 ಸ್ಟ್ರೆಂತ್ ರೇಟಿಂಗ್ ಇರಬೇಕಾಗಿತ್ತು. ನಾರ್ಮಲಿ ಜಾಸ್ತಿ ರೂಪಾಂತರಿ ಜೀನ್ ಪಾಯಿಂಟ್ಸ್ ಗಳನ್ನ ಗಳಿಸಿರೋರು ಮಾತ್ರ ಈ ರೇಟಿಂಗ್ ಗಳನ್ನ ಹೊಂದಿರ್ತಾ ಇದ್ರು. ಆ ಸ್ಟ್ರೆಂತ್ ಇದ್ರೆ ಒಂದು ಪ್ರೈಮರಿ ಏಲಿಯನ್ ಅನ್ನ ಕೊಲ್ಲೋದಕ್ಕೆ ಕೇವಲ 1 ಬಾಣ ಸಾಕಾಗ್ತಾ ಇತ್ತು. 2ನೇ ಬಾಣನ ಬಳಸೋ ಅಗತ್ಯನೇ ಇರಲಿಲ್ಲ. ಆ ಬಿಲ್ಲನ್ನ ಎಫೆಕ್ಟಿವ್ ಆಗಿ ಬಳಸಬೇಕು ಅಂದ್ರೆ ಒಬ್ಬ ವ್ಯಕ್ತಿ 8 ಸ್ಟ್ರೆಂತ್ ರೇಟಿಂಗ್ ಅನ್ನ ಹೊಂದಿರಲೇಬೇಕಿತ್ತು. ಪ್ರೈಮರಿ ಮತ್ತೆ ರೂಪಾಂತರಿ ಏಲಿಯನ್ಸ್ ಜೀನ್ ಪಾಯಿಂಟ್ಸ್ ಅನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಗಮನ ಕೊಡೋರು ಮಾತ್ರ 10 ಸ್ಟ್ರೆಂತ್ ರೇಟಿಂಗ್ ನ ತಲುಪುತ್ತಾ ಇದ್ರು. ಆದ್ರೆ ಹೆಚ್ಚಿನ ಜನ ಅವರ ರೇಟಿಂಗ್ 8 ತಲುಪೋ ಮೊದಲೇ ಇವಾಲ್ವ್ ಪ್ರೊಸೆಸ್ನ ಸೆಕೆಂಡ್ ಸ್ಟೇಜ್ಗೆ ರೀಚ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ರು. ಇದೇ ಕಾರಣಕ್ಕೆ ಡೂಮ್ಸ್ ಡೇ ಬಿಲ್ಲನ್ನ ಖರೀದಿ ಮಾಡೋದಕ್ಕೆ ಯಾರೂ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಈ ಬಿಲ್ಲನ್ನ ಯಾರೂ ಕೊಂಡ್ಕೊಳ್ಳೋಕ್ಕೆ ಮುಂದೆ ಬರದೇ ಇರೋದು ನೋಡ್ತಿದ್ರೆ ನಂಗೇನೂ ಆಶ್ಚರ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ಬಿಲ್ನನ್ನ ಯೂಸ್ ಮಾಡೋ ಸಾಮರ್ಥ್ಯ ಇರೋರು ಇಷ್ಟು ಕಡಿಮೆ ಕ್ರೆಡಿಟ್ ಪಾಯಿಂಟ್ಸನ್ನ ಕೊಟ್ಟು ಸೆಕೆಂಡ್ ಹ್ಯಾಂಡ್ ಬಿಲ್ಲು ಬಾಣನ ಕೊಂಡ್ಕೊಳ್ಳಲ್ಲ. ಶೌರ್ಯ ಡೀಪ್ ಆಗಿ ಯೋಚಿಸ್ತಾ ನಂತರ ಬಿಲ್ಲು ಬಾಣನ ಖರೀದಿ ಮಾಡಕ್ಕೆ 1 ಮಿಲಿಯನ್ ಕ್ರೆಡಿಟ್ ಪಾಯಿಂಟ್ಸ್ನ ಕೊಡೋದಕ್ಕೆ ರೆಡಿ ಅಂತ ಆ ವ್ಯಕ್ತಿಗೆ ಮೆಸೇಜ್ ಮಾಡ್ದ. ಶೌರ್ಯ ಚಿನ್ನದ ಕೊಡ್ಲಿನ ಮುಗ್ದಂಗೆ ಮಾರಾಟ ಮಾಡಿ 2 ಮಿಲಿಯನ್ ಕ್ರೆಡಿಟ್ ಪಾಯಿಂಟ್ಸ್ಗಳನ್ನ ಸಂಪಾದಿಸಿಕೊಂಡಿದ್ದ. ಗೋಸ್ಟ್ ಹಂಟ್ ಟೆಕ್ನಿಕ್ ಕಲಿಯೋದಕ್ಕೆ ಈಗಾಗಲೇ 1 ಮಿಲಿಯನ್ ಕ್ರೆಡಿಟ್ ಪಾಯಿಂಟ್ಸ್ ಅನ್ನ ಖರ್ಚು ಮಾಡಿದ್ದ. ಉಳಿದಿರೋ 1 ಮಿಲಿಯನ್ ಪಾಯಿಂಟ್ಸ್ ನಿಂದ ಬಿಲ್ಲು ಬಾಣನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅಷ್ಟು ಪಾಯಿಂಟ್ಸ್ಗೆ ಆ ವ್ಯಕ್ತಿ ಒಪ್ಕೊಂಡ್ರೆ ಕೊಂಡ್ಕೊಂಡ್ರಾಯ್ತು ಅಂತ ಡಿಸೈಡ್ ಮಾಡಿಕೊಂಡು ಮೆಸೇಜ್ ಮಾಡಿದ್ದ. ಶೌರ್ಯ ಮೆಸೇಜ್ ಕಳಿಸಿ ಸ್ವಲ್ಪ ಹೊತ್ತು ಕಾದ. ಆದ್ರೆ ಆ ವ್ಯಕ್ತಿಯಿಂದ ಯಾವ ರಿಪ್ಲೈನೂ ಕಾಣಿಸ್ಲಿಲ್ಲ. ಅವನು ಆನ್ಲೈನಲ್ಲಿ ಇಲ್ವಾ, ಇಲ್ಲ ನಾನು ಮಾಡಿರೋ ಆಫರ್ ಅವನಿಗೆ ಇಷ್ಟ ಆಗ್ಲಿಲ್ವಾ ಅಂತ ಶೌರ್ಯ ಯೋಚಿಸೋದಕ್ಕೆ ಶುರು ಮಾಡ್ದ. ಇನ್ಫ್ಯಾಕ್ಟ್ ಶೌರ್ಯಂಗೆ ಆ ಬಿಲ್ಲು ಬಾಣ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ಆ ವ್ಯಕ್ತಿಯಿಂದ ರಿಪ್ಲೈ ಬರೋ ತನಕ ಅಲ್ಲೇ ಕಾಯ್ತಾ ಕೂತ್ಕೊಂಡ. ಸುಮಾರು 1 ಗಂಟೆ ಕಾದ ನಂತರ ಆಲ್ಮೋಸ್ಟ್ ಹೋಪ್ನ ಕಳ್ಕೊಂಡ. ಪೋರ್ಟಲ್ ಅಲ್ಲಿ ಬೇರೆ ಪೋಸ್ಟ್ಗಳನ್ನ ಹುಡುಕ್ತಾ ಬಿಲ್ಲು ಬಾಣಗಳನ್ನ ಯಾರು ಮಾಡ್ತಿದ್ದಾರೆ ಅಂತ ನೋಡ್ತಾ ಕೂತ್ಕೊಂಡ. ಆದ್ರೆ ಅವನಿಗೆ ಏನೂ ಸಿಗ್ಲಿಲ್ಲ. ವೆಲ್, ಏನು ಮಾಡಕ್ಕಾಗಲ್ಲ, ಸ್ವಲ್ಪ ದಿನ ಟ್ರೈ ಮಾಡೋಣ. ಯಾವ್ದಾದ್ರೂ ಏಲಿಯನ್ ಆತ್ಮದ ಬಿಲ್ಲು ಸಿಕ್ಕಿದ್ರೂ ಸಿಗ್ಬೋದು. ಆದ್ರೆ ನನ್ನ ಬಜೆಟ್ಗೆ ಸಿಗ್ಬೇಕಲ್ಲ, ಅದೇ ಮೇನ್ ಇರೋದು. ತನ್ನಷ್ಟಕ್ಕೆ ತಾನು ಯೋಚಿಸ್ತಾ ಇನ್ನೇನೋ ಲಾಗ್ಔಟ್ ಮಾಡಿ ಅಲ್ಲಿಂದ ಹೋಗೋಣ ಅನ್ಕೊಂಡ. ಆದ್ರೆ ಅದೇ ಸಮಯಕ್ಕೆ ಅವನಿಗೆ ಒಂದು ಮೆಸೇಜ್ ಬಂತು. ಶೌರ್ಯ ಆ ಮೆಸೇಜ್ ಓಪನ್ ಮಾಡಿ ನೋಡಿದಾಗ ಬಿಲ್ಲು ಮತ್ತೆ ಬಾಣಗಳನ್ನ 1 ಮಿಲಿಯನ್ ಕ್ರೆಡಿಟ್ ಪಾಯಿಂಟ್ಸ್ಗೆ ಕೊಡೋದಕ್ಕೆ ರೆಡಿ ಅಂತ ಆ ವ್ಯಕ್ತಿ ಕಳಿಸಿದ್ದ. ಅದನ್ನ ನೋಡಿ ಶೌರ್ಯಂಗೆ 1 ಕ್ಷಣ ನಂಬಕ್ಕೆ ಆಗ್ಲಿಲ್ಲ. ಅವನು ಸಣ್ಣ ಮಗು ತರ ಖುಷಿಯಿಂದ ಜಿಗಿದ. ತುಂಬಾ ದಿನಗಳಿಂದ ಕೊಂಡ್ಕೋಬೇಕು ಅಂತ ಆಸೆ ಪಡ್ತಿದ್ದ ಬಿಲ್ಲು ಕೊನೆಗೂ ಅವನ ಕೈಗೆ ಸಿಗ್ತಾ ಇತ್ತು. ಶೌರ್ಯ ತಡ ಮಾಡದೆ ಕ್ರೆಡಿಟ್ ಪಾಯಿಂಟ್ಸ್ ಅನ್ನ ಪೇ ಮಾಡಿ ಆ ಬಿಲ್ಲು ಬಾಣಗಳನ್ನ ಖರೀದಿ ಮಾಡ್ದ. ಆ ಕಡೆ ವ್ಯಕ್ತಿ ಕ್ರೆಡಿಟ್ ಪಾಯಿಂಟ್ಸ್ ರಿಸೀವ್ ಆಗಿದೆ, ಇನ್ನು 3 ದಿನದಲ್ಲಿ ಬಿಲ್ಲು ಮತ್ತೆ ಬಾಣಗಳು ನಿಮಗೆ ರೀಚ್ ಆಗುತ್ತೆ ಅಂತ ರಿಪ್ಲೈ ಮಾಡ್ದ. ಶೌರ್ಯ ಖುಷಿಯಿಂದನೇ ಅಲ್ಲಿಂದ ಅವನ ರೂಮಿಗೆ ಹೊರಟ. ಈ ಬಾಣದಿಂದ ಮುಂದೆ ಆಗೋ ದೊಡ್ಡ ಕೆಲಸದ ಬಗ್ಗೆ ಶೌರ್ಯನಿಗೆ ಕ್ಲೂನೇ ಇರಲಿಲ್ಲ. ಈ ಬಾಣ ಶೌರ್ಯ ಲೈಫಲ್ಲಿ ಏನೇನ್ ಆಟ ಆಡುತ್ತೆ? ಬಾಣ ಕಳಿಸ್ತಾ ಇರೋ ಆ ವ್ಯಕ್ತಿ ಯಾರು? ಶೌರ್ಯ ಎಕ್ಸ್ಪೆಕ್ಟ್ ಮಾಡ್ದ ಹಾಗೆ ಕಂಪ್ಲೀಟ್ ಆಗಿ ಕವರ್ ಮಾಡಿರೋ ಪ್ಯಾಕೇಜ್ ನಲ್ಲಿ ಬಿಲ್ಲು ಮತ್ತೆ ಬಾಣಗಳು 3 ದಿನದಲ್ಲಿ ರೀಚ್ ಆದವು. ಅವುಗಳನ್ನ ತಂದುಕೊಟ್ಟಿದ್ದು ಒಂದು ರೋಬೋಟ್. ಪೋಸ್ಟ್ ಮ್ಯಾನ್ ಆಗಿದ್ರಿಂದ ಈ ಡೀಲ್ ಬಗ್ಗೆ ದೇವಾಶ್ರಮದಲ್ಲಿ ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೆ, ಅವರೆಲ್ಲ ಆಡ್ಕೋತಾರೆ ಅನ್ನೋ ಭಯ ಶೌರ್ಯಂಗಿರ್ಲಿಲ್ಲ. ಶೌರ್ಯ ತುಂಬಾ ಕುತೂಹಲದಲ್ಲೇ ಆ ಪ್ಯಾಕೇಜ್ ಅನ್ನ ಓಪನ್ ಮಾಡ್ದ. ಒಳಗೆ ಕಪ್ಪು ಮತ್ತೆ ನೇರಳೆ ಕಲರ್ಸ್ ಮಿಕ್ಸ್ಚರ್ ಇರೋ ಡೂಮ್ಸ್ ಡೇ ಬಿಲ್ಲು ಕಾಣ್ತು. ಅದನ್ನ ನೋಡ್ತಿದ್ದ ಹಾಗೆ ಅವನ ಕಣ್ಣುಗಳು ಖುಷಿಯಿಂದ ಅರಳುಬಿಟ್ವು. ಸ್ಲೋ ಆಗಿ ಆ ಬಿಲ್ಲನ್ನ ಕೈಯಲ್ಲಿ ಎತ್ಕೊಂಡ ತಕ್ಷಣ ಅದು ತುಂಬಾ ಪವರ್ಫುಲ್ ಆಗಿದೆ ಅನ್ನಿಸ್ತು.
ಆ ಕ್ಷಣದಲ್ಲಿ ಶೌರ್ಯ ಗಾಂಡೀವ ಧರಿಸಿರೋ ಅರ್ಜುನನ ಹಾಗೆ ತನ್ನನ್ನ ತಾನು ಕಲ್ಪನೆ ಮಾಡ್ಕೊಂಡ. ಬಿಲ್ಲಿನ ಮೇಲೆ ಒಂದು ಸಣ್ಣ ಗೀರು ಬಿಟ್ರೆ ನೋಡಕ್ಕೆ ಆಲ್ಮೋಸ್ಟ್ ಹೊಸದಾಗೇ ಇದೆ ಅನ್ನೋ ತರ ಕಾಣ್ತಿತ್ತು. ಅದರ ಜೊತೆಗೆ 6 ಹೊಸ ಸೇಬರ್ ಸೀರೀಸ್ ಮಿಶ್ರ ಲೋಹದ ಬಾಣಗಳು ಪಳಪಳ ಅಂತ ಹೊಳಿತಾ ಇದ್ವು. ಅವುಗಳನ್ನ ಆಲ್ರೆಡಿ ಯೂಸ್ ಮಾಡಿದ್ರು, ಇನ್ನು ಹೊಸದಾಗಿರೋ ತರ ಕಾಣ್ತಿದ್ವು. ಈ ಬಿಲ್ಲು ನನ್ನ ಕೈಯಲ್ಲಿರೋವರೆಗೂ ಈ ಜಗತ್ತು ನಂದೆ. ಇವತ್ತಿಂದ ನಾನು ಗ್ರ್ಯಾಂಡ್ ಮಾಸ್ಟರ್ನಿಂದ ಯಾವುದೇ ಹೈ ಲೆವೆಲ್ ಏಲಿಯನ್ ಕದಿಯೋದಕ್ಕೆ ರಿಸ್ಕ್ ತಗೊಳ್ಳೋದೇ ಬೇಕಾಗಿಲ್ಲ ಅಂತ ಯೋಚಿಸ್ತಾ ಹೆಮ್ಮೆಯಿಂದ ಮುಗುಳ್ನಕ್ತ. ಆ ಬಿಲ್ಲು ಬಾಣ ಹಿಡಿದು ಯಾವುದೋ ಏಲಿಯನ್ ಬೇಟೆಯಾಡ್ತಿರೋ ತರ ಇಮ್ಯಾಜಿನ್ ಮಾಡ್ಕೊಂಡ. ಬಿಲ್ಲನ್ನ ಚೆಕ್ ಮಾಡೋಣ ಅಂತ ದಾರನ ಒಂದಷ್ಟು ಸಲ ಎಳೆಯೋ ಹೊತ್ತಿಗೆ ಅವನ ಕೈಗಳು ನೋಯೋದಕ್ಕೆ ಶುರುವಾದ್ವು. ನಿಜವಾಗ್ಲೂ ಆ ಬಿಲ್ಲಿನ ಸೈಜು ತುಂಬಾ ದೊಡ್ಡದಾಗೇ ಇತ್ತು. ಆ ಬಿಲ್ಲಿನ ದಾರ 10-12 ಸಲಕ್ಕಿಂತ ಜಾಸ್ತಿ ಎಳೆಯೋಕೆ ಸಾಧ್ಯ ಆಗ್ಲಿಲ್ಲ. ನಾನು ರೀಸೆಂಟ್ ಆಗಿ ನನ್ನ ಸ್ಟ್ರೆಂತ್ ಟೆಸ್ಟ್ ಮಾಡಿಲ್ಲ. ನನ್ನ ಸ್ಟ್ರೆಂತ್ ರೇಟಿಂಗ್ ಈಗ 8ಕ್ಕಿಂತ ಕಡಿಮೆ ಇದ್ರೆ ಈ ಬಿಲ್ಲನ್ನ ತುಂಬಾ ಎಫೆಕ್ಟಿವ್ ಆಗಿ ಬಳಸಕ್ಕಾಗಲ್ಲ. ಮೊದಲು ನಾನು ನನ್ನ ಸ್ಟ್ರೆಂತ್ ರೇಟಿಂಗ್ ಎಷ್ಟಿದೆ ಅಂತ ತಿಳ್ಕೋಬೇಕು ಅಂತ ಯೋಚಿಸ್ದ. ಈಗ ಖರೀದಿ ಮಾಡಿದ್ದ ಸೇಬರ್ ಸೀರೀಸ್ ಬಾಣಗಳು ತುಂಬಾ ದುಬಾರಿಯಾಗಿದ್ರಿಂದ ಪ್ರಾಕ್ಟೀಸ್ಗೋಸ್ಕರ ಕೆಲವು ಚೀಪ್ ಆಗಿರೋ ಬಾಣಗಳನ್ನ ಖರೀದಿ ಮಾಡಬೇಕು ಅನ್ಕೊಂಡ. ಅದಕ್ಕೆ ಹತ್ರ ಇರೋ ವೆಪನ್ ಶಾಪ್ಗೆ ಹೋಗಿ 20 ಥಂಡರ್ ಬಾಣಗಳು ಮತ್ತೆ 20 ಸ್ಕೈಫಾಲ್ ಬಾಣಗಳನ್ನ ಪರ್ಚೇಸ್ ಮಾಡ್ದ. ಅವುಗಳ ಜೊತೆಗೆ ಬಾಣಗಳನ್ನ ಬೆನ್ನಿನ ಮೇಲೆ ಇಟ್ಕೊಳ್ಳೋದಕ್ಕೆ ಒಂದು ಬತ್ತಳಿಕೆನ ಪರ್ಚೇಸ್ ಮಾಡ್ದ. ಆ ಬತ್ತಳಿಕೆ ಎಷ್ಟು ದೊಡ್ಡದಿತ್ತು ಅಂದ್ರೆ 50 ಬಾಣಗಳನ್ನ ಇಟ್ಕೊಂಡ್ರು ಕೂಡ ಅದು ಖಾಲಿನೇ ಆಗದೆ ಇರೋ ಹಾಗೆ ಕಾಣ್ತಾ ಇತ್ತು. ಆ ಬಾಣಗಳಿಗೆ ಇಂಪ್ರೆಸಿವ್ ಹೆಸರುಗಳಿದ್ರು ತುಂಬಾ ಚೀಪ್ ಆಗಿದ್ವು. ಥಂಡರ್ ಬಾಣದ ಬೆಲೆ 1ಕ್ಕೆ 1000 ಕ್ರೆಡಿಟ್ ಪಾಯಿಂಟ್ಸ್. ಆ ಬಾಣ ಮಾಮೂಲಿಯಾಗಿ ಕಂಡ್ರು ಅದರ ತುದಿ ಮಿಶ್ರ ಲೋಹಗಳ ಸ್ಟೀಲ್ನಿಂದ ಮಾಡಿದ್ರು. ಅದು ಸಾಫ್ಟ್ ಆಗಿರೋ ಚರ್ಮನ ಮಾತ್ರ ಭೇದಿಸ್ತಾ ಇತ್ತು. ಆದ್ರೆ ಮೂಳೆ ಮತ್ತೆ ದೇಹದ ಮೇಲಿನ ಭಾಗಗಳಿಗೆ ಹೊಡೆದಾಗ ಖಂಡಿತ ಮುರಿತಾ ಇದ್ವು. ಇನ್ನು ಸ್ಕೈಫಾಲ್ ಬಾಣಗಳ ಬಗ್ಗೆ ಹೇಳೋದಾದ್ರೆ ಅವು ಇನ್ನು ಚೀಪ್ ಅಂತಾನೆ ಹೇಳ್ಬೋದು. 1ಕ್ಕೆ 100 ಕ್ರೆಡಿಟ್ ಪಾಯಿಂಟ್ಸ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇತ್ತು. ನೋಡಕ್ಕೆ ಸೇಬರ್ ಸೀರೀಸ್ ಬಾಣಗಳ ತರನೇ ಕಾಣ್ತಿದ್ವು, ಆದ್ರೆ ಆದ್ರೂ ಹಾಗೆ ಕೆಲಸ ಮಾಡ್ತಿರ್ಲಿಲ್ಲ. ಶೌರ್ಯ ಬಿಲ್ಲು ಬಾಣದಲ್ಲಿ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡ್ದ. ಯಾಕೋ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆ ಬಿಲ್ಲಿನ ಮೇಲೆ ತುಂಬಾ ಲವ್ ಆಗೋಯ್ತು. ಶೌರ್ಯ ಅವನ ಕ್ಲೈಂಟ್ ಹತ್ರ ಹೋಗೋ ಸಮಯ ಬಂತು. ಅವನು ಹೊಸ ಬಿಲ್ಲು ಬಾಣಗಳನ್ನ ತಗೊಂಡು ರಿಕ್ರೂಟ್ಮೆಂಟ್ ನಡೆಯೋ ಜಾಗಕ್ಕೆ ಹೊರಟ. ಹೇಳಿದ ಜಾಗನ ರೀಚ್ ಆಗುವಾಗ ಆಲ್ರೆಡಿ ಅಲ್ಲಿ ಡಜನ್ ಗಟ್ಲೆ ಜನ ಬಂದು ಸೇರಿದ್ರು. ಅವರಲ್ಲಿ ತುಂಬಾ ಜನ ರಕ್ಷಾ ಕವಚಗಳನ್ನ ಧರಿಸಿ ನಿಂತಿದ್ರು. ಎಲ್ರನ್ನೂ ನೋಡ್ತಾ ರಿಕ್ರೂಟ್ಮೆಂಟ್ಗೆ ಬಂದಿರೋರ್ನು ನಾನೊಬ್ಬನೇ ಕ್ಯಾಂಡಿಡೇಟ್ ಅಲ್ಲ ಅಂತ ಗೊತ್ತಾಗಿ ಶೌರ್ಯಂಗೆ ನಿರಾಸೆ ಆಯ್ತು. ದಿನಕ್ಕೆ 10,000 ಕ್ರೆಡಿಟ್ ಪಾಯಿಂಟ್ ಸಿಗುತ್ತೆ ಅಂದ್ರೆ ಅದು ಸಣ್ಣ ವಿಷಯ ಆಗಿರ್ಲಿಲ್ಲ. ಅದಕ್ಕೆ ತುಂಬಾ ಜನ ಸೆಕ್ಯೂರಿಟಿ ರಿಕ್ರೂಟ್ಮೆಂಟ್ಗೆ ಆಸಕ್ತಿಯಿಂದ ಜಮಾಯಿಸಿದ್ರು. ಅಷ್ಟೊಂದು ಜನರನ್ನ ನೋಡಿದ ಮೇಲೆ ಇಷ್ಟು ಜನರ ಮಧ್ಯ ನನಗೆ ಕೆಲಸ ಸಿಕ್ದ ಹಾಗೆ ಇವ್ರ ಜೊತೆ ಕಾಂಪೀಟ್ ಮಾಡಿಕೊಂಡು ಟೈಮ್ ಯಾಕೆ ವೇಸ್ಟ್ ಮಾಡಲಿ. ನನಗೆ ಕ್ರೆಡಿಟ್ ಪಾಯಿಂಟ್ಗೋಸ್ಕರ ಒಂದು ಸಿಂಪಲ್ ಜಾಬ್ ಬೇಕಿತ್ತು, ಅದನ್ನು ಬೇರೆ ಕಡೆ ಎಲ್ಲಾದರೂ ಹುಡ್ಕೊಂಡ್ರಾಯ್ತು ಅಂತ ಅನ್ಕೊಂಡು ಅಲ್ಲಿಂದ ವಾಪಸ್ ಹೊರಡೋದಕ್ಕೆ ಮುಂದಾದ. ಶೌರ್ಯ ಅಲ್ಲಿಂದ ಹೊರಡೋದಕ್ಕೂ ದಕ್ಷ ಅವನ 2 ಫ್ರೆಂಡ್ಸ್ ಜೊತೆ ಅಲ್ಲಿ ಬರೋದಕ್ಕೂ ಸರಿ ಹೋಯ್ತು. ದಕ್ಷ ಕೂಡ ಅದೇ ರಿಕ್ರೂಟ್ಮೆಂಟ್ಗೆ ಅಲ್ಲಿಗೆ ಬಂದಿರಬೇಕು ಅಂತ ಶೌರ್ಯ ಗೆಸ್ ಮಾಡ್ದ. ದಕ್ಷನ ನೋಡಿ ಏನೂ ಮಾತಾಡದೆ ಅಲ್ಲಿಂದ ಹೋಗ್ತಿದ್ದಾಗ ದಕ್ಷ ಎದುರು ಬಂದು, ಏನ್ ಡಿಕ್ಕಿ ಬಾಬು, ಬಿಲ್ಲು ಬಾಣಗಳನ್ನೆಲ್ಲ ತಗೊಂಡ್ ಬಂದ್ಬಿಟ್ಟಿದ್ಯಾ? ನೀನು ರಿಕ್ರೂಟ್ಮೆಂಟಿಗೆ ಬಂದಿದ್ಯಾ? ವಾಟ್ ಅ ಜೋಕ್. ನೋಡ್ರೋ, ಡಿಕ್ಕಿ ಬಾಬು ಪ್ರೊಟೆಕ್ಟ್ ಮಾಡಕ್ ಬಂದಿದ್ದಾನೆ ಅಂತ ಹೇಳಿ ಮತ್ತೆ ನಗೋದಕ್ಕೆ ಶುರು ಮಾಡ್ದ. ಅವನು ಸ್ವಂತ ರಿಲೇಟಿವೇ ಅವನಿಗೆ ಅವಮಾನ ಆಗೋ ಹಾಗೆ ಮಾತಾಡ್ತಿರೋದನ್ನ ನೋಡಿ ಶೌರ್ಯಂಗೆ ತುಂಬಾ ಬೇಜಾರಾಗೋಯ್ತು. ಯಾವಾಗ ಡಿಕ್ಕಿ ಬಾಬು ಅನ್ನೋ ಹೆಸರನ್ನ ಅಲ್ಲಿರೋ ಜನರು ಕೇಳಿದ್ರೋ ಎಲ್ಲರ ಕಣ್ಣು ಶೌರ್ಯನ ಕಡೆಗೆ ಹೋದವು. ಗುಂಪಲ್ಲಿದ್ದ ತುಂಬಾ ಜನ ಶೌರ್ಯನನ್ನ ಅಪಹಾಸ್ಯ ಮಾಡ್ತಾ ಅವನನ್ನ ಕೀಳಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಏ ಡಿಕ್ಕಿ ಬಾಬು, ನಿನ್ನನ್ನ ನೀನು ಏನ್ ಅನ್ಕೊಂಡಿದೀಯಾ? ನಿನಗೆ ಏಲಿಯನ್ಸ್ನ ಹೇಗೆ ಬೇಟೆ ಆಡೋದು ಅಂತ ಗೊತ್ತಿದ್ಯಾ? ನೀನು ಪ್ರೊಟೆಕ್ಟರ್ ಆಗಕ್ ಬಂದಿದ್ಯಾ ಅಲ್ಲ? ಅವರೇ ನಿನ್ನನ್ನ ಪ್ರೊಟೆಕ್ಟ್ ಮಾಡ್ಬೇಕಾ? ಅಲ್ಲಿರೋರು ತಲೆಗೆ ಒಂದೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು. ಶೌರ್ಯಂಗೆ ಅಷ್ಟು ಜನರ ಎದುರು ತುಂಬಾ ಅವಮಾನ ಆಯ್ತು. ಶೌರ್ಯಂಗೆ ಒಂದು ಕ್ಷಣ ಕೂಡ ಅಲ್ಲಿರೋದಕ್ಕೆ ಆಗ್ಲಿಲ್ಲ. ಅಲ್ಲಿದ್ದು ಇನ್ನೂ ಅವಮಾನ ಆಗೋದಕ್ಕಿಂತ ಮೊದಲು ಅಲ್ಲಿಂದ ಹೋಗೋದು ಒಳ್ಳೇದು ಅಂತ ಡಿಸೈಡ್ ಮಾಡ್ಕೊಂಡ. ಅಷ್ಟ್ರಲ್ಲಿ ಆ ಜನರಲ್ಲಿ ಒರಟನ ತರ ಕಾಣ್ತಾ ಇದ್ದ ಮಿಥುನ್ ಮುಂದೆ ಬಂದು, ನೀನೇನಾ ದೇವಾಶ್ರಮದಲ್ಲಿ ಫೇಮಸ್ ಆಗಿರೋ ಡಿಕ್ಕಿ ಬಾಬು ಅಂತ ಕೇಳ್ದ. ಶೌರ್ಯ ಅವನನ್ನ ನೋಡಿ ತಲೆ ಆಡಿಸ್ತಾ, ಹೌದು ನಾನೇ ಅಂತಂದ.
ಅವನು ಹಾಗೆ ಹೇಳಿದಾಗ ಅವನ ವಾಯ್ಸಲ್ಲಿ ಶೇಮ್ ಇರಲಿಲ್ಲ, ಒಂಥರ ಹೆಮ್ಮೆನೇ ಇತ್ತು. ಅಷ್ಟಕ್ಕೂ ಪವರ್ಫುಲ್ ಮುಗ್ಧನ ಹಾಗೆ ಹೊಡೆಯೋದು ಈಸಿ ವಿಷಯ ಆಗಿರ್ಲಿಲ್ಲ. ಅಷ್ಟಕ್ಕೂ ಒಂದು ಸ್ಕಿಲ್ ಬೇಕಿತ್ತು. ನೀನು ಕೂಡ ಪ್ರೊಟೆಕ್ಟರ್ ಜಾಬ್ ರಿಕ್ರೂಟ್ಮೆಂಟಿಗೆ ಬಂದಿದ್ಯಾ? ಮಿಥುನ್ ಕುತೂಹಲದಿಂದ ಕೇಳ್ದ. ನಾನು ಅದಕ್ಕೆ ಕೇಪೇಬಲ್ ಅಲ್ಲ ಅಂತ ನಿಮ್ಗನ್ಸಿದ್ರೆ ಹೇಳಿ, ನಾನು ಈಗಲೇ ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ಶೌರ್ಯ ಮುಖದಲ್ಲಿ ಯಾವ ಎಕ್ಸ್ಪ್ರೆಷನ್ಸ್ ಇಲ್ಲದೆ ಹೇಳ್ದ. ಅವನ ಮಾತಿಗೆ ಮಿಥುನ್ ಶೌರ್ಯನನ್ನ ಕೆಳಗಿಂದ ಮೇಲೆ ನೋಡಿ, ನೀನು ನನಗೆ ಪ್ರೊಟೆಕ್ಟ್ ಮಾಡೋದಕ್ಕೆ ರೆಡಿ ಇದ್ರೆ ನಾನು ಕಾಂಟ್ರಾಕ್ಟ್ಗೆ ಸೈನ್ ಮಾಡ್ತೀನಿ ಅಂತ ಹೇಳ್ದ. ಅದನ್ನ ಕೇಳಿ ಗುಂಪಲ್ಲಿದ್ದ ಜನರೆಲ್ಲ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಿಥುನ್ ಫ್ರೆಂಡ್ಸ್ ಅಂತೂ ಅವನು ಮಾಡ್ತಿರೋ ಕೆಲಸ ನೋಡಿ ಶಾಕ್ ಆಗ್ಬಿಟ್ರು. ಮಿಥುನ್ನ ಫ್ರೆಂಡ್ ಒಬ್ಬ ಅವನನ್ನ ಪಕ್ಕಕ್ಕೆ ಎಳ್ಕೊಂಡು ಹೋಗಿ, ಲೇ ಮಿಥುನ್, ನಿಂಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ಡಿಕ್ಕಿ ಬಾಬಾ ಬಗ್ಗೆ ನಿಂಗೇನಾದ್ರೂ ಗೊತ್ತಿದ್ಯಾ? ಅವನನ್ನ ಇಟ್ಕೊಂಡು ನೀನೇನ್ ಮಾಡಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ದ. ಇನ್ನೊಬ್ಬ ಫ್ರೆಂಡು, ಅವನು ಹೇಳಿದ್ದು ಕರೆಕ್ಟು ಮಿಥುನು, ಒಂದು ವೇಳೆ ನಾವು ಅಪಾಯಕ್ಕೆ ಸಿಕ್ಕಾಕೊಂಡಾಗ ಅವನು ಖಂಡಿತ ನಮ್ಮನ್ನ ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾನೆ. ಆಗ ನಾವು ಕೊಟ್ಟ ಕ್ರೆಡಿಟ್ ಪಾಯಿಂಟ್ಸ್ ಎಲ್ಲ ವೇಸ್ಟ್ ಆಗಲ್ವಾ ಅಂತಂದ. ಆದ್ರೆ ಮಿಥುನ್ ಯಾರ ಮಾತನ್ನು ಕೇಳೋದಕ್ಕೆ ರೆಡಿ ಇರಲಿಲ್ಲ. ಅವನು ಎಲ್ರಿಗೂ ಕೇಳಿಸೋ ಹಾಗೆ ಜೋರಾಗಿ ಕೂಗ್ತಾ, ನಾನು ಅವನನ್ನ ಹೈಯರ್ ಮಾಡ್ಕೊಳ್ತಾ ಇದ್ದೀನಿ, ನೀವು ಬೇಕಿದ್ರೆ ಬೇರೆ ಯಾರನ್ನಾದ್ರೂ ಚೂಸ್ ಮಾಡ್ಕೊಳ್ಳಿ ಅಂತ ನೇರವಾಗಿ ಹೇಳ್ದ. ಅಲ್ಲಿದ್ದ ತುಂಬಾ ಜನ ಮಿಥುನ್ನ, ಇವನಿಗೇನು ಊಚಿಗೆ ಚಿಡ್ದಿದ್ಯಾ, ಹೋಗಿ ಹೋಗಿ ಅವನನ್ನ ಹೈಯರ್ ಮಾಡ್ಕೋತಿದ್ದಾನಲ್ಲ ಹೇ ಅಂತ ಬೈಕೊಂಡ್ರು. ಅವನು ತುಂಬಾ ಕೆಟ್ಟ ನಿರ್ಧಾರ ತಗೊಂಡಿದ್ದಾನೆ ಅಂತ ಆಡ್ಕೊಂಡು ನಗ್ತಿದ್ರು. ದಕ್ಷ ವೆಪನ್ನ ಹೊರಗೆ ತೆಗೆದು ಅವನು ಕಲ್ತಿರೋ ಮಾರ್ಷಲ್ ಆರ್ಟ್ ಸ್ಕಿಲ್ನ ಎಲ್ಲರ ಮುಂದೆ ಪರ್ಫಾರ್ಮ್ ಮಾಡಿ ತೋರಿಸ್ದ. ಒಬ್ಬ ಯುವಕ ಅವನನ್ನ ಪ್ರೊಟೆಕ್ಟರ್ ಆಗಿ ಹೈಯರ್ ಮಾಡ್ಕೊಂಡ. ದಕ್ಷನ ಜೊತೆ ಬಂದ ಜನರು ಕೂಡ ತಮ್ಮ ತಮ್ಮ ಶಕ್ತಿ ಏನು ಅಂತ ಪರ್ಫಾರ್ಮ್ ಮಾಡಿದ್ರು. ಅವರಿಗೂ ಕೂಡ ಜಾಬ್ ಸಿಕ್ತು. ಅದಾದ ಮೇಲೆ ದಕ್ಷ ಶೌರ್ಯನ ಹತ್ರ ಬಂದು, ಏನೋ ಡಿಕ್ಕಿ ಬಾಬಾ, ನೀನ್ ತುಂಬಾ ಲಕ್ಕಿ, ಅಯ್ಯೋ ಪಾಪ ಅನ್ನೋ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಕೆಲ್ಸ ಗಿಟ್ಟಿಸ್ಕೊಂಡ್ಬಿಟ್ಟೆ ಅಂತ ಕಾಲೆಳಿಯೋ ತರ ಕಿಚ್ಚಾಯ್ತ. ನಾನು ಯಾವಾಗ್ಲೂ ಲಕ್ಕಿನೇ. ಶೌರ್ಯ ತನಗೆ ಮಾತ್ರ ಕೇಳಿಸೋ ತರ ಹೇಳ್ಕೊಂಡ. ಜಾಬ್ಗೆ ಅಂತ ಬಂದಿದ್ದ ಯುವಕರು ಕ್ಲೈಂಟ್ಸ್ ಮುಂದೆ ತಮ್ಮ ಸ್ಕಿಲ್ ತೋರಿಸಿ ಜಾಸ್ತಿ ಕ್ರೆಡಿಟ್ ಪಾಯಿಂಟ್ಸ್ ಪಡೆಯೋದಕ್ಕೆ ಟ್ರೈ ಮಾಡಿದ್ರು. ಅಲ್ಲಿದ್ದ ಕ್ಲೈಂಟ್ಸ್ ಟೋಟಲ್ ಆಗಿ 10 ಜನ ಎಕ್ಸ್ಪೀರಿಯನ್ಸ್ ಇರೋರನ್ನ ತಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ರಿಕ್ರೂಟ್ ಮಾಡಿದ್ರು. ಕ್ಲೈಂಟ್ಸ್ ಪ್ರೈಮರಿ ಏಲಿಯನ್ಸ್ ಭೇಟಿ ಆಡಬೇಕಾದ್ರೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಪ್ರೊಟೆಕ್ಟ್ ಮಾಡಬೇಕಾಗಿತ್ತು. ಅವರಿಗೆ ಕೆಲಸ ಕೊಟ್ಟಿರೋ ಕ್ಲೈಂಟ್ಸ್ಗೆ ಭೇಟಿಯಾಡೋ ಅನುಭವ ಇರಲಿಲ್ಲ ಅಷ್ಟೇ, ಆದ್ರೆ ಫೈಟಿಂಗ್ ಸ್ಕಿಲ್ಸ್ ಇತ್ತು. ನಿಜ ಹೇಳ್ಬೇಕಂದ್ರೆ ಅವರು ಶೌರ್ಯನ್ನ ಮೀರಿಸೋವಂತ ಫಿಟ್ನೆಸ್ ಮತ್ತೆ ಸ್ಕಿಲ್ ಅನ್ನು ಕೂಡ ಹೊಂದಿದ್ರು. ಜೊತೆಗೆ ದೊಡ್ಡ ದೊಡ್ಡ ಅಕಾಡೆಮಿಗಳಲ್ಲಿ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ರು. ಎಲ್ಲ ಕ್ಲೈಂಟ್ಸ್ ದೇವಾಶ್ರಮದಿಂದ ದೂರ ಭೇಟಿಗೆ ಹೊರಟ್ರು. ನಾರ್ಮಲ್ ಮತ್ತೆ ಪ್ರೈಮರಿ ಏಲಿಯನ್ಸ್ ಅನ್ನ ಬೇಟೆಯಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ರಿಕ್ರೂಟ್ ಆಗಿದ್ದ ಪ್ರೊಟೆಕ್ಟರ್ಸ್ ತಮ್ಮ ತಮ್ಮ ಕ್ಲೈಂಟ್ಸ್ ಜೊತೆಗಿದ್ದು ಅವರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಶೌರ್ಯ ಮಾತ್ರ ತನ್ನ ಕ್ಲೈಂಟ್ ರಕ್ಷಣೆ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅವನ ಪಾಡಿಗೆ ಅವನು ಬಿಲ್ಲುಗಾರಿಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅವನು ಆ ಡೂಮ್ಸ್ ಡೇ ಬಿಲ್ಲಿನ ಮೇಲೆ ಗ್ರಿಪ್ ಸಾಧಿಸೋದಕ್ಕೆ ಟ್ರೈ ಮಾಡ್ತಿದ್ದ. ಪ್ರಾಕ್ಟೀಸ್ ಮಾಡ್ತಾ ಹತ್ತಿರದಲ್ಲಿದ್ದ ಕೆಲವು ಮರಗಳ ಮೇಲೆ ಬಾಣಗಳನ್ನ ಗುರಿ ಇಡ್ತಾ ಇದ್ದ. ಮಿಥುನ್ ಅರ್ಥ ಆಗದೆ ಶೌರ್ಯನ ನೋಡಿ ತಲೆ ಕೆರ್ಕೊಳ್ತಾ, ಇವನು ಏನ್ ಮಾಡ್ತಿದ್ದಾನೆ ಅಂತ ಬೈಕೊಂಡ. ನಂತರ ಶೌರ್ಯನ ಹತ್ರ ಬಂದು ಅನುಮಾನದಲ್ಲಿ ಅವನ ಹತ್ರ ಇದ್ದ ಬಿಲ್ಲು ಬಾಣ ಗಮನಿಸ್ದ. ಏನ್ ಮಾಡ್ತಿದ್ಯಾ? ಪ್ರಾಕ್ಟೀಸ್ ಮಾಡ್ತಿದ್ಯಾ? ಒಂದು ಹಳೇ ಗಾದೆ ಇದೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ. ಹಂಗಾಯ್ತು ನಿನ್ನ ಕತೆ. ನೀನು ನನಗೆ ಪ್ರೊಟೆಕ್ಷನ್ ಕೊಡೋದು ಬಿಟ್ಟು ಎಲ್ಲೆಲ್ಲೋ ಬಾಣ ಬಿಡ್ತಾ ಕೂತಿದ್ಯಾ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ನೀನು 60 ಅಡಿ ಒಳಗೆ ಒಂದು ಬಾಣನೂ ಕರೆಕ್ಟ್ ಆಗಿ ಬಿಟ್ಟಿಲ್ಲ. ನಾನ್ ನಿನ್ನ ಕೆಲ್ಸಕ್ಕೆ ತಗೊಳ್ಳೋದ್ರಲ್ಲಿ ಆತರ ಪಟ್ಬಿಟ್ಟೆ ಅನ್ಸತ್ತೆ ಅಂತ ಸಿಡಗ್ದ. ಶೌರ್ಯ ಏನೂ ಮಾತಾಡ್ಲಿಲ್ಲ. ನಾನ್ ನಿನ್ನ ಹೈಯರ್ ಮಾಡ್ಕೊಂಡಿರೋದು ನನಗೆ ರಕ್ಷಣೆ ಮಾಡೋದಕ್ಕೆ. ನಿನ್ನ ಯಾಕೆ ಎಲ್ರು ದೇವಾಶ್ರಮದಲ್ಲಿ ಕೀಳಾಗಿ ಕಾಣ್ತಾರೆ ಅಂತ ಈಗ ಗೊತ್ತಾಗ್ತಾ ಇದೆ. ನೋಡು, ಒಂದ್ಸಲ ಹೈಯರ್ ಮಾಡ್ಕೊಂಡ್ಮೇಲೆ ನೀನು ಇಷ್ಟ ಬಂದಾಗೆ ಇರೋ ಹಾಗಿಲ್ಲ. ನನಗೆ ಕ್ರೆಡಿಟ್ ಪಾಯಿಂಟ್ಸ್ ಜಾಸ್ತಿ ಆಗಿ ನಿನ್ನ ಕೆಲ್ಸಕ್ಕೆ ತಗೊಂಡಿಲ್ಲ. ಸುಮ್ನೆ ನನ್ನ ಜೊತೆ ಬಾ, ಜಸ್ಟ್ ಪ್ರೊಟೆಕ್ಷನ್ ಕೊಡು ಸಾಕು. ನಾನೇ ಏಲಿಯನ್ಸ್ ಬೇಟೆ ಆಡ್ಕೋತೀನಿ ಅಂತ ಹೇಳಿ ಏಲಿಯನ್ಸ್ ಹುಡುಕ್ತಾ ಮುಂದೆ ಹೋದ. ದೂರದಿಂದಲೇ ಎಲ್ಲ ಗಮನಿಸ್ತಾ ಇದ್ದ ದಕ್ಷ ಶೌರ್ಯನ ಹತ್ರ ಬಂದು, ನಿನ್ನಿಂದಾಗಿ ನಮಗೂ ರೆಸ್ಪೆಕ್ಟ್ ಇಲ್ದಂಗಾಯ್ತು. ನಿನಗೆ ಪ್ರೊಟೆಕ್ಷನ್ ಕೊಡಕ್ಕೆ ತಾಕತ್ತಿಲ್ಲ ಅಂದ್ರೆ ಅವನು ಕೊಟ್ಟಿರೋ ಕ್ರೆಡಿಟ್ ಪಾಯಿಂಟ್ಸ್ ಅನ್ನ ವಾಪಸ್ ಕೊಟ್ಟು ಇಲ್ಲಿಂದ ಹೊರಟು ಹೋಗ್ಬೋದು ತಾನೆ ಅಂತ ಹೇಳ್ದ. ಆಕ್ಚುಲಿ ಶೌರ್ಯನ ಗಮನ ಬಾಣದ ಮೇಲೆ ಇರಲಿಲ್ಲ, ಬಿಲ್ಲಿನ ಮೇಲೆ ಇತ್ತು. ಹಾಗಾಗಿ ಬಿಟ್ಟ ಯಾವ ಬಾಣಗಳು ಟಾರ್ಗೆಟ್ ರೀಚ್ ಆಗ್ತಾ ಇರಲಿಲ್ಲ. ಈ ವಿಚಿತ್ರ ನಡವಳಿಕೆ ಮಿಥುನ್ಗಾಗ್ಲಿ ದಕ್ಷಂಗಾಗ್ಲಿ ಗೊತ್ತಾಗ್ಲಿಲ್ಲ. ಅದನ್ನ ಗಮನಿಸದೆ ಅವರು ಅವನನ್ನ ಬೈದಿದ್ರು. ಆದ್ರೆ ಶೌರ್ಯ ಯಾಕೆ ಹೀಗೆ ವಿಚಿತ್ರವಾಗಿ ನಡ್ಕೋತಾ ಇದ್ದಾನೆ?
ಅವನ ಕ್ಲೈಂಟ್ಸ್ ನ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಶೌರ್ಯ ಫೇಲ್ಯೂರ್ ಆಗ್ತಾನ? ಕ್ರೆಡಿಟ್ ಪಾಯಿಂಟ್ಸ್ ತಗೊಂಡಿರೋಕಾದ್ರೂ ಕೆಲಸ ಮಾಡು, ಸುಮ್ನೆ ನಮ್ಮ ಮಾನ ಮರ್ಯಾದೆನ ಹರಾಜ್ ಹಾಕ್ಬೇಡ. ಕೈಲಾಗದೆ ಇದ್ರೆ ಬಿಲ್ ಎತ್ಕೊಂಡು ಯಾಕೆ ಬಂದಿದೀಯಾ? ಆಶ್ರಮದಲ್ಲೇ ಕೂತು ಮೊಲಾನೋ ಕಪ್ಪೇನೋ ಹಿಡಿಯೋಕ್ಕಾಗಲ್ವಾ? ಏನು ಸಿಕ್ಲಿಲ್ಲ ಅಂದ್ರೆ ಯಾರ್ದಾದ್ರೂ ಅಂಡಿಗೆ ಚುಚ್ಚು ಬಿಡ್ಬೇಕಿತ್ತು, ಹೋಗು. ಶೌರ್ಯನ ಬಿಹೇವಿಯರ್ ನೋಡಿ ದಕ್ಷ ಸಿಟ್ಟಾಗಿ ಹತ್ರ ಬಂದು ಬೈದ. ಅವನ ಮಾತಿಗೆ ಶೌರ್ಯ ಏನು ರಿಯಾಕ್ಟ್ ಮಾಡ್ಲಿಲ್ಲ. ದಕ್ಷನ ಫ್ರೆಂಡ್ಸ್ ಅಲ್ಲಿ ಒಬ್ಬ, ಬಿಡೋ ದಕ್ಷ, ಇವನು ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ. ನಮ್ಮ ಕ್ಲೈಂಟ್ಸು ಇವನನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಇವನಿಂದ ಯಾವ ಹೆಲ್ಪ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ನಕ್ಕದ. ಸುತ್ತ ನಿಂತಿದ್ದ ಜನನು ಅವನ ಮಾತಿಗೆ ನಗೋದಕ್ಕೆ ಶುರು ಮಾಡಿದ್ರು. ಅದು ನಿಜಾನೇ ಅನ್ನೋ, ಈ ಡಿಕ್ಕಿ ಬಾಬು ಆ ವಿಷಯದಲ್ಲಿ ಕ್ಲೈಂಟ್ಸ್ಗೆ ಗ್ರೇಟ್ಫುಲ್ ಆಗಿರ್ಬೇಕು. ದಕ್ಷ ತುಟಿ ಅಂಚಲಿ ನಕ್ಕಿ ಅಲ್ಲಿಂದ ಮುಂದೆ ಹೋದ. ಕ್ಲೈಂಟ್ಸ್ ಸ್ವಲ್ಪ ಹೊತ್ತಿನ ನಂತರ ಬೇಟೆಯಾಡೋದ್ರಲ್ಲಿ ಮತ್ತೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಚೂರು ಪ್ರೋಗ್ರೆಸ್ ಸಾಧಿಸಿದ್ರು. ಅದೇ ಧೈರ್ಯದಲ್ಲಿ ಅವರು ಅಷ್ಟೊತ್ತವರೆಗೂ ಗುಂಪುಗಳಾಗಿ ಬೇಟೆಯಾಡ್ತಿದ್ದವರು ಈಗ ಸಪರೇಟ್ ಆಗಿ ಬೇಟೆಯಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿದ್ದ ಹಾಗೆ ಅವರು ಸ್ವಲ್ಪ ಕೇರ್ಲೆಸ್ ಆಗಿ ಇರೋದಕ್ಕೆ ಶುರು ಮಾಡಿದ್ರು. ಪ್ರೊಟೆಕ್ಟರ್ಸ್ ಕೂಡ ಮೊದಲಿನಷ್ಟು ಜಾಗ್ರತೆಯಿಂದ ಇರಲಿಲ್ಲ. ಒಂದು ಜಾಗದಲ್ಲಿ 3 ಪ್ರೈಮರಿ ಏಲಿಯನ್ಸ್ ಇರೋದು ಒಬ್ಬ ಕ್ಲೈಂಟ್ಸ್ ನ ಕಣ್ಣಿಗೆ ಬಿತ್ತು. ಅವನು ಆ ಏಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡ್ದ. ಆ 3 ಏಲಿಯನ್ಗಳಲ್ಲಿ 2 ಸತ್ತೋದ್ವು. 3ನೇ ಏಲಿಯನ್ ಕೂಡ ಸತ್ತಿದೆ ಅಂತ ಅವನು ಅನ್ಕೊಂಡ. ಆದ್ರೆ ಅದು ಸತ್ ಹಾಗೆ ನಾಟಕ ಆಡ್ತಾ ಇತ್ತು. ಅವನಿಗೆ ಅನುಭವದ ಕೊರತೆ ಇದ್ದಿದ್ರಿಂದ ಅದನ್ನೆಲ್ಲ ಗಮನಿಸ್ಲಿಲ್ಲ. ಆತುರದಿಂದ ಏಲಿಯನ್ ಹತ್ರ ಹೋದ. ಅಲ್ಲಿವರೆಗೂ ಸತ್ ಹಾಗೆ ನಾಟಕ ಮಾಡ್ತಿದ್ದ ಏಲಿಯನ್ ಇದ್ದಕ್ಕಿದ್ದ ಹಾಗೆ ಅವನ ಮೇಲೆ ಅಟ್ಯಾಕ್ ಮಾಡ್ತು. ಭಯದಲ್ಲಿ ಆ ಹುಡುಗ ಚೀರ್ಕೊಂಡ. ಸಡನ್ ಆಗಿ ಹೀಗಾಗತ್ತೆ ಅಂತ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ದಕ್ಷ ಮತ್ತೆ ಅವನ ಫ್ರೆಂಡ್ಸ್ ದೂರ ಇದ್ದಿದ್ರಿಂದ ಒಂದು ಕ್ಷಣ ಅಲ್ಲಿ ಏನ್ ನಡೀತಿದೆ ಅಂತ ಅರ್ಥ ಆಗ್ಲಿಲ್ಲ. ರಿಯಾಕ್ಟ್ ಮಾಡೋ ಮೊದ್ಲೇ ಆ ಏಲಿಯನ್ ಕ್ಲೈಂಟ್ ಹುಡುಗನ ಮೇಲೆ ಜಂಪ್ ಮಾಡ್ತು. ಅವನು ತಕ್ಷಣ ಪಕ್ಕಕ್ಕೆ ಸರ್ಕೊಂಡು ಅದ್ರ ಉಗುರುಗಳಿಂದ ಅವನ ಕುತ್ತಿಗೆಗೆ ಗಾಯ ಆಯ್ತು. ಗಾಯ ನೋಡಿ ಆ ಯುವಕ ಇನ್ನಷ್ಟು ಗಾಬರಿಯಾದ. ಅವನು ಎಲ್ಲಾ ರಿಚ್ ಫ್ರೆಂಡ್ಸ್ ಭಯದಿಂದ ಕಿರ್ಚ್ಕೊಂಡ್ರು. ಆ ಏಲಿಯನ್ ನೋಡಿ ಯುವಕನ ಕಣ್ಣಲ್ಲಿ ಸಾವಿನ ಭಯ ಕ್ಲಿಯರ್ ಆಗಿ ರಿಫ್ಲೆಕ್ಟ್ ಆಗ್ತಿತ್ತು. ಏಲಿಯನ್ ಆ ಹುಡುಗನನ್ನ ಸುಮ್ನೆ ಬಿಡೋ ತರ ಕಾಣ್ಲಿಲ್ಲ. ಅದ್ರ ಕ್ರೂರ ಕೋರೆ ಹಲ್ಲುಗಳನ್ನ ತೋರಿಸ್ತಾ ಗುರ್ರ್ ಅಂತ ಗರ್ಜನೆ ಮಾಡಿ ಮತ್ತೆ ಅವನ ಮೇಲೆ ಅಟ್ಯಾಕ್ ಮಾಡ್ತು. ದಕ್ಷ ಮತ್ತೆ ಅವನ ಫ್ರೆಂಡ್ಸ್ ದೂರದಲ್ಲಿದ್ರು. ಅದರಿಂದ ಏಲಿಯನ್ ತಡೆಯೋದಕ್ಕೆ ಅವರಿಗೆ ಟೈಮ್ ಇರ್ಲಿಲ್ಲ. ಕಟಾರಿ ತರ ಇದ್ದ ಏಲಿಯನ್ ಉಗುರು ಆ ಯುವಕನ ಕತ್ತಿನ ಸಮೀಪ ಇತ್ತು. ಏನು ಮಾಡ್ಬೇಕು ಅಂತ ಗೊತ್ತಾಗದೆ ಅವನು ಹೆಲ್ಪ್ಲೆಸ್ ಆಗಿ ಕಣ್ಣು ಮುಚ್ಕೊಂಡ. ಆದ್ರೆ ಅದೇ ಸಮಯಕ್ಕೆ ಅಚಾನಕ್ ಆಗಿ ಒಂದು ಬಾಣ ಅವನ ಕಿವಿ ಪಕ್ಕದಲ್ಲೇ ಸಕ್ಕತ್ತ ಹಾದು ಹೋಗಿ ಆ ಏಲಿಯನ ಕಣ್ಣಿಗೆ ಚುಚ್ಕೊಳ್ತು. ಏಲಿಯನ್ ನೋವಿನಿಂದ ವಿಚಿತ್ರವಾಗಿ ಕಿರ್ಚ್ಕೊಳ್ತಾ ನೆಲದ ಮೇಲೆ ಬಿದ್ದು ವಿಲವಿಲ ಅಂತ ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಏನಾಯ್ತು ಅಂತ ಯಾರಿಗೂ ಅರ್ಥ ಆಗಲಿಲ್ಲ. ಏಲಿಯನ್ ಕೆಳಗೆ ಬಿದ್ದ ತಕ್ಷಣ ದಕ್ಷ ಮತ್ತೆ ಅವನ ಫ್ರೆಂಡ್ಸ್ ತಮ್ಮ ತಮ್ಮ ವೆಪನ್ಸ್ಗಳಿಂದ ಏಲಿಯನ್ ಅನ್ನ ಚುಚ್ಚಿ ಸಾಯಿಸಾಕಿದ್ರು. ಆ ಹುಡುಗನ ಅದೃಷ್ಟ ಅಂತ ಕಾಣುತ್ತೆ. ಶೌರ್ಯ ಏಲಿಯನ್ ಕೊಲ್ಲೋದ್ರಲ್ಲಿ ಸಕ್ಸಸ್ ಆಗಿದ್ದ. ಇಲ್ದಿದ್ರೆ ಖಂಡಿತವಾಗ್ಲೂ ಅದು ಆ ಹುಡುಗನ್ನ ಕೊಂದು ಹಾಕ್ತಾ ಇತ್ತು. ಸಮೀಪದಲ್ಲಿ ಇದ್ರೂ ದಕ್ಷನ ಫ್ರೆಂಡ್ಸ್ಗೆ ಅವನನ್ನ ಸೇವ್ ಮಾಡೋದಾಗ್ತಾ ಇರ್ಲಿಲ್ಲ. ಆದ್ರೆ ಅವನ ತಮ್ಮ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಶೌರ್ಯನ್ನ ಬ್ಲೇಮ್ ಮಾಡೋದಕ್ಕೆ ಶುರು ಮಾಡಿದ್ರು. ಅವರಿಗೆ ಒಳೊಳಗೆ ನಾಚಿಕೆ ಆಗ್ತಾ ಇತ್ತು. ಅವ್ರ ಪ್ರಕಾರ ಡಿಕ್ಕಿ ಬಾಬು ಕೆಲ್ಸಕ್ಕೆ ಬಾರದ ವೇಸ್ಟ್ ಬಾಡಿ, ಅವನಿಗೆ ಯಾವ ಸ್ಕಿಲ್ಲೂ ಇಲ್ಲ, ಬೈ ಲಕ್ನಲ್ಲಿ ಆ ಏಲಿಯನ್ ಅನ್ನ ಕೊಂದಿದ್ದ ಅಂತ ಅಂದ್ರು. ಡಿಕ್ಕಿ ಬಾಬು, ಯಾಕೆ ಬಾಣ ಬಿಟ್ಟೆ? ನಿನಗೆ ತಲೆ ಇಲ್ವಾ? ಜಸ್ಟ್ ಮಿಸ್ಸು. ಇಲ್ಲ, ಬಾಣ ನೀಲಕಂಠನಿಗೆ ಹೋಗಿ ಚುಚ್ಕೊಳ್ತಾ ಇತ್ತು ಗೊತ್ತಾ? ದಕ್ಷನ ಫ್ರೆಂಡಲ್ ಒಬ್ಬ ಶೌರ್ಯನ ಮೇಲೆ ರೇಗದ. ಬೇರೆಯವರು ಕೂಡ ಶೌರ್ಯನನ್ನ ಬಾಯಿಗೆ ಬಂದ ಹಾಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೆಟ್ ಲಾಸ್ಟ್ ಅಂತ ಮಿಥುನ್ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಕೂಗ್ದ. ದಕ್ಷನ ಸ್ನೇಹಿತರಲ್ಲಿ ಒಬ್ಬ, ಡಿಕ್ಕಿ ಬಾಬು ಕೇಳಿಸ್ಕೊಂಡೆ ತಾನೇ? ಅರ್ಥ ಆಗ್ಲಿಲ್ವಾ? ಗೆಟ್ ಲಾಸ್ಟ್ ಅಂದ್ರೆ ಮುಖ ತೋರಿಸ್ದೆ ಇಲ್ಲಿಂದ ಹೋಗ್ತಾ ಇರು ಅಂತ ಅರ್ಥ. ಇನ್ನು ಯಾಕಿಲ್ಲೇ ನಿಂತಿದ್ಯಾ? ಚೂರಾದ್ರೂ ನಾಚಿಕೆ ಅನ್ನೋದು ಉಳ್ಕೊಂಡಿದ್ರೆ ಈಗ್ಲೇ ಇಲ್ಲಿಂದ ಹೊರಡು ಅಂತ ಕೋಪದಲ್ಲಿ ಕಿರಿಸ್ದ. ನಾನು ಹೋಗೋದಕ್ಕೆ ಹೇಳಿದ್ದು ಅವನನ್ನಲ್ಲ, ನಿನ್ನನ್ನ. ಮಿಥುನ್ ಸಿಟ್ಟಲ್ಲಿ ದುರುಗುಟ್ಕೊಂಡು ನೋಡ್ತಾ ಹೇಳ್ದ. ದಕ್ಷ ಮತ್ತೆ ಅವನ ಫ್ರೆಂಡ್ಸ್ ಶಾಕ್ ಆದ್ರು. ನಿಮಗೆ ನಾನು ಪೇ ಮಾಡಿರೋದು ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ. ಆದ್ರೆ ನೀಲಕಂಠನ ಜೀವ ಅಪಾಯದಲ್ಲಿದ್ದಾಗ ನೀವೆಲ್ಲ ಏನ್ ಮಾಡಿದ್ರಿ? ಏನು ಮಾಡ್ಲಿಲ್ಲ. ನೀಲಕಂಠನ್ ಜೀವ ಯಾರು ಉಳಿಸಿದ್ರೋ ಅವನನ್ನ ನೀವೆಲ್ಲ ಸೇರ್ಕೊಂಡು ಬ್ಲೇಮ್ ಮಾಡ್ತಿದ್ರ. ತಪ್ಪು ಮಾಡಿರೋದು ನೀವು. ಆದ್ರೆ ಅದರ ಹೊಣೆನೆಲ್ಲ ಪಾಪ
ಅವನ್ ತಲೆ ಮೇಲೆ ಹಾಕ್ತಿದ್ರಾ? ನಿಜ ಹೇಳ್ಬೇಕಂದ್ರೆ ಕೊಟ್ಟಿರೋ ಕಾಸಿಗೆ ನಿಯತ್ತಾಗಿ ಕೆಲಸ ಮಾಡಿರೋನು ಅಂದ್ರೆ ಅವನೊಬ್ಬನೇ. ನನಗೆ ಅವನೊಬ್ಬನೇ ಸಾಕು. ನೀವ್ ಯಾರು ಬೇಕಾಗಿಲ್ಲ. ಎಲ್ರೂ ಇಲ್ಲಿಂದ ಹೊರಟೋಗಿ. ಐ ಡೋಂಟ್ ವಾಂಟ್ ಟು ಸಿ ಯು ಅಗೇನ್. ಗೆಟ್ ಲಾಸ್ಟ್. ದಕ್ಷ ಮತ್ತೆ ಅವನ ಫ್ರೆಂಡ್ಸ್ಗೆ ಮುಖಕ್ಕೆ ಹೊಡೆದ ಹಾಗೆ ಹೇಳ್ದ. ಮಿಥುನ್ ಮಾತು ಕೇಳಿ ದಕ್ಷನ ಒಬ್ಬ ಫ್ರೆಂಡ್ಗೆ ಉರಿದೋಯ್ತು. ನೋಡ್ ಮಿಥುನ್, ನೀನ್ ಹೇಳ್ದಾಗೆ ನಾವ್ ಹೋಗ್ತೀವಿ, ಆದ್ರೆ ಕಾಂಟ್ರಾಕ್ಟ್ ಪ್ರಕಾರ ನೀನ್ ನಮ್ಗೆ ಒಪ್ಕೊಂಡಿರೋ ಕ್ರೆಡಿಟ್ ಪಾಯಿಂಟ್ಸ್ ನ ಪೇ ಮಾಡ್ಲೇಬೇಕಾಗುತ್ತೆ ಅಂತಂದ. ಮಿಥುನ್ 1 ಸೆಕೆಂಡ್ ಕೂಡ ಯೋಚಿಸದೆ ಅವರಿಗೆ ಸೇರ್ಬೇಕಾಗಿರೋ ಕ್ರೆಡಿಟ್ ಪಾಯಿಂಟ್ಸ್ ಅನ್ನ ಕೊಟ್ಟು ಅವ್ರಗಳ ಮುಖಾನೂ ನೋಡ್ದೆ, ಲೇ ತಗಡು, 1 ಸೆಕೆಂಡು ಇಲ್ಲಿ ನಿಲ್ಬೇಡ, ಹೋಗ್ತಾ ಇರು ಅಂತಂದ. ದಕ್ಷನ ಫ್ರೆಂಡ್ಸ್ ಕೆಲ್ಸನೇ ಕಂಪ್ಲೀಟ್ ಮಾಡದೆ ಕ್ರೆಡಿಟ್ ಪಾಯಿಂಟ್ ಸಿಕ್ಕಿದ್ರಿಂದ ಫುಲ್ಲು ಖುಷಿ ಆಗ್ಬಿಟ್ರು. ದಕ್ಷ ಅಲ್ಲಿಂದ ಹೋಗೋ ಮೊದಲು ಶೌರ್ಯನ ಕೋಪದಿಂದ ನೋಡಿ ನಂತರ ಮಿಥುನ್ ಕಡೆ ತಿರುಗಿ, ಮಿಥುನ್, ನಾವು ದೇವಾಶ್ರಮದಿಂದ ತುಂಬಾ ದೂರ ಬಂದಿದ್ದೀವಿ. ಒಬ್ಬ ರಿಲಯಬಲ್ ಅಲ್ಲದೆ ಇರೋ ವ್ಯಕ್ತಿನ ನಂಬ್ತಾ ಇದ್ದೀರಾ. ನೀವು ತುಂಬಾ ಕೇರ್ಫುಲ್ ಆಗಿರೋದು ಒಳ್ಳೇದು ಅಂತಂದ. ನಿಂಗೊಂದು ಹೇಳ, ಇವನು ನಿಮಗಿಂತ 100% ಅಲ್ಲ 200% ರಿಲಯಬಲ್. ನೀವು ಹೊರಡ್ಬೋದು. ಮಿಥುನ್ ಮುಲಾಜಿಲ್ದೆ ಉತ್ತರ ಕೊಟ್ಟ. ದಕ್ಷನ್ಗೆ ತುಂಬಾ ಅವಮಾನ ಆಯ್ತು. ಆದ್ರೂ ಶೌರ್ಯನ ಎದುರು ಮುಷ್ಟಿನ ಅಂಗೈ ಹೊಡ್ಕೊಳ್ತಾ ಕೋಪದಲ್ಲಿ ಅಲ್ಲಿಂದ ಹೊರಟೋದ. ಈ ಕ್ಲೈಂಟ್ಸ್ ಎಷ್ಟು ಪವರ್ಫುಲ್ ಅಂತ ಎಲ್ರಿಗೂ ಗೊತ್ತಿತ್ತು. ಹಾಗಾಗಿ ಎಲ್ರೂ ತಮ್ಮೊಳಗಿನ ಕೋಪನ ತೋರ್ಸ್ಕೊಳಕ್ಕಾಗದೆ ಸೈಲೆಂಟ್ ಆಗಿ ಜಾಗ ಖಾಲಿ ಮಾಡಿದ್ರು. ಬಿಲ್ಲುಗಾರಿಕೆ ಕಲಿಬೇಕು ಅಂದ್ರೆ ಅದಕ್ಕೆ ಏಕಾಗ್ರತೆ ಮತ್ತೆ ಕಠಿಣ ಪರಿಶ್ರಮ ಬೇಕು. ಅದಕ್ಕೆ ಅದನ್ನ ಕಲಿಯೋದಕ್ಕೆ ಹೆಚ್ಚಿನ ಜನ ಇಂಟ್ರೆಸ್ಟ್ ತೋರಿಸ್ತಾ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಶೌರ್ಯನ ಬಿಲ್ಲು ಮತ್ತೆ ಬಾಣಗಳ ವ್ಯಾಲ್ಯೂನ ತಿಳ್ಕೊಂಡಿದ್ರೆ ದಕ್ಷ ಮತ್ತೆ ಅವನ ಫ್ರೆಂಡ್ಸ್ ಶೌರ್ಯನನ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ತಿರ್ಲಿಲ್ಲ. ದಕ್ಷ ಅಲ್ಲಿಂದ ಹೋದ ನಂತರ ಮಿಥುನ್ ಶೌರ್ಯನ ಹತ್ರ ಬಂದು, ನೀನು ಬಿಟ್ಟಿದ್ದ ಬಾಣ ತುಂಬಾ ಪವರ್ಫುಲ್ ಆಗಿತ್ತು. ನನ್ನ ಫ್ರೆಂಡ್ ಜೀವ ಉಳಿಸಿದಕ್ಕೆ ನಿನಗೆ ತುಂಬಾ ಥ್ಯಾಂಕ್ಸ್ ಅಂತ ಹ್ಯಾಂಡ್ ಶೇಕ್ ಮಾಡ್ದ. ಶೌರ್ಯ ಖುಷಿಯಿಂದ ಮುಗುಳ್ನಕ್ದ. ನೀನು ಡೂಮ್ಸ್ ಡೇ ಬಳಸ್ತಾ ಇದೀಯಾ ಅಂದ್ರೆ ನಿನ್ನ ರೇಟಿಂಗು 7ಕ್ಕಿಂತ ಹೆಚ್ಚಿಗೆನೇ ಇರಬೇಕು ಅಲ್ವಾ? ಮಿಥುನ್ ಕುತೂಹಲದಿಂದ ಕೇಳ್ದ. ಮಿಥುನ್ ಫ್ರೆಂಡ್ಸ್ ಅವನು ಕೇಳಿದ ಪ್ರಶ್ನೆಗೆ ಮನ್ಸಲ್ಲೇ ನಕ್ಕದ್ರು. ಅವ್ರು ಎಲ್ರು, ಏನ 7 ರೇಟಿಂಗ್, ಆದ್ರೆ ಜನರೆಲ್ಲ ಇವನನ್ನ ಅಂತ ಅನ್ಕೊಳ್ತಾ ಶೌರ್ಯನ್ನ ಮತ್ತೆ ಅವನ ಕೈಯಲ್ಲಿರೋ ಬಿಲ್ಲು ಬಾಣನ ನೋಡಿದ್ರು. ಮಿಥುನ್ ಫ್ರೆಂಡ್ಸ್ಗೆ ಶೌರ್ಯ 7 ರೇಟಿಂಗ್ ಮೇಲೆ ಸಾಧಿಸಿರ್ತಾನೆ ಅಂತ ಎಳ್ಳಷ್ಟು ನಂಬಿಕೆ ಇರಲಿಲ್ಲ. ಯಾಕೆಂದ್ರೆ ಅವ್ರಿಗೆಲ್ರಿಗೂ ಡಿಕ್ಕಿ ಬಾಬು ಕಥೆ ಗೊತ್ತಿತ್ತು. ಮಿಥುನ್ ಮಾತು ಮುಂದುವರಿಸ್ತಾ, ಈ ಡೂಮ್ಸ್ ಡೇ ಬಳಸಬೇಕು ಅಂದ್ರೆ ಕಡಿಮೆ ಅಂದ್ರೂ 7 ರೇಟಿಂಗ್ ಇರಬೇಕು. ಆದ್ರೆ ನೀನು ಪ್ರಾಕ್ಟೀಸ್ ಅಲ್ಲಿ ತುಂಬಾ ಬಾಣಗಳನ್ನ ಹೊಡೆದಿದ್ದನ್ನ ನಾನು ನೋಡ್ದೆ. ನಿನ್ ರೇಟಿಂಗು 8 ಇಲ್ಲ ಅದಕ್ಕಿಂತಲೂ ಹೆಚ್ಚಿರಬೇಕು ಅಂತ ನಂಗನ್ನಿಸ್ತಾ ಇದೆ ಅಂತಂದ. ಶೌರ್ಯ ತುಂಬಾ ಕಾಮಾಗಿ 8 ಅಂತಂದ. ಅವನು ಹೇಳಿದ ಕೇಳಿ ಎಲ್ರು ಒಂದು ಕ್ಷಣ ದಂಗಾಗ್ಬಿಟ್ರು. ಇದ್ದಕ್ಕಿದ್ದ ಹಾಗೆ ಅವನ ಮೇಲಿದ್ದ ಅಭಿಪ್ರಾಯನೇ ಚೇಂಜ್ ಆಗೋಯ್ತು. ಅವನನ್ನ ಎಲ್ರು ಗೌರವದಿಂದ ನೋಡೋದಕ್ಕೆ ಶುರು ಮಾಡಿದ್ರು. ಆದ್ರೂ ಅವರ ಮನ್ಸಲ್ಲಿ ಒಂದು ಸಣ್ಣ ಡೌಟ್ ಇತ್ತು. ಆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಮಿಥುನ್ ಫ್ರೆಂಡ್ ಅಲ್ಲಿ ಒಬ್ಬ ಶೌರ್ಯನ ಮುಂದೆ ಬಂದು, ನಾನು ಒಂದ್ಸಲ ನಿನ್ನ ಬಿಲ್ಲನ್ನ ಟ್ರೈ ಮಾಡ್ಬೋದಾ ಅಂತ ಕೇಳ್ದ. ಶೌರ್ಯ ಮುಗುಳ್ನಕ್ಕೆ ಡೂಮ್ಸ್ ಡೇನ ಆ ಹುಡುಗಂಗೆ ಕೊಟ್ಟ. ಆ ಹುಡುಗ ಅದನ್ನ ಅವನ 2 ಕೈಗಳಿಂದ ತಗೊಂಡ. ಆ ಬಿಲ್ಲಿನ ದಾರನ ಹಿಂದಕ್ಕೆ ಎಳೆಯೋದಕ್ಕೆ ಟ್ರೈ ಮಾಡ್ದ. ಆದ್ರೆ ಅವನಿಗೆ ಶಕ್ತಿ ಸಾಕಾಗ್ಲಿಲ್ಲ. ಮೊದಲು ಟೈಟನ್ ಪ್ಲಾನೆಟ್ಗೆ ಕಾಲಿಟ್ಟ ಯಾವುದೇ ವ್ಯಕ್ತಿಗೂ ಅವರ ಸ್ಟ್ರೆಂತ್ ರೇಟಿಂಗ್ 4ಕ್ಕಿಂತ ಕಡಿಮೆ ಇರ್ತಾ ಇತ್ತು. ಡೂಮ್ಸ್ ಡೇನ ಬಳಸೋಕೆ ಆ ಶಕ್ತಿ ಸಾಕಾಗ್ತಾ ಇರಲಿಲ್ಲ. ಅಷ್ಟರಲ್ಲಿ ಇನ್ನೊಬ್ಬ ಯುವಕ ಮುಂದೆ ಬಂದು, ನೀನ್ ಸ್ವಲ್ಪ ವೀಕ್ ಇದೆಯಾ, ನನಗೆ ಕೊಡು, ನಾನ್ ಟ್ರೈ ಮಾಡ್ತೀನಿ ಅಂತ ಹೇಳಿ ಆ ಹುಡುಗನ ಕೈಯಲ್ಲಿದ್ದ ಬಿಲ್ಲನ್ನ ಎತ್ಕೊಂಡ. ಆದ್ರೆ ಅವನಿಗೂ ಬಿಲ್ಲಿನ ದಾರ ಎಳೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಮಿಥುನ್ ಬಿಟ್ಟು ಬೇರೆ ಎಲ್ರೂ ಆ ಡೂಮ್ಸ್ ಡೇ ಬಿಲ್ಲನ್ನ ಎಳೆಯೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಯಾರಿಗೂ ಸಾಧ್ಯ ಆಗ್ಲಿಲ್ಲ. ಸ್ಲೋ ಆಗಿ ಅವರೆಲ್ಲರೂ ಶೌರ್ಯನ ಶಕ್ತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು. ಈಗ ಅವರ ದೃಷ್ಟಿಲಿ ಶೌರ್ಯ ಡಿಕ್ಕಿ ಬಾಬು ಆಗಿರಲಿಲ್ಲ, ಒಬ್ಬ ಮಹಾನ್ ಶಕ್ತಿಶಾಲಿ ಯೋಧನಾಗಿ ಕಾಣಿಸ್ತಾ ಇದ್ದ. ಅವನನ್ನ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಅವರು ಪಶ್ಚಾತ್ತಾಪ ಪಟ್ಟಿದ್ರು. ಅಲ್ಲಿದ್ದವರಿಗೆಲ್ಲ ಒಂದೇ ಒಂದು ಆಸೆ ಇತ್ತು, ಅದು ಅವನ ನಿಜವಾದ ಹೆಸರು ಏನು ಅನ್ನೋದನ್ನ ತಿಳ್ಕೊಳ್ಳೋದು. ಮಿಥುನ್ ತಲೆ ಆಡಿಸ್ತಾ, ಇಷ್ಟು ದಿನಗಳಿಂದ ನಾವು ನಿನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ವಿ. ನೀನೇನು ಅನ್ನೋದನ್ನ ಎಲ್ರ ಎದುರು ಸಾಬೀತು ಮಾಡಿದೀಯಾ. ನಿನ್ ನಿಜವಾದ ಹೆಸರು ಏನು ಅಂತ ನಮಗೆ ತಿಳ್ಕೊಳಕ್ಕೆ ಆಸೆ ಆಗ್ತಿದೆ. ಏನ್ ನಿನ್ನ ಹೆಸರು ಅಂತ ಕೇಳ್ದ. ಶೌರ್ಯಂಗೆ ಆ ಟೈಮಲ್ಲಿ ಎಷ್ಟು ಖುಷಿ ಆಗ್ತಿತ್ತು ಅಂತ ಹೇಳ್ಕೊಳಕ್ಕೆ ಆಗ್ಲಿಲ್ಲ. ಅವನು ಹೆಮ್ಮೆಯಿಂದ ಎಲ್ರನ್ನೂ ನೋಡ್ತಾ ಶೌರ್ಯ ಅಂತಂದ. ಅವನ ಹೆಸರು ಆ ಜಾಗದಲ್ಲಿ ಪ್ರತಿಧ್ವನಿಸ್ತು. ಹೆಸರು ಕೇಳಿ ಸುತ್ತ ನಿಂತಿದ್ದ ಹುಡುಗರು ಶಾಕ್ ಆಗಿ ಮುಖ ನೋಡ್ಕೊಂಡ್ರು. ಅವ್ರ ಮನ್ಸಲ್ಲಿ ಒಂದು ವಿಷಯ ಫ್ಲಾಶ್ ಆಯ್ತು.
ಶೌರ್ಯ ಅವರಿಗೆ ಮೊದಲೇ ಪರಿಚಯನಾ? ಇಲ್ಲಿ ನಡೆದಿದ್ದ ವಿಚಾರ ಗ್ರ್ಯಾಂಡ್ ಮಾಸ್ಟರ್ ಮುಗ್ಧವರೆಗೂ ಹೋಗುತ್ತಾ? ಶೌರ್ಯನ ಮೇಲೆ ದೇವಾಶ್ರಮದ ಜನರಿಗೆ ಅನುಮಾನ ಹುಟ್ಟುತ್ತಾ? ಟೈಟನ್ ಪ್ಲಾನೆಟ್ ಬಲಿಷ್ಠರನ್ನ ಮಾತ್ರ ಗೌರವಿಸೋ ಜಗತ್ತು. ಶೌರ್ಯನ ಬಿಲ್ಲುವಿದ್ಯೆ ಮತ್ತೆ ಸ್ಟ್ರೆಂತ್ಗೆ ಮಿಥುನ್ ತರ ಅವನ ಫ್ರೆಂಡ್ಸ್ ತುಂಬಾ ಇಂಪ್ರೆಸ್ ಆಗ್ಬಿಟ್ರು. ಆ ಹುಡುಗ ಹೆಸರಿಗೆ ತಕ್ಕನಾಗೆ ಶೌರ್ಯವಂತನೇ ಅಂತ ಅವ್ರ ಮನ್ಸಲ್ಲಿ ಅಭಿಪ್ರಾಯ ಮೂಡ್ತು. ಆದ್ರೆ ದಕ್ಷ ಮತ್ತೆ ಅವನ ಫ್ರೆಂಡ್ಸ್ಗೆ ಶೌರ್ಯನ ಕೈಯಲ್ಲಿರೋ ಬಿಲ್ಲು ಬಾಣದ ವ್ಯಾಲ್ಯೂ ಏನು ಅನ್ನೋದೇ ಗೊತ್ತಿರಲಿಲ್ಲ. ಅದರಿಂದಾಗಿ ಅವರು ಶೌರ್ಯನ ಪವರ್ ಏನು ಅನ್ನೋದು ಕೂಡ ಗೊತ್ತಾಗದೆ ಹೋಯ್ತು. ಶೌರ್ಯನ ಹಾಗೂ ಅವನ ಕೈಯಲ್ಲಿರೋ ಬಿಲ್ಲು ಬಾಣದ ತಾಕತ್ತನ್ನ ಎಲ್ರಿಗಿಂತ ಮೊದಲು ಕರೆಕ್ಟಾಗಿ ಜಡ್ಜ್ ಮಾಡಿದ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಮಿಥುನ್. ಅವನ್ ಜೊತೆ ಇದ್ದ ನೀಲಕಂಠ ಕೂಡ ಈಗ ಶೌರ್ಯನ ಸ್ಕಿಲ್ಗೆ ಫಿದಾಗಬಿಟ್ಟಿದ್ದ. ಅವನು ತುಂಬಾ ಎಕ್ಸೈಟ್ಮೆಂಟ್ ನಲ್ಲಿ, ಶೌರ್ಯ ನಮಗೆ ರಿಯಲ್ ಬಿಲ್ಲು ವಿದ್ಯೆ ಸ್ಕಿಲ್ನ ತೋರಿಸ್ತೀಯಾ ಅಂತ ಕೇಳ್ದ. ಅವನ ಫ್ರೆಂಡ್ಸ್ ಕೂಡ ಅದನ್ನ ನೋಡೋದಕ್ಕೆ ತುಂಬಾ ಕ್ಯೂರಿಯಸ್ ಆಗಿದ್ರು. ಶೌರ್ಯ ಮುಗುಳ್ನಕ್ಕೆ, ನನ್ನ ಸ್ಕಿಲ್ಲು ಜಸ್ಟ್ ಆರ್ಡಿನರಿ ಲೆವೆಲ್ ಅಲ್ಲಿದೆ, ನೀವೆಲ್ಲ ಸುಮ್ಮನೆ ನನ್ನನ್ನ ಓವರ್ ಎಸ್ಟಿಮೇಟ್ ಮಾಡ್ತಿದ್ರ ಅಷ್ಟೇ ಅಂತಂದ. ಮಿಥುನ್ ಸ್ಮೈಲ್ ಮಾಡ್ತಾ, ಬಾರಿ ಸಿಂಪಲ್ ಅನ್ನೋ ತರ ಏನ್ ಆಡ್ಬೇಡ, ನಾನ್ ತುಂಬಾ ಸಿಂಪಲ್ ಅನ್ನೋರಿಗೆ ಜಂಬ ಜಾಸ್ತಿ, ನಿನಗೆ ಎಷ್ಟು ಗೊತ್ತೋ ಅಷ್ಟನ್ನ ಎಲ್ರಿಗೂ ಹೇಳ್ಕೊಡು ಅಂತಂದ. ಶೌರ್ಯನು ನಗ್ತಾ, ಹಾಗಾದ್ರೆ ಓಕೆ, ನಾನು ಇಷ್ಟು ದಿನ ಏನ್ ಪ್ರಾಕ್ಟೀಸ್ ಮಾಡಿದ್ದೀನೋ ಅದನ್ನೇ ಟ್ರೈ ಮಾಡ್ತೀನಿ. ಶೌರ್ಯ ಕೂಡ ಬಿಲ್ಲು ಬಾಣ ಕೈಗೆ ಸಿಕ್ಕದ ಮೇಲೆ ನಿಜವಾದ ಪವರ್ ಮತ್ತೆ ಲಿಮಿಟ್ಸ್ಗಳನ್ನ ಇನ್ನೂ ಸರಿಯಾಗಿ ಚೆಕ್ ಮಾಡಿರಲಿಲ್ಲ. ಹಾಗಾಗಿ ಬಿಲ್ಲುಗಾರಿಕೆ ಸ್ಕಿಲ್ನ ಪರ್ಫಾರ್ಮ್ ಮಾಡೋದಕ್ಕೆ ಸಜ್ಜಾದ. ಅದನ್ನ ನೋಡಿ ಆ ಯುವಕರು ತುಂಬಾ ಎಕ್ಸೈಟೆಡ್ ಆಗಿದ್ರು. ಶೌರ್ಯ ಬಿಲ್ಲನ್ನ ತಗೊಂಡು ಬೆಟ್ಟದ ಮೇಲೆ ಹೆಜ್ಜೆ ಹಾಕ್ತಾ ಸ್ವಲ್ಪ ದೂರ ಹೋದ ನಂತರ ಒಂದ್ ಕಡೆ ನಿಂತ್ಕೊಂಡು ಕಾಡು ಒಳಗಡೆ ನೋಡ್ದ. ಏನನ್ನೋ ಗುರಿಯಾಗಿ ಇಟ್ಕೊಂಡು ಶೌರ್ಯ ಯಾವುದಕ್ಕೆ ಗುರಿ ಇಡ್ತಿದ್ದಾನೆ ಅಂತ ಅವ್ರು ಯಾರಿಗೂ ಅರ್ಥ ಆಗ್ಲಿಲ್ಲ. ಬಾಣ ಬಿಡೋ ಮೊದಲು ಬಿಲ್ಲನ್ನ ಹಿಂದಕ್ಕೆ ಎಳೆದಾಗ ಅವನ ಕೈಯಲ್ಲಿದ್ದ ಹಸಿರು ನರಗಳು ಕೂಡ ಉಬ್ಬಿ ಹೊಳಿತಾ ಇದ್ವು. ಶೌರ್ಯ ತುಂಬಾ ಸ್ಟ್ರಾಂಗ್ ಆಗಿ ಹಿಂದಕ್ಕೆ ಎಳೆದು ಬಾಣನ ಬಿಟ್ಟ. ಕಣ್ಣು ಮಿಟುಕ್ಸೋವಷ್ಟರಲ್ಲಿ ಬಾಣ ಮಿಂಚಿನ ಸ್ಪೀಡಲ್ಲಿ ಬಿಲ್ಲಿನಿಂದ ಹೊರಟು ಕಾಡೊಳಗೆ ಕಣ್ಮರೆಯಾಗೋಯ್ತು. ಬಾಣ ಎಲ್ಲಿ ಹೋಯ್ತು, ಏನಾಯ್ತು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಏಲಿಯನಿಗೆ ಚುಚ್ಚಿದ ಶಬ್ದ ಆಗ್ಲಿ ಕಿರ್ಚಿದ ಕೂಗಾಗ್ಲಿ ಕೇಳಿಸ್ಲಿಲ್ಲ. ಮೋಸ್ಟ್ಲಿ ಶೌರ್ಯ ಬಿಟ್ಟ ಬಾಣದ ಗುರಿ ತಪ್ಪಿರಬೇಕು ಅಂತ ಅವ್ರು ಎಲ್ರೂ ಭಾವಿಸಿದ್ರು. ಬಾಣ ಗುರಿ ಮಾಡಿದ್ದ ಕಾಡು ಬೆಟ್ಟದ ತುದಿಯಿಂದ ಸುಮಾರು 400 ಯಾರ್ಡ್ಸ್ ದೂರದಲ್ಲಿತ್ತು. ಅದರಿಂದ ಶೌರ್ಯ ಬಿಟ್ಟಿದ ಬಾಣದ ಗುರಿ ತಪ್ಪಿರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅವರೆಲ್ಲ ಅನ್ಕೊಂಡ್ರು. ಮಿಥುನ್ ಗಡ್ಡ ಕೆರ್ಕೊಳ್ತಾ, ಕಾಡು ಇಲ್ಲಿಂದ ತುಂಬಾ ದೂರ ಇದೆ, ನಿನ್ನ ಗುರಿ ಮಿಸ್ ಆಗಿರಬೇಕು ಅನ್ಕೋತೀನಿ ಅಂತಂದ. ಶೌರ್ಯ ಮುಗುಳ್ನಗ್ತಾ, ಬನ್ನಿ ಹೋಗಿ ನೋಡೋಣ ಅಂತ ಕಾಡಿನ ಕಡೆ ಹೆಜ್ಜೆ ಹಾಕ್ದ. ಮಿಥುನ್ ಮತ್ತೆ ಅವನ ಫ್ರೆಂಡ್ಸ್ ಶೌರ್ಯನ್ನ ಹಿಂಬಾಲಿಸಿದ್ರು. ಸ್ವಲ್ಪ ದೂರ ಕಾಡು ಒಳಗಡೆ ನಡ್ಕೊಂಡು ಹೋದ ನಂತರ ಮೈಯೆಲ್ಲ ಚುಕ್ಕೆ ಇರೋ ಒಂದು ಪ್ರೈಮರಿ ಏಲಿಯನ ತಲೆಗೆ ಶೌರ್ಯ ಬಿಟ್ಟ ಬಾಣ ಚುಚ್ಕೊಂಡಿರೋದು ಕಾಣ್ತು. ಎಲ್ರೂ ಶಾಕ್ ಆದ್ರು. ಆ ಬಾಣ ಏಲಿಯನ ತಲೆಗೆ ಚುಚ್ಚಿ ಬಾಯಿಂದ ಹೊರಗೆ ಬಂದಿತ್ತು. ಓ ಗಾಡ್, ಈ ಏಲಿಯನಿಗೆ ಕಿರ್ಚೋದಕ್ಕೂ ಟೈಮ್ ಸಿಗ್ಲಿಲ್ಲ, ಅಷ್ಟು ಸ್ಪೀಡಲ್ಲಿ ಬಾಣ ಚುಚ್ಕೊಂಡಿದೆ ಅಂತ ಅನ್ಕೊಂಡ್ರು. ಅಲ್ಲಿದ್ದ ಪ್ರತಿಯೊಬ್ಬರು ಶೌರ್ಯನ ಸ್ಕಿಲ್ ನೋಡಿ ತುಂಬಾ ಖುಷಿ ಪಟ್ರು. 400 ಯಾರ್ಡ್ಸ್ ದೂರದಲ್ಲಿರೋ ಏಲಿಯನ್ನ ಒಂದೇ ಬಾಣದಿಂದ ಕೊಂದಿದ್ದ. ಬಿಲ್ಲುಗಾರಿಕೆಯಲ್ಲಿ ದೇವಾಶ್ರಮದಲ್ಲಿರೋ ಫಸ್ಟ್ ಸ್ಟೇಜ್ ಇವಾಲ್ವರ್ಸ್ ನಲ್ಲಿ ಶೌರ್ಯನೇ ಬೆಸ್ಟ್ ಅನ್ನೋ ತರ ಕಾಣ್ತಾ ಇತ್ತು. ಅವತ್ತಿನಿಂದ ಅವರೆಲ್ಲ ಶೌರ್ಯನ ತುಂಬಾ ಗೌರವದಿಂದ ನಡೆಸ್ಕೊಂಡ್ರು. ಶೌರ್ಯ 15 ದಿನಗಳ ತನಕ ಅವರನ್ನ ಪ್ರೊಟೆಕ್ಟ್ ಮಾಡ್ದ. ಕಡೇ ದಿನ ಅವರಿಗೆ ಒಟ್ಟು 1,50,000 ಕ್ರೆಡಿಟ್ ಪಾಯಿಂಟ್ ಸಿಕ್ತು. 15 ದಿನಾನು ಕ್ಲೈಂಟ್ಸ್ಗೆ ಒಂದು ಚೂರು ನೋವಾಗದೆ ಇರೋ ತರ ನೋಡ್ಕೊಂಡಿದ್ದ. ಇದರಿಂದ ಕ್ಲೈಂಟ್ಸ್ ಎಲ್ಲ ಅವನ ಜೊತೆ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ಗೆ ಸೈನ್ ಹಾಕೋದಕ್ಕೆ ರೆಡಿ ಇದ್ರು. ಆದ್ರೆ ಶೌರ್ಯ ಪ್ರಪೋಸಲ್ನ ಪೊಲೈಟ್ ಆಗಿ ರಿಜೆಕ್ಟ್ ಮಾಡ್ದ. ಯಾಕೆಂದ್ರೆ ಶೌರ್ಯ ಅವನ ಎವಲ್ಯೂಷನ್ ಬಗ್ಗೆ ಗಮನ ಹರಿಸಬೇಕಾಗಿದ್ರಿಂದ ಈ ನಿರ್ಧಾರನ ತಗೋಬೇಕಾಯ್ತು. ಎಲ್ಲ ಮುಗಿಸಿ ಶೌರ್ಯ ದೇವಾಶ್ರಮಕ್ಕೆ ವಾಪಸ್ ಬಂದಾಗ ದಕ್ಷನ ಫ್ರೆಂಡ್ ಮುರಳಿ ಮತ್ತೆ ಅವನ ಚೇಳಾಗಳು ದೇವಾಶ್ರಮದ ಗೇಟಲ್ಲಿ ಶೌರ್ಯಂಗೆ ಅಡ್ಡ ಹಾಕಿದ್ರು. ಇಂದುಜಾ ಜೊತೆಯಲ್ಲಿ ಶೌರ್ಯ ಮಾತಾಡ್ತಿದ್ದಾಗ ಕಿರಿಕ್ ತೆಗೆದು ಏಟು ತಿಂದಿದ್ದ ಈ ಮುರಳಿ ದಕ್ಷ ಕೂಡ ಅವನ ಜೊತೆಗೆ ನಿಂತಿದ್ದ. ಮುರಳಿ ಶೌರ್ಯನ ಎದುರು ಬಂದು ಅವನನ್ನ ಕೆಳಗಿಂದ ಮೇಲಕ್ಕೆ ನೋಡ್ತಾ, ಲೇ ಡಿಕೆ ಬಾಬು, ಅವತ್ ನನ್ ಜೊತೆ ಯಾರೂ ಇಲ್ಲ ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡ್ದೆ ಅಲ್ವಾ? ಆದ್ರೆ ಇವತ್ತೇನ್ ಮಾಡ್ತೀಯಾ? ನಿನಗೆ ಈ ದೇವಾಶ್ರಮದಲ್ಲಿ ಇರೋ ಇಮೇಜ್ಗೆ ನಿನ್ನ ಇಲ್ಲಿ ಕೊಂದ್ರು ಯಾರು ಯಾಕೆ ಏನು ಅಂತ ಪ್ರಶ್ನೆ ಮಾಡಲ್ಲ ಅಂತ ನಿನಗೆ ಗೊತ್ತು ತಾನೆ?
ಗೊತ್ತಿದ್ರು ನನ್ನ ಮೇಲೆ ಕೈ ಮಾಡೋದಕ್ಕೆ ಎಷ್ಟೋ ಧೈರ್ಯ ಇರ್ಬೇಡ ನಿನಗೆ. ಇವತ್ತು ನಿನ್ನೆಲ್ಲ ಬಾಕಿನ ಬಡ್ಡಿ ಸಮೇತ ಚುಕ್ತ ಮಾಡ್ತೀನಿ ರಾಸ್ಕಲ್ ಬಡ್ಡಿ ಮಗನೇ ಅಂತ ಕೋಪದಲ್ಲಿ ಹಲ್ ಕಡಿತಾ ಹೇಳ್ದ. ಶೌರ್ಯ ಮನ್ಸಲ್ಲೇ, ಈ ನನ್ ಮಕ್ಕಳಿಗೆ ಸರಿಯಾಗಿ ತದುಕುದ್ರು ಬುದ್ಧಿ ಬಂದಿಲ್ವಲ್ಲ ಅಂತ ಅನ್ಕೊಂಡ. ಮುರುಳಿ, ದಕ್ಷ, ಅವನ ಜೊತೆಗಿದ್ದ ಈ ಚೇಳಗಳು ಎಲ್ರೂ ಶೌರ್ಯನ ಜೊತೆ ಸೆಕ್ಯೂರಿಟಿ ಕೊಡೋದಕ್ಕೆ ಕಾಡಿಗೆ ಬಂದು ಅಲ್ಲಿ ಮಿಥುನ್ ಹತ್ರ ಅವಮಾನ ಮಾಡಿಸ್ಕೊಂಡಿದ್ರು. ಈಗ ಶೌರ್ಯ ವಾಪಸ್ ಬರೋದನ್ನೇ ಕಾಯ್ಕೊಂಡಿದ್ರು. ಶೌರ್ಯ ಭಯ ಪಡದೆ ಅವರನ್ನೇ ನೋಡ್ತಾ, ಏನಿವಾಗ ಬಡ್ಡಿ ಕಟ್ಬೇಕಾ? ಅಸಲು ಬಡ್ಡಿ ಎಲ್ಲ ಒಟ್ಟಿಗೆ ಕೊಡಕ್ಕೆ ನಾನ್ ರೆಡಿ, ತಗೊಳಕ್ಕೆ ನೀವು ರೆಡಿನಾ ಅಂತ ಕೇಳ್ದ. ಅರೆ ನೀನೇನ್ ದೇವಾಶ್ರಮಕ್ಕೆ ದೊಡ್ಡ ಡಾನ್ ಅನ್ಕೊಂಡ್ಬಿಟ್ಟಿದ್ಯಾ? ಫಸ್ಟ್ ಆಫ್ ಆಲ್ ಇವರೆಲ್ಲ ನಾನು ಕರ್ಕೊಂಡು ಬಂದಿರೋ ಜನ ಅಲ್ಲ, ನಿನ್ನಿಂದ ಅನ್ಯಾಯ ಆಗಿರೋರು. ಅವರಿಗೆ ಸಿಗಬೇಕಾಗಿರೋ ಕ್ರೆಡಿಟ್ ಪಾಯಿಂಟ್ಸ್ ನಿನ್ನಿಂದಾಗಿ ಕಳ್ಕೊಂಡಿರೋರು. 15 ದಿನಕ್ಕೆ 1,50,000 ಕ್ರೆಡಿಟ್ ಪಾಯಿಂಟ್ಸ್ ಆರಾಮಾಗಿ ಸಿಗ್ತಾ ಇತ್ತು. ಅನ್ಯಾಯವಾಗಿ ಅದನ್ನೆಲ್ಲ ನೀನು ಹಾಳು ಮಾಡ್ಬಿಟ್ಟೆ. ಆ ಕ್ರೆಡಿಟ್ ಪಾಯಿಂಟ್ಸ್ ಯಾರು ನಿನ್ ತಾತ ಕೊಡ್ತಾನ ಅಂತ ಕೇಳ್ತಾ ಶೌರ್ಯನ ಭುಜ ಹಿಂದಕ್ಕೆ ತಳ್ದ. ಶೌರ್ಯ ಮುಗುಳ್ನಕ್ಕೆ, ಲೇ ಏನ್ ಜನ್ಮಾನೋ ನಿಮ್ಗಳದು? ಅಲ್ಲ, ನನ್ನಿಂದಾಗಿ ನೀವು ಕ್ರೆಡಿಟ್ ಪಾಯಿಂಟ್ಸ್ ಕಳ್ಕೊಂಡ್ರ ಅಥವಾ ಕ್ಲೈಂಟ್ ಜೀವ ಉಳ್ಸಕ್ಕೆ ತಾಕತ್ತಿಲ್ಲ ಅಂತ ಕ್ಲೈಂಟ್ ಕೈಯಲ್ಲೇ ಉಗಿದು ಉಪ್ಪು ಖಾರ ಹಾಕಿಸ್ಕೊಂಡು ಕಿಕ್ಔಟ್ ಆದ್ರ? ನಿಮ್ಗಳಿಗೆ ನನ್ನ ಎದುರುಗಡೆ ನಿಂತ್ಕೊಂಡು ಇದನ್ನ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಅಲ್ಲೇ ಇದ್ದ ದಕ್ಷನ ಮುಖ ನೋಡಿ ಕೇಳ್ದ. ದಕ್ಷಂಗೆ ಕಸಿವಿಸಿ ಆದಷ್ಟು ಈ ಜಗಳದಿಂದ ದೂರ ಇರೋದಕ್ಕೆ ನೋಡ್ತಿದ್ದ. ಆ ಜಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ಹೀಟ್ ಕ್ರಿಯೇಟ್ ಆಗಿದ್ರಿಂದ ಸ್ಲೋ ಆಗಿ ಜನ ಸೇರೋದಕ್ಕೆ ಶುರು ಮಾಡಿದ್ರು. ಭೂಮಿ ಆಗ್ಲಿ ಅನ್ಯ ಗ್ರಹ ಆಗ್ಲಿ ಜಗಳ ನಡೀತಾ ಇದೆ ಅಂದ್ರೆ ಏನೋ ಒಂಥರ ಥ್ರಿಲ್ಲು. ಅಲ್ಲೂ ಅದೇ ಆಯ್ತು. ನೋಡ್ತಾನೆ ಜನ ಜಮಾಯಿಸ್ಬಿಟ್ರು. ಶೌರ್ಯ ಅಷ್ಟು ಜನರ ಎದುರಿಗೆ ಮರ್ಯಾದೆ ತೆಗಿತಿರೋದನ್ನ ನೋಡಿ ಮುರುಳಿ ಸಿಡುಕ್ತಾ, ಮಗನೇ ಬಿಟ್ರೆ ಬೇಜಾನ್ ಮಾತಾಡ್ತೀಯ? ಏಯ್ ಬನ್ರೋ, ಏನ್ ಮುಖ ನೋಡ್ತಿದ್ರ? ಈ ನನ್ನ ಮಗನಿಗೆ ದೇವಾಶ್ರಮದ ಒಳಗೆ ಜೀವಂತವಾಗಿ ಹೂತಾಕ್ಬಿಡೋಣ, ಆ ತರ ಪಟ ಕಲ್ಸ್ಬೇಕು ಅಂತ ಅವನ ಫ್ರೆಂಡಿಗೆ ಹೇಳಿ ಮುಷ್ಟಿ ಮಾಡ್ಕೊಂಡು ಶೌರ್ಯನ ಮುಖಕ್ಕೆ ಜೋರಾಗಿ ಪಂಚ್ ಮಾಡ್ದ. ಮಿಂಚಿನ ಸ್ಪೀಡಲ್ಲಿ ಬಂದ ಆ ಪಂಚಿಗೆ ಶೌರ್ಯನ ಮೂಗು ಮುರಿದೇ ಹೋಯ್ತೇನೋ ಅನ್ನೋ ತರ ಅವ್ರ ಎಲ್ಲರ ಭಾವನೆ ಇತ್ತು. ಆ ಪಂಚ ನಿಜವಾಗ್ಲೂ ಶೌರ್ಯನ ಮೂಗಿಗೆ ಬಿದ್ದಿದ್ರೆ ಅವನು ಮೂಗು ಖಂಡಿತ ಮುರಿತಾ ಇತ್ತು. ಆದ್ರೆ ಎಲ್ಲರ ಆಲೋಚನೆಗಳನ್ನ ಕನ್ಫ್ಯೂಸ್ ಮಾಡಿ ಶೌರ್ಯ ತುಂಬಾ ಜಾಣತನದಿಂದ ಆ ಪಂಚನ್ನ ತಪ್ಪಿಸ್ಕೊಂಡ. ಜನರೆಲ್ಲ ಅಂತ ಕೂಗ್ತಾ ಶೌರ್ಯನ ಮೂಗೆ ಆಶ್ಚರ್ಯಪಟ್ರು. ಅವರಿಗೆಲ್ಲ ಇವನೇನ ದೇವಾಶ್ರಮದ ಡಿಕ್ಕಿ ಬಾಬು ಅಂತ ಒಂದು ಕ್ಷಣ ಗೊಂದಲ ಆಯ್ತು. ಯಾವಾಗ ಶೌರ್ಯಂಗೆ ಆ ಏಟು ಬೀಳಿಲ್ವೋ ಮುರುಳಿಗೆ ತುಂಬಾ ಫ್ರಸ್ಟ್ರೇಷನ್ ಆಯ್ತು. ಅಷ್ಟು ಜನರ ಎದುರಿಗೆ ಅವಮಾನ ಕೂಡ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಅವನ ಕೋಪದಲ್ಲಿ, ನಿನ್ನ ಇವತ್ತು ಜೀವಂತವಾಗಿ ಹೂತಾಕೋವರೆಗೂ ನನಗೆ ಸಮಾಧಾನನೇ ಇಲ್ಲ ಅಂತ ಕಿರಿಸ್ತಾ ಶೌರ್ಯನ ಕಡೆ ನುಗ್ದ. ಆದ್ರೆ ಶೌರ್ಯ ಅವನ ಅಟ್ಯಾಕ್ ಮಾಡೋ ತನಕ ಕಡ್ಲೆ ಪುರಿ ತಿಂತಾ ಇರ್ಲಿಲ್ಲ. ಮುರುಳಿ ನೆಕ್ಸ್ಟ್ ಮೂವ್ ಮಾಡೋ ಮೊದ್ಲೇ ಶೌರ್ಯ ಅವನ ಮುಖಕ್ಕೆ ಫಟ್ ಅಂತ ಕಾಲಿಂದ ಸರಿಯಾಗಿ ಕಿಕ್ ಕೊಟ್ಟ. ಆ ಕಿಕ್ಕಿಗೆ ಮುರುಳಿ ಗಾಳಿಯಲ್ಲಿ ಹಾರು ಹೋಗಿ 10 ಅಡಿ ದೂರ ಬಿದ್ದ. ತಲೆನ ಅಳ್ಳಾಡ್ಸಿ ಏನಾಯ್ತು ಅಂತ ಅವನಿಗೆ ಅರಿವಾಗೋ ಮೊದ್ಲೇ ಕಣ್ಣಲ್ಲಿ ನೀರ್ ಬಂತು, ಮೂಗಲ್ಲಿ ಬೊಳಬೊಳ ಅಂತ ರಕ್ತ ಬರೋದಕ್ಕೆ ಶುರುವಾಯ್ತು. ಆ ಸೀನ್ ನೋಡಿ ಅಲ್ಲಿದ್ದ ಜನ ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ಜನರೆಲ್ಲ ಫೈಟ್ ನ ಸಖತ್ ಎಂಜಾಯ್ ಮಾಡ್ತಾ ಇದ್ರು. ಡಿಕ್ಕಿ ಬಾಬು ಒಬ್ಬ ಕಾಮಿಡಿ ಪೀಸ್ ಅನ್ಕೊಂಡಿದ್ದವರು ಅವನು ಸ್ಕಿಲ್ ನ ನೋಡಿ ಬೆರಗಾಗಿದ್ರು. ಶೌರ್ಯಂಗೆ ಹೊಡೆಯೋಣ ಅಂತ ಮುರುಳಿಗೆ ಸಾಥ್ ಕೊಡೋದಕ್ಕೆ ಬಂದಿದ್ದ ಹುಡುಗರು ಶೌರ್ಯ ಒದ್ದಿದ್ದ ಸ್ಟೈಲ್ ನ ನೋಡಿ ಮುಂದೆ ಹೆಜ್ಜೆ ಇಡೋ ಧೈರ್ಯನೇ ಮಾಡ್ಲಿಲ್ಲ. ಮುರುಳಿಗೆ ಎಷ್ಟು ಕೋಪ ಬರ್ತಾ ಇತ್ತು ಅಂದ್ರೆ ಶೌರ್ಯನ ಎಲ್ಲರ ಎದುರು ತುಂಡು ತುಂಡಾಗಿ ಕತ್ತರಿಸಿಬಿಡ್ಬೇಕು ಅನ್ಕೊಂಡ. ಸಡನ್ ಆಗಿ ಮೇಲೆದ್ದು ಮೂಗಲ್ಲಿ ಹರಿತಿದ್ದ ರಕ್ತನ ಒರೆಸ್ಕೊಂಡ. ಸುತ್ತಲೂ ನೋಡಿ ನಗ್ತಿದ್ದ ಜನರನ್ನ ನೋಡಿ ಅಳು ಬಂದ ಹಾಗೆ ಫೀಲ್ ಆಯ್ತು. ಶೌರ್ಯನ ಮೇಲಿದ್ದ ಕೋಪ ಈಗ ಸೇಡಾಗಿ ಬದಲಾಗಿತ್ತು. ಮುರುಳಿ ಬಗ್ಗೆ ದೇವಾಶ್ರಮದಲ್ಲಿ ಏನು ಗೌರವ ಇತ್ತೋ ಈಗ ಎಲ್ಲ ಶೌರ್ಯ ಮಣ್ಣು ಮಾಡೋದ್ರಲ್ಲಿ ಇದ್ದ. ಮುರುಳಿ 1 ಸೆಕೆಂಡು ಲೇಟ್ ಮಾಡದೆ ಪ್ರೈಮರಿ ಏಲಿಯನ್ ಆತ್ಮದ ಕತ್ತಿಯನ್ನ ಕರೆದ. ಉದ್ದವಾಗಿ ಪಳಪಳ ಅಂತ ಹೊಳಿತಿದ್ದ ಕತ್ತಿಯೊಂದು ಅವನ ಕೈಯಲ್ಲಿ ಪ್ರತ್ಯಕ್ಷ ಆಯ್ತು. ನನಗೆ ರಕ್ತ ಬರೋ ಹಾಗೆ ಹೊಡೆದೆ ಅಲ್ವಾ? ಈಗ ನಿನ್ನ ರಕ್ತದಲ್ಲಿ ನಾನು ಸ್ನಾನ ಮಾಡ್ತೀನಿ, ನೋಡ್ತಿರೋ ಅಂತ ಮನ್ಸಲ್ಲಿ ಅನ್ಕೊಳ್ತಾ ಅಂತ ಜೋರಾಗಿ ಕೂಗ್ತಾ ಕತ್ತಿ ಹಿಡಿದು ಏಕಾಏಕಿ ಶೌರ್ಯನ ಮೇಲೆ ಅಟ್ಯಾಕ್ ಮಾಡ್ದ. ಇದನ್ನೆಲ್ಲ ನೋಡ್ತಾ ನಿಂತಿದ್ದ ದಕ್ಷನ ಮನ್ಸಲ್ಲಿ ಮಿಕ್ಸ್ಡ್ ಫೀಲಿಂಗ್ ಇತ್ತು. ಕೆಲವು ಸಿಚುವೇಶನ್ ಇಂದಾಗಿ ಶೌರ್ಯನಿಂದ ದೂರ ಇರ್ತಿದ್ರು ಅವನ ಬಗ್ಗೆ ಇದ್ದ ಬಾಲ್ಯದ ಪ್ರೀತಿ ಇನ್ನೂ ಸ್ವಲ್ಪ ಇತ್ತು.
ಮುರಳಿ ಯಾವಾಗ ಕತ್ತಿ ಹಿಡಿದು ಶೌರ್ಯನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದ್ನೋ, ದಕ್ಷನ ಹಾರ್ಟ್ ಬೀಟ್ ಭಯದಿಂದ ಜೋರಾಗಿ ಹೊಡ್ಕೊಳ್ಳೋದಕ್ಕೆ ಶುರುವಾಯ್ತು. ಅವನಿಂದ ತನ್ನ ಕಣ್ಣೆದುರೇ ಶೌರ್ಯ ಹಾಗೆ ಸಾಯೋದನ್ನ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅಡ್ಡ ತಿರುಗಿ ನಿಂತು ಬಿಟ್ಟ. ಅದೇ ಸಮಯ 2 ಕಣ್ಣುಗಳು ದೂರದಿಂದ ಆ ಫೈಟನ್ನ, ಎಸ್ಪೆಷಲಿ ಶೌರ್ಯನ್ನೇ ನೋಡ್ತಿರೋದನ್ನ ಯಾರೂ ಗಮನಿಸಿರ್ಲಿಲ್ಲ. ಶೌರ್ಯ ತಾನೊಬ್ಬ ಡಿಕ್ಕಿ ಬಾಬು ಅಲ್ಲ, ಮಹಾನ್ ಶಕ್ತಿಶಾಲಿ ಅಂತ ದೇವಾಶ್ರಮದ ಜನರ ಎದುರು ಪ್ರೂವ್ ಮಾಡ್ತಾನ. ದೂರದಿಂದಲೇ ಈ ಫೈಟ್ ಅನ್ನ ಎಂಜಾಯ್ ಮಾಡ್ತಿರೋ ಆ ವ್ಯಕ್ತಿ ಯಾರು? ದಕ್ಷನ ಪರಿಸ್ಥಿತಿ ಕತ್ತರಿ ಮಧ್ಯ ಸಿಕ್ಕಾಕೊಂಡಿರೋ ಅಡಕೆ ಥರ ಆಗಿತ್ತು. ಶೌರ್ಯನ ಜೊತೆಗಿದ್ರೆ ದೇವಾಶ್ರಮದ ಜನರಿಂದ ತೊಂದರೆಯಾಗುತ್ತೋ ಅಂತ ಯೋಚಿಸಿ ಅವನಿಂದ ದೂರ ಆಗಿದ್ನೇ ಹೊರತು ಯಾವತ್ತೂ ಶೌರ್ಯನಿಗೆ ಕೆಟ್ಟದಾಗ್ಲಿ ಅಂತ ಬಯಸಿರ್ಲಿಲ್ಲ. ಈಗ ಅವನೇನಾದ್ರೂ ಶೌರ್ಯಂಗೆ ಹೆಲ್ಪ್ ಮಾಡಕ್ ಹೋದ್ರೆ ಇಡೀ ದೇವಾಶ್ರಮಕ್ಕೆ ಶೌರ್ಯ ದಕ್ಷನ ರಿಲೇಟಿವ್ ಅಂತ ಗೊತ್ತಾಗ್ತಾ ಇತ್ತು. ಜೊತೆಗೆ ದೇವಾಶ್ರಮದಲ್ಲಿ ಅವನು ನೆಮ್ಮದಿಯಾಗಿ ಬದುಕೋದಕ್ಕೂ ಆಗ್ತಾ ಇರ್ಲಿಲ್ಲ. ಈಗ ಮುರಳಿ ಕತ್ತಿ ಬೀಸಿ ಶೌರ್ಯನ್ನ ಕತ್ತರಿಸಿದ್ರೆ ಈಗಾಗ್ಲೇ ಚೀರಾಟ ಕೇಳ್ಬೇಕಾಗಿತ್ತಲ್ವಾ ಅಂತ ಭಯದಲ್ಲಿ ದಕ್ಷ ಹಲ್ಕಚ್ಕೊಂಡು ಕಣ್ಣು ಮುಚ್ಕೊಂಡು ಬೇರೆ ಕಡೆ ತಿರ್ಕೊಂಡ. ಆದ್ರೆ ಕತೆಯಲ್ಲಿ ಟ್ವಿಸ್ಟ್ ಇತ್ತು. ದಕ್ಷ ಅನ್ಕೊಂಡ ಹಾಗೆ ನೋವಿಂದ ಚೀರಾಡೋ ಶಬ್ದ ಏನೋ ಕೇಳ್ತು. ಆದ್ರೆ ಅದು ಶೌರ್ಯಂದಲ್ಲ, ಮುರಳಿಯದ್ದಾಗಿತ್ತು. ದಕ್ಷ ಆಶ್ಚರ್ಯದಿಂದ ಥಟ್ಟಂತ ತಲೆ ಎತ್ತಿ ನೋಡ್ದ. ಅಲ್ಲಿ ಏನಾಗ್ತಿದೆ ಅಂತ ದಕ್ಷಂಗೆ ಮೊದಲು ಅರ್ಥ ಆಗ್ಲಿಲ್ಲ. ಮುರಳಿಯ ಕೈಯಲ್ಲಿ ಇರಬೇಕಾಗಿದ್ದ ಕತ್ತಿ ಈಗ ಶೌರ್ಯನ ಕೈಯಲ್ಲಿತ್ತು. ಒಂದು ಕಡೆ ಟ್ವಿಸ್ಟ್ ಆಗಿದ್ದ ತೋಳನ್ನ ಹಿಡ್ಕೊಂಡು ಮುರಳಿ ನೆಲದ ಮೇಲೆ ಬಿದ್ದಿದ್ದ. ಅವನಿಗೆ ಆಗ್ತಿರೋ ನೋವನ್ನ ತಡ್ಕೊಳಕ್ಕಾಗ್ದೆ ಲಬಲಬೋ ಅಂತ ಜೋರಾಗಿ ಬಾಯಿ ಬಡ್ಕೋತಾ ಇದ್ದ. ಆದ್ರೆ ಅದು ಹೇಗೆ ನಡೀತು ಅಂತ ದಕ್ಷಂಗೆ ಅರ್ಥ ಆಗದೆ ಪಿಳಿಪಿಳಿ ಕಣ್ಣು ಬಿಟ್ಟುಕೊಂಡು ನೋಡ್ತಾ ಇದ್ದ. ಅವನು ಮಾತ್ರ ಅಲ್ಲ, ಅಲ್ಲಿ ಜಮಾಯಿಸಿದ್ದ ಜನ ಕೂಡ ಆಶ್ಚರ್ಯದಿಂದ ಬಾಯಿ ತೆರೆಕೊಂಡು ಶೌರ್ಯನೇ ನೋಡ್ತಾ ಇದ್ರು. ಆಕ್ಚುಲಿ ಮುರಳಿ ಕತ್ತಿನ ಕರೆದು ಶೌರ್ಯನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಶೌರ್ಯ ಅವನ ತೋಳನ್ನ ಹಿಡಿದು ತಿರುಗಿಸಿ ಅವನ ಮೊಣಕಾಲಿಗೆ ಬರೋ ಹಾಗೆ ಮಾಡಿ ಬೆನ್ನಿನ ಮೇಲೆ ಜೋರಾಗಿ ಒದ್ದು ನೆಲ ಕಚ್ಚೋ ಹಾಗೆ ಮಾಡಿದ್ದ. ಶುರುನಲ್ಲಿ ಮುರಳಿ ಕೈಯಲ್ಲಿ ಕತ್ತಿನ ನೋಡಿದ ಜನರೆಲ್ಲ ಡಿಕ್ಕಿ ಬಾಬು ಕತೆ ಇವತ್ತಿಗೆ ಮುಗೀತು ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಶೌರ್ಯನಿಂದ ಆತರ ಕೌಂಟರ್ ಅಟ್ಯಾಕ್ ನ ಯಾರು ಅನ್ಕೊಂಡಿರ್ಲಿಲ್ಲ. ಸ್ವಲ್ಪ ಹೊತ್ತಿನ ತನಕ ಮುರಳಿ ಕಿರ್ಚಾಟ ಬಿಟ್ಟು ಬೇರೇನು ಕೇಳಿಸ್ಲಿಲ್ಲ. ಮುರಳಿ ಶೌರ್ಯನ ಮೇಲೆ ಕತ್ತಿನ ಬೀಸೋ ಮೊದ್ಲೇ ಅವನ ಕೈ ಮೂಳೆ ಮುರಿದು ಹೋಗಿದ್ವು. ಡಿಕ್ಕಿ ಬಾಬುಗೆ ಈ ರೇಂಜ್ಗೆಲ್ಲ ಸ್ಕಿಲ್ ಗೊತ್ತಿದೆ, ಮತ್ತೆ ಇಷ್ಟು ಫೈನ್ ಮೂವ್ಮೆಂಟ್ಸ್ ಎಲ್ಲ ಮಾಡ್ತಾನೆ ಅಂತ ಅಲ್ಲಿದ್ದ ಯಾರಿಗೂ ಒಂದು ಕ್ಷಣ ನಂಬೋಕೆ ಆಗಿರ್ಲಿಲ್ಲ. ಎಲ್ರೂ ಗರ ಬಡ್ದವ್ರ ತರ ಶೌರ್ಯನ್ನೇ ನೋಡ್ತಾ ನಿಂತು ಬಿಟ್ಟಿದ್ರು. ಮುರಳಿ ಅವನ ಫ್ರೆಂಡ್ಸ್ ಕಡೆಗೆ ನೋಡಿ, ಏ ಬೇವರ್ಸಿಗಳ ಏನ್ರ ನೋಡ್ತಿದ್ದೀರಾ, ಬಂದು ಈ ನನ್ನ ಮಗನಿಗೆ ಒಂದು ಗತಿ ಕಾಣಿಸ್ರಿ ಅಂತ ನರಳಾಡ್ತಾನೆ ಜೋರಾಗಿ ಕೂಗ್ದ. ಇಷ್ಟೊತ್ತಿನವರೆಗೂ ಸಿನಿಮಾ ನೋಡ್ದ ಹಾಗೆ ನೋಡ್ತಿದ್ದ ಮುರಳಿ ಫ್ರೆಂಡ್ಸ್ ಯಾವುದೋ ಲೋಕದಿಂದ ಹೊರಗೆ ಬಂದ ಹಾಗೆ ತಲೆ ಆಡಿಸಿ ತಮ್ಮ ತಮ್ಮ ವೆಪನ್ಸ್ ನ ಹಿಡಿದು ಶೌರ್ಯನ ಕಡೆ ವೇಗವಾಗಿ ಓಡ್ ಬಂದ್ರು. ಶೌರ್ಯನ ಕೈಯಲ್ಲಿ ಆಲ್ರೆಡಿ ಮುರಳಿಯ ಆಲ್ಫಾ ಅಲಾಯ್ ಕತ್ತಿ ಇತ್ತು. ಮುರಳಿ ಫ್ರೆಂಡ್ಸ್ ಅಲ್ಲಿ ಒಬ್ಬ ಕತ್ತಿ ಹಿಡಿದು ಶೌರ್ಯನ ಮೇಲೆ ಅಟ್ಯಾಕ್ ಮಾಡ್ದ. ಶೌರ್ಯ ಕೂಡ್ಲೆ ತನ್ನ ಕೈಯಲ್ಲಿದ್ದ ಕತ್ತಿ ಎತ್ತಿ ಆ ದಾಳಿನ ಬ್ಲಾಕ್ ಮಾಡ್ಕೊಂಡ. ಅಷ್ಟೇ, ಕರ್ರಕ್ ಅಂತ ಶಬ್ದ ಬಂತು. ಆ ವ್ಯಕ್ತಿ ಹಿಡಿದಿದ್ದ ಕತ್ತಿ ಪೀಸ್ ಪೀಸ್ ಆಗೋಯ್ತು. ಮುರಳಿ ಕತ್ತಿ ಅಷ್ಟು ಪವರ್ಫುಲ್ ಆಗಿರೋದನ್ನ ನೋಡಿ ಶೌರ್ಯ ಆಶ್ಚರ್ಯಪಟ್ಟ. ಪರವಾಗಿಲ್ಲ, ಈ ಡಬ್ಬ ನನ್ನ ಮಗ ಸಖತ್ತಾಗಿರೋ ಆಲ್ಫಾ ಅಲಾಯ್ ಕತ್ತಿನ ಇಟ್ಕೊಂಡಿದ್ದಾನೆ. ಇದ್ರ ಬೆಲೆ ಕಮ್ಮಿ ಅಂದ್ರು 1-2 ಮಿಲಿಯನ್ ಕ್ರೆಡಿಟ್ ಪಾಯಿಂಟ್ಸ್ ಗ್ಯಾರಂಟಿ ಇರುತ್ತೆ. ಇವನು ಇವತ್ತು ಮಾಡಿರೋ ಕೆಲ್ಸಕ್ಕೆ ನಾನು ಈ ಕತ್ತಿನ ಯಾವ ಕಾರಣಕ್ಕೂ ವಾಪಸ್ ಕೊಡಲ್ಲ ಅಂತ ತನ್ನಷ್ಟಕ್ಕೆ ತಾನು ಯೋಚಿಸ್ತಾ. ಮತ್ತೊಂದು ಕಡೆ ಕತ್ತಿ ಪೀಸ್ ಪೀಸ್ ಆಗಿದ್ ನೋಡಿ ದಾಳಿ ಮಾಡಕ್ಕೆ ಬರ್ತಿರೋ ಜನ ಚಕ್ಕಂತ ಬ್ರೇಕ್ ಹಾಕಿದ ತರ ನಿಂತ್ಕೊಂಡ್ರು. ಅವ್ರ ಮುಖದಲ್ಲಿ ಭಯ ಎದ್ದು ಕಾಣ್ತಾ ಇತ್ತು. ಆದ್ರೂ ಅವ್ರು ಎಲ್ರೂ ಒಟ್ಟಿಗೆ ಸೇರಿ ಅಟ್ಯಾಕ್ ಮಾಡೋಣ ಅಂತ ಶೌರ್ಯನ ಮೇಲೆ ಮುಗಿಬಿದ್ರು. ಆದ್ರೆ ಕೆಲವೇ ಸೆಕೆಂಡ್ ಅಲ್ಲಿ ಎಲ್ಲರ ವೆಪನ್ಸ್ ಕೂಡ ಶೌರ್ಯನ ಕೈಯಲ್ಲಿದ್ದ ಕತ್ತಿ ದಾಳಿಗೆ ಸಿಲುಕಿ ತುಂಡು ತುಂಡಾದ್ವು. ಮುರಳಿ ಫ್ರೆಂಡ್ಸ್ ಯಾವ ರೇಂಜಿಗೆ ಭಯ ಬಿದ್ದು ಹೋದ್ರು ಅಂದ್ರೆ ವೆಪನ್ಸ್ ಇಲ್ದೆ ಅವ್ರು ಎಲ್ಲ ಶೌರ್ಯನ ಹತ್ರ ಹೋಗಕ್ಕೂ ಧೈರ್ಯ ಮಾಡ್ಲಿಲ್ಲ. ದಕ್ಷ ಆ ಸೀನ್ ನೋಡಿ ಸ್ಟನ್ ಆಗ್ಬಿಟ್ಟ. ಕನ್ಸೇನಾದ್ರೂ ಕಾಣ್ತಿದ್ದೀನ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಡ್ತು. ಮುರಳಿ 6.7 ಸ್ಟ್ರೆಂತ್ ರೇಟಿಂಗ್ ಇರೋವಂಥ ವ್ಯಕ್ತಿ. ಪವರ್ಫುಲ್ ವೆಪನ್ ಕೂಡ ಅವನ ಹತ್ರ ಇತ್ತು. ಅಷ್ಟೇ ಅಲ್ಲ, ದೇವಾಶ್ರಮದಲ್ಲಿ ಅವನು ತುಂಬಾ ಹವಾ ಕೂಡ ಮೇಂಟೈನ್ ಮಾಡಿದ್ದ. ಶೌರ್ಯ ಅವನನ್ನ ಹೇಗೆ ಹಣ್ಣಗಾಯಿ ನೀರ್ಗಾಯಿ ಮಾಡ್ದ ಅಂತ ದಕ್ಷಂಗೆ ಅರ್ಥ ಆಗ್ಲಿಲ್ಲ. ಮುಗ್ಧ ಮತ್ತೆ ಗ್ರ್ಯಾಂಡ್ ಮಾಸ್ಟರ್ ಇಬ್ರು ಇವನನ್ನ ತಮ್ಮ ಗ್ಯಾಂಗಿಗೆ ಸೇರಿಸ್ಕೊಳ್ದೆ ಐಸೋಲೇಟ್ ಮಾಡಿದ್ರು. ಈಗ ಕೆಲವು ತಿಂಗಳುಗಳ ಹಿಂದೆ ಆಫ್ಟರ್ ಆಲ್ ಒಂದು ಪ್ರೈಮರಿ ಏಲಿಯನ್ ಅನ್ನ ಬೇಟೆಯಾಡೋದಕ್ಕಾಗದೆ ಅವಮಾನಕ್ಕೆ ಒಳಗಾಗಿದ್ದ. ಅಂತ ವ್ಯಕ್ತಿ ಏಕಾಏಕಿ ಇಷ್ಟೊಂದು ಪವರ್ಫುಲ್ ಆಗಕ್ಕೆ ಹೇಗ್ ಸಾಧ್ಯ? ದಕ್ಷ ತಲೆಗೆ ಹುಳ ಬಿಟ್ಕೊಂಡ. ಆಕ್ಚುಲಿ ದಕ್ಷನ ಹತ್ರನೂ ಒಂದು ರೂಪಾಂತರಿ ಏಲಿಯನ್ ಆತ್ಮದ ವೆಪನ್ ಇತ್ತು.
ಆದ್ರೆ ಅದು ಮುರಳಿ ಹತ್ರ ಇದ್ದ ಕತ್ತಿಗೆ ಮ್ಯಾಚ್ ಆಗ್ತಿರ್ಲಿಲ್ಲ. ಅಂತಹ ಮುರಳಿನೇ ಈಗ ಕೈಯಲ್ಲಿ ವೆಪನ್ ಇಲ್ದೆ ಹೆಲ್ಪ್ಲೆಸ್ ಆಗಿ ನೆಲದ ಮೇಲೆ ಬಿದ್ದಿದ್ದ. ಎಲ್ರಿಂದ ಡಿಕ್ಕಿ ಬಾಬು ಅನ್ಸ್ಕೋತಿದ್ದ ಶೌರ್ಯ ಅವನನ್ನ ಮಣ್ಣು ಮುಗಿಸಿದ್ದ. ಇಂತಹ ಸಡನ್ ಡ್ರಾಸ್ಟಿಕ್ ಚೇಂಜಸ್ ನ ದಕ್ಷ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಶೌರ್ಯ ಉಳ್ದವ್ರ ಜೊತೆ ಫೈಟ್ ಮಾಡೋದನ್ನ ಕಂಟಿನ್ಯೂ ಮಾಡ್ಲಿಲ್ಲ. ಮುರಳಿ ಹತ್ರ ಬಂದು 1-2 ಸೆಕೆಂಡ್ ನಿಂತ್ಕೊಂಡು ನೋಡ್ದ. ಮುರಳಿ ಭಯದಲ್ಲಿ ಗಡಗಡ ನಡುತ್ತಾ, ಹೀಗೆ ಯಾಕಪ್ಪ ನನ್ನನ್ನು ನೋಡ್ತಿದ್ಯಾ? ನಾನಿನ್ನ ಬದುಕಿದ್ದೀನಲ್ಲ, ಅದಕ್ಕ ಇವನು ನನ್ನನ್ನ ಸಾಯಿಸ್ಬಿಡ್ತಾನ ಅಂತ ಗಾಬರಿ ಬಿದ್ದ. ಶೌರ್ಯ ಅವನ ಕಡೆ ಕೈ ಚಾಚಿದ ತಕ್ಷಣ ಮುರಳಿ ಭಯದಿಂದ ಕಣ್ಮುಚ್ಕೊಂಡ. ಆದ್ರೆ ಶೌರ್ಯ ಮುರಳಿ ಸೊಂಟದಲ್ಲಿದ್ದ ಕತ್ತಿ ಓರೆನ ಎಳ್ಕೊಂಡು ತನ್ನ ಸೊಂಟದ ಸೈಡಲ್ಲಿ ಹಾಕೊಂಡು ಕತ್ತಿನ ಅದ್ರ ಒಳಗಡೆ ಹಾಕದ. ಸದ್ಯ ತನಗೇನೋ ಮಾಡ್ಲಿಲ್ವಲ್ಲ ಅಂತ ಮುರಳಿ ನಿಟ್ಟುಸಿರು ಬಿಟ್ಟ. ವೆಲ್, ನೆಕ್ಸ್ಟ್ ಟೈಮು ನಿಮ್ಗೇನಾದ್ರೂ ನನ್ನಿಂದಾಗೆ ಲಾಸ್ಗೆ ಕಾಂಪನ್ಸೇಷನ್ ಬೇಕು ಅಂತ ಅನ್ಸಿದ್ರೆ ನನ್ನ ಹತ್ರ ಬನ್ನಿ, ಸಂಕೋಚ ಮಾಡ್ಕೋಬಿಡಿ ಅಂತ ಟಾಂಗ್ ಕೊಟ್ಟು ಶೌರ್ಯ ಅಲ್ಲಿಂದ ಹೊರಟ. ಸೇರಿದ್ದ ದೇವಾಶ್ರಮದ ಜನ ಶೌರ್ಯನನ್ನ ಇವನು ಯಾರೋ ಹೊಸಬ, ಮೊದಲನೇ ಸಲ ನೋಡ್ತಿದೀವಿ ಅನ್ನೋ ತರ ಹಾಗೆ ನೋಡ್ತಾ ದಂಗಾಗಿ ನಿಂತು ಬಿಟ್ರು. ಶೌರ್ಯ 4 ಹೆಜ್ಜೆ ಇಟ್ಟಿದ್ದಷ್ಟೇ ಅಷ್ಟ್ರಲ್ಲಿ ಇದ್ದಕ್ಕಿದ್ದಾಗೆ ನಿತ್ಕೋ ಅಂತ ಒಂದು ಗಡಸು ವಾಯ್ಸ್ ಕೇಳಿಸ್ತು. ಯಾರು ಅಂತ ಹಿಂದೆ ತಿರುಗಿ ನೋಡಿದಾಗ ಗ್ರ್ಯಾಂಡ್ ಮಾಸ್ಟರ್ನ ಬಲಗೈ ಬಂಟ ಗೋಕ್ರು ಕುದುರೆ ತರ ಕಾಣ್ತಿದ್ದ ಏಲಿಯನ್ ಸವಾರಿ ಮೇಲೆ ಬಂದ. ಇನ್ಫ್ಯಾಕ್ಟ್ ಅವಾಗಿಂದ ದೂರದಲ್ಲಿ ನಿಂತ್ಕೊಂಡು ಶೌರ್ಯ ಮತ್ತೆ ಮುರಳಿ ಫೈಟ್ ಅನ್ನ ನೋಡ್ತಾ ಎಂಜಾಯ್ ಮಾಡ್ತಿದ್ದವನು ಅಂದ್ರೆ ಅವನೇ. ಆದ್ರೆ ಯಾವಾಗ ಶೌರ್ಯ ಮುರಳಿನ ಸೋಲ್ಸದ್ನೋ ಗೋಕ್ರುಗೆ ಸಿಟ್ಟು ತಡ್ಕೊಳಕ್ಕೆ ಆಗ್ಲಿಲ್ಲ. ಗೋಕ್ರುನ ನೋಡಿ ಮುರಳಿ ತಕ್ಷಣ, ಅಣ್ಣ ಸರಿಯಾದ ಟೈಮ್ಗೆ ಬಂದ್ರಿ. ಈ ಡಿಕ್ಕಿ ಬಾಬು ನನ್ನ ಕೈ ಮುರಿದು ಹಾಕ್ಬಿಟ್ಟ, ನನ್ನ ಕತ್ತಿನೂ ಕಿತ್ಕೊಂಡಿದ್ದಾನೆ. ನೀನು ಅವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕಣ್ಣ. ನನ್ಗೋಸ್ಕರ ನೀನು ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳೇಬೇಕು ಅಂತ ಕೂಗ್ ಹೇಳ್ದ. ಗೋಕ್ರು ಶಾರ್ಪ್ ಕಣ್ಣುಗಳಲ್ಲಿ ಶೌರ್ಯ ಮತ್ತೆ ಮುರಳಿ ಇಬ್ರು ನೋಡ್ದ. ಗೋಕ್ರು ಕೋಪದಿಂದ ಹಲ್ಕಡಿತಾ, ನಂಗೆ ನಿಜ ಆಶ್ಚರ್ಯ ಆಗ್ತಿದೆ. ನಾನು ಇಷ್ಟೊತ್ತು ಯಾರು ಇವನು ಅನ್ಕೋತಾ ಇದ್ದೆ, ಇವನ್ ನೋಡಿದ್ರೆ ಡಿಕ್ಕಿ ಬಾಬು. ನನ್ನ ಹುಡುಗರ ಮೇಲೇನೆ ಕೈ ಮಾಡುವಷ್ಟು ನಿಂಗೆ ಧೈರ್ಯ ಬಂದ್ಬಿಡ್ತಾ ಅಂತ ಸೊಂಟದಲ್ಲಿ ಇಟ್ಕೊಂಡಿದ್ದ ಚಾಟಿನ ಹೊರಗೆ ತೆಗೆದ. ಗೋಕ್ರುನ ನೋಡಿ ಶೌರ್ಯನ ಕಣ್ಣಲ್ಲಿ ಈ ಸಲ ಭಯ ಕಾಣ್ಲಿಲ್ಲ. ಗೋಕ್ರು ಆ ಚಾಟಿನ ಸುಯ್ ಅಂತ ಗಾಳಿಯಲ್ಲಿ ಆಡಿಸ್ತಾ ಶೌರ್ಯನ ಮೇಲೆ ಜೋರಾಗಿ ಬೀಸ್ದ. ಆದ್ರೆ ಶೌರ್ಯ ಸಡನ್ ಆಗಿ ಕತ್ತಿನ ಹೊರಗೆ ತೆಗೆದು ಆ ಚಾಟಿ ಏಟನ್ನ ಸುಲಭವಾಗಿ ತಡೆದ. ಇಷ್ಟು ಈಸಿಯಾಗಿ ತಡ್ಕೊಂಡಿದ್ದನ್ನ ನೋಡಿ ಗೋಕ್ರುಗೆ ಶಾಕ್ ಆಯ್ತು. ಇದ್ದಕ್ಕಿದ್ದ ಹಾಗೆ ಇವನಿಗೆ ಇಷ್ಟೊಂದು ಶಕ್ತಿ ಹೇಗೆ ಬಂತು ಅಂತ ಯೋಚಿಸೋದಕ್ಕೆ ಶುರು ಮಾಡ್ದ. ಆಕ್ಚುಲಿ ಗೋಕ್ರು ಸ್ಟ್ರೆಂತ್ ರೇಟಿಂಗ್ 9.6 ರೀಚ್ ಆಗಿತ್ತು. ಆ ಚಾಟಿಯಿಂದ ಹೊಡಿಬೇಕಾದ್ರೆ ಕಂಪ್ಲೀಟ್ ಸ್ಟ್ರೆಂತ್ ಅನ್ನ ಯೂಸ್ ಮಾಡಿರ್ಲಿಲ್ಲ. ಶೌರ್ಯ ಈಗ ಅಟ್ಯಾಕ್ ಅನ್ನ ಬ್ಲಾಕ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವನ ರೇಟಿಂಗ್ ಅಟ್ಲೀಸ್ಟ್ 8 ಇರಬೇಕು ಅಂತ ಗೋಕ್ರುಗ್ ಅನ್ನಿಸ್ತು. ಆದ್ರೆ ಅವನಿಗೆ ಅದನ್ನ ನಂಬಕ್ಕಾಗ್ಲಿಲ್ಲ. ಇಷ್ಟೊತ್ತು ಮುರಳಿಗೆ ಅಷ್ಟು ಜನರ ಎದುರು ಅವಮಾನ ಆಗಿತ್ತು. ಆದ್ರೆ ಗೋಕ್ರು ಆ ಸ್ಥಿತಿ ತಂದ್ಕೊಳಕ್ಕೆ ರೆಡಿ ಇರಲಿಲ್ಲ. ಇನ್ಫ್ಯಾಕ್ಟ್ ದೇವಾಶ್ರಮದಲ್ಲಿ ತನ್ನ ಪವರ್ ಎಂತದ್ದು ಅನ್ನೋದನ್ನ ಅವನು ಎಲ್ಲರ ಮುಂದೆ ಈಗ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದ. ಶೌರ್ಯ ಚಾಟಿ ಏಟನ್ನ ಬ್ಲಾಕ್ ಮಾಡ್ಕೊಳ್ಳೋದಕ್ಕೆ ಧೈರ್ಯ ಮಾಡಿದಾನೆ ಅಂದ್ರೆ ಅವನು ಬದುಕಿರಬಾರ್ದು ಅಂತ ಗೋಕ್ರು ತೀರ್ಮಾನ ಮಾಡ್ದ. ಬದುಕುಳಿದ್ರೆ ದೇವಾಶ್ರಮದ ಜನರಿಗೆ ಗೋಕ್ರು ಮೇಲಿರೋ ಭಯ ಗೌರವ ಖಂಡಿತ ಕಡಿಮೆ ಆಗ್ತಾ ಇತ್ತು. ಗೋಕ್ರು ಚಾಟಿನ ಕೈಗೆ ಸುತ್ತಕೊಂಡು ಶಕ್ತಿನೆಲ್ಲ ಬಳಸಿ ಮತ್ತೆ ಶೌರ್ಯನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಜ್ಜಾದ. ಶೌರ್ಯನೊಳಗೆ ಯಾಕೋ ಒಂದು ಅಜ್ಞಾತ ಭಯ ಏಳಕ್ಕೆ ಶುರುವಾಯಿತು. ಆದ್ರೆ ಅವನು ಒಂದ್ಸಲ ಡೀಪಾಗಿ ಉಸಿರೆಳ್ಕೊಂಡು ಕೈಯಲ್ಲಿದ್ದ ಕತ್ತಿನ ಓರೆ ಒಳಗಡೆ ಹಾಕಿ ಬೆನ್ನ ಹಿಂದೆ ಇಟ್ಕೊಂಡಿದ್ದ ಡೂಮ್ಸ್ಡೇ ಬಿಲ್ಲು ಬಾಣನ ಹೊರಗೆ ತೆಗೆದು ಕೈಯಲ್ಲಿ ಹಿಡ್ಕೊಂಡ. ಆ ಸೀನ್ ನೋಡಿ ಅಲ್ಲಿರೋ ಜನರೆಲ್ಲ ಥ್ರಿಲ್ ಆಗ್ಬಿಟ್ರು. ಇವಾಗೊಂದು ಭಯಂಕರ ಕಾದಾಟನೆ ಶುರುವಾಗೋದ್ರಲ್ಲಿತ್ತು. ಜನರೆಲ್ಲ ಕುತೂಹಲದಿಂದ ಕಣ್ರೆಪ್ಪೆನೂ ಮುಚ್ಚದೆ ಏನಾಗಬಹುದು ಅಂತ ಕಾತರದಿಂದ ಕಾಯ್ತಾ ಇದ್ರು. ಗೋಕ್ರು ಚಾಟಿನ ಬೀಸೋದಕ್ಕೆ ರೆಡಿಯಾಗಿದ್ರೆ ಶೌರ್ಯ ಡೂಮ್ಸ್ಡೇ ಬಿಲ್ಲು ಬಾಣ ಹಿಡಿದು ಗೋಕ್ರು ಕಡೆಗೆ ಗುರಿ ಇಟ್ಟ. ಗೋಕ್ರು ದಾಳಿನ ಎದುರಿಸೋಕೆ ಶೌರ್ಯಂಗೆ ಸಾಧ್ಯನಾ? ಶೌರ್ಯನ ಓವರ್ ಕಾನ್ಫಿಡೆನ್ಸ್ ನಿಂದ ಎಲ್ಲರೆದುರು ಅವನಿಗೆ ಮತ್ತೆ ಅವಮಾನ ಆಗುತ್ತಾ? ಶೌರ್ಯನಿಗೆ ಇವತ್ತಿಂದ ಹೊಸ ಶತ್ರುಗಳು ಹುಟ್ಕೊಳ್ತಾರ? ಶೌರ್ಯ ಕತ್ತಿನ ಸೈಡ್ಗೆ ಇಟ್ಕೊಂಡು ಡೂಮ್ಸ್ಡೇ ಬಿಲ್ಲು ಬಾಣನ ಹೊರಗೆ ತೆಗೆದು ಗೋಕ್ರು ನೇರಕ್ಕೆ ಗುರಿ ಮಾಡ್ದ. ಬಿಲ್ಲಿನ ದಾರನ ಕಂಪ್ಲೀಟ್ ಆಗಿ ಹಿಂದಕ್ಕೆ ಎಳೆದಿದ ತಕ್ಷಣ ಕೈಯೆಲ್ಲ ನರಗಳು ಊದ್ಕೊಂಡ್ವು. ಬಾಣನ ಪರ್ಫೆಕ್ಟ್ ಆಗಿ ಗೋಕ್ರು ತಲೆಗೆ ಗುರಿ ಇಟ್ಟಿದ್ದ. ಶೌರ್ಯನ ಹತ್ರ ಇರೋದು ಡೂಮ್ಸ್ಡೇ ಬಿಲ್ಲು ಬಾಣ ಅಂತ ಗೋಕ್ರುಗೆ ಗುರುತಿಸೋದಕ್ಕೆ ಆಗ್ಲಿಲ್ಲ. ಆದ್ರೆ ಅವನಿಗೆ ಎಲ್ಲಾ ತರಹ ಆಯುಧಗಳನ್ನ ಬಳಸಿರೋ ಅನುಭವ ಇರೋದ್ರಿಂದ ಶೌರ್ಯ ಹಿಡಿದಿದ್ದ ಬಾಣದಿಂದ ಅಪಾಯದ ವಾಸನೆ ಬರ್ತಿತ್ತು. ತಕ್ಷಣ ಅವನು ಅಲರ್ಟ್ ಆದ.
ಅವನು ಚಾಟಿ ಮೂವ್ ಮಾಡ್ತಿದ್ದ ಹಾಗೆ ಶೌರ್ಯ ಬಾಣ ಬಿಡ್ತಾನೆ ಅನ್ನೋದು ಗೊತ್ತಾಯ್ತು. ಶೌರ್ಯ ಕೂಡ ಬಿಲ್ಲಿಗೆ ಬಾಣ ಏರ್ಸಿ ರೆಡಿಯಾಗಿದ್ನೇ ಹೊರತು ಮೂವ್ ಮಾಡ್ಲಿಲ್ಲ. ಗೋಕ್ರುಗೆ ಆ ಚಾಟಿಯಿಂದ ತನ್ನ ರುಂಡ ಮುಂಡ ಬೇರೆ ಮಾಡೋದಕ್ಕೆ 1 ಸೆಕೆಂಡ್ ಸಾಕು ಅನ್ನೋದು ಅವನಿಗೂ ಗೊತ್ತಿತ್ತು. ಆ ಕ್ಷಣಕ್ಕೆ ಇಬ್ರು ಅಟ್ಯಾಕ್ ಮಾಡೋದಕ್ಕೆ ಸಿದ್ಧರಾಗಿ ಡೆಡ್ ಲಾಕ್ ಆಗಿದ್ರು. ಸುತ್ತ ಜಮಾಯಿಸಿದ್ದ ಜನರ ಕುತೂಹಲ ಅಷ್ಟೊತ್ತಿಗಾಗ್ಲೇ ಆಕಾಶಕ್ಕೆ ಏರಿತ್ತು. ಎಷ್ಟೋ ಜನ ಟೆನ್ಷನ್ಸ್ ಅಲ್ಲಿ ಉಗುರು ಕಟ್ಕೋತಾ ಏನಾಗುತ್ತೆ ಅಂತ ಕಾತುರದಿಂದ ಕಾಯ್ತಾ ಇದ್ರು. ವಾತಾವರಣ ಕ್ಷಣ ಕ್ಷಣಕ್ಕೂ ಗಂಭೀರವಾಗ್ತಾ ಇತ್ತು. ಮುರಳಿ ಮತ್ತೆ ಅವನ ಫ್ರೆಂಡ್ಸ್ ಅನ್ನ ಶೌರ್ಯ ಸೋಲ್ಸ್ದಾಗ್ಲೇ ಜನರೆಲ್ಲ ತಮ್ಮ ಕಣ್ಣುಗಳನ್ನ ತಾವೇ ನಂಬಕ್ಕಾಗ್ದೆ ದಂಗು ಬಡ್ದೋಗಿದ್ರು. ಅಂಥದ್ರಲ್ಲಿ ಶೌರ್ಯ ಗೋಕ್ರು ಶಕ್ತಿನ ಮ್ಯಾಚ್ ಮಾಡೋಕ್ಕಾಗುತ್ತಾ ಅಂತ ಕೆಲವು ಜನರ ಚರ್ಚೆ ಮಾಡ್ತಿದ್ರು. ದೇವಾಶ್ರಮದಲ್ಲಿ ಏನಿಲ್ಲ ಅಂದ್ರೂ ಸುಮಾರು 10,000 ಜನ ಇದ್ರು. ಅವರಲ್ಲಿ 9 ಸ್ಟ್ರೆಂತ್ ರೇಟಿಂಗ್ ಹೊಂದಿರೋ ಜನರು ಟಾಪ್ 100 ನಲ್ಲಿ ಇರ್ತಾ ಇದ್ರು. ಆ 100 ಜನರಲ್ಲಿ ಗೋಕ್ರು ಕೂಡ ಒಬ್ಬ. ಅಂತವನ ಎದುರು ನಿಂತು ಹೀಗ ಅಟ್ಯಾಕ್ ಮಾಡೋದಕ್ಕೆ ಗುಂಡಿಗೆ ಗಟ್ಟಿ ಇರಬೇಕು. ಅದು ಈ ಡಿಕ್ಕಿ ಬಾಬುಗೆ ಅಷ್ಟೊಂದು ಧೈರ್ಯ ಇದೆಯಾ ಅನ್ನೋದೇ ಎಲ್ರಿಗೂ ದೊಡ್ಡ ಶಾಕ್ ಆಗಿತ್ತು. ಶೌರ್ಯ ಬಿಡಕ್ಕೆ ಹೊರಟಿದ್ದ ಬಾಣ ಬಿಗಿಯಾಗಿ ಹೋಯ್ತು. ಇದ್ದಕ್ಕಿದ್ದ ಹಾಗೆ ಶೌರ್ಯ ಬಿಲ್ಲು ಕೆಳಗಿಳಿಸು ಅಂತ ಒಂದು ಧ್ವನಿ ಕೇಳಿಸ್ತು. ಸಡನ್ ಆಗಿ ಶೌರ್ಯ ಹಿಂದೆ ತಿರುಗಿ ನೋಡಿದಾಗ ಕುದುರೆ ತರ ಕಾಣ್ತಾ ಇದ್ದ ಸವಾರಿ ಮೇಲೆ ಮುಗ್ಧಾ ಅವಳ ಗ್ಯಾಂಗ್ ಜೊತೆ ಬಂದಿದ್ಲು. ಆದ್ರೆ ಶೌರ್ಯ ಬಿಲ್ಲನ್ನ ಕೆಳಗೆ ಇಳಿಸ್ದೆ ಹಾಗೆ ಹಿಡ್ಕೊಂಡಿದ್ದ. ಮುಗ್ಧಾ ಸ್ವಲ್ಪ ಧ್ವನಿ ಏರಿಸಿ, ಶೌರ್ಯ ನಾನು ಹೇಳ್ತಾ ಇದ್ದೀನಿ, ನೀನು ಬಾಣ ಹಿಂದೆ ತಗೋ, ಫೈಟ್ ಮಾಡೋದನ್ನ ನಿಲ್ಸು ಅಂತಂದ್ಲು. ಅವಳ ಮಾತಿಗೆ ಬೆಲೆ ಕೊಟ್ಟು ಶೌರ್ಯ ಕೊನೆಗೂ ಬಾಣ ಹಿಂದೆ ತಗೊಂಡ. ನಿಜ ಹೇಳ್ಬೇಕಂದ್ರೆ ಶೌರ್ಯನ ಸ್ಟ್ರೆಂತ್ ಗೋಕ್ರುಗಿಂತ ಸ್ವಲ್ಪ ವೀಕೆ ಇತ್ತು. ಒಂದು ವೇಳೆ ಗೋಕ್ರು ಮೇಲೆ ಬಾಣ ಬಿಟ್ಟಿದ್ರು ಅದು ಅವನ ದೇಹನ ಬೇತ್ಸತ್ತೆ ಅಂತ ಕನ್ಫರ್ಮ್ ಆಗಿ ಹೇಳಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಗೋಕ್ರು ರಕ್ಷಾ ಕವಚನ ಧರಿಸಿದ್ದ. ಅದು ಅಲ್ಲದೆ ಶೌರ್ಯ ಬಾಣನ ಎಳೆದು ಹಿಡ್ಕೊಂಡು ತುಂಬಾ ಹೊತ್ತು ಇರಕ್ಕಾಗ್ತಿರ್ಲಿಲ್ಲ. ಯಾವಾಗ ಅವರಿಬ್ರು ಮಧ್ಯ ಮುಗ್ಧಾ ಬಂದ್ಲೋ ಗೋಕ್ರುಗೆ ಸಿಟ್ಟು ಬಂತು. ಮುಗ್ಧಾ, ನಾನು ಈ ನನ್ನ ಮಗನ್ನ ಕೊಲ್ಲೇಬೇಕು. ಪ್ಲೀಸ್ ನನ್ ದಾರಿಗೆ ಅಡ್ಡ ಬರ್ಬೇಡ. ಇವತ್ತು ನಾನು ಅವನ ರಕ್ತ ಕುಡಿದೆ ಬಿಡಲ್ಲ. ಗೋಕ್ರು ಅವನ ಚಾಟಿನ ಅಷ್ಟೊತ್ತಿಗಾಗ್ಲೇ ಬೀಸೋದಕ್ಕೆ ಹೊರಟಿದ್ದ. ಶೌರ್ಯ ಈಗಾಗ್ಲೇ ಬಿಲ್ಲನ್ನ ಕೆಳಗೆ ಇಳಿಸಿದ್ರಿಂದ ಗೋಕ್ರು ಬೀಸಿದ ಚಾಟಿ ಏಟನ್ನ ತಡೆಯೋದಕ್ಕೆ ಕೈಯಲ್ಲಿ ಆಯುಧ ಇರಲಿಲ್ಲ. ಆದ್ರೆ ಇಂಥದ್ದು ಒಂದು ಆಗಬಹುದು ಅನ್ನೋ ನಿರೀಕ್ಷೆ ಇದ್ದಿದ್ರಿಂದ ಬಿಲ್ಲಿನ ಮೇಲಿಂದ ಹಿಡ್ತಾ ಸಡ್ಲ ಮಾಡಿರ್ಲಿಲ್ಲ. ಆ ಚಾಟಿ ಏಟನ್ನ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೆ ತನ್ನ ಬಾಣನ ಬಿಲ್ಲಿಗೆ ಏರಿಸೋ ಹೊತ್ತಿಗೆ ಇನ್ನೇನು ಚಾಟಿ ಶೌರ್ಯನ ಮೈಗೆ ಚಟಾರ್ ಅಂತ ಟಚ್ ಆಗಿಬಿಡ್ತು ಅನ್ನೋ ಅಷ್ಟರಲ್ಲಿ ಏಲಿಯನ್ ಆತ್ಮದ ಒಂದು ಕತ್ತಿ ಸುಯ್ ಅಂತ ಮಿಂಚಿನ ವೇಗದಲ್ಲಿ ಬಂದು ಗೋಕ್ರು ಕೈಯಲ್ಲಿದ್ದ ಚಾಟಿಗೆ ಬಡಿತು. ಒಂದೇ ಏಟಿಗೆ ಚಾಟಿ ನೆಲದ ಮೇಲೆ ಬಿತ್ತು. ಮುಗ್ಧಾ ಅವಳ ಕತ್ತಿನ ಎಸ್ತು ಶೌರ್ಯನಿಗೆ ಚಾಟಿ ಏಟು ಬೀಳೋದನ್ನ ತಡೆದಿದ್ಲು. ನಂತರ ಮುಗ್ಧಾ ಜೋರಾಗಿ ಕೂಗ್ತಾ, ಗೋಕ್ರು ಅವನು ನನ್ನ ಹುಡುಗ, ಅವನಿಗೆ ಶಿಸ್ತನ್ನ ನಾನ್ ಕಲಿಸ್ತೀನಿ, ನೀನ್ ಅವನ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ರೇಗದ್ಲು. ಮುಗ್ಧಳ ಆಕ್ರೋಶ ನೋಡಿದ ತಕ್ಷಣ ಗೋಕ್ರು ಶೇಕ್ ಆಗಿಬಿಟ್ಟ. ದೂಸರ ಮಾತಾಡದೆ ಕೆಳಗೆ ಬಿದ್ದಿದ್ದ ಮುಗ್ಧಾ ಕತ್ತಿನ ಎತ್ಕೊಂಡು ಅವಳಿಗೆ ವಾಪಸ್ ಕೊಟ್ಟ. ಮುಗ್ಧಾ ಶೌರ್ಯನ್ನ ನನ್ನ ಹುಡುಗ ಅಂತ ಹೇಳಿದ ಮಾತು ಕೇಳಿ ಅಲ್ಲಿದ್ದ ಜನರೆಲ್ಲ ಒಂದು ಕ್ಷಣ ದಂಗಾಗ್ಬಿಟ್ರು. ಜನನೇ ಯಾಕೆ, ಮುಗ್ಧಾ ಬಾಯಿಯಿಂದ ಬಂದ ಮಾತು ಕೇಳಿ ಶೌರ್ಯಂಗೆ ನಂಬಕ್ಕಾಗ್ಲಿಲ್ಲ. ಹೇಳಿ ಕೇಳಿ ಗೋಕ್ರುನ ಬಾಸ್ ಗ್ರ್ಯಾಂಡ್ ಮಾಸ್ಟರ್ ಭರತ್ ಮುಗ್ಧಾನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದ. ಅದರಿಂದ ಗೋಕ್ರು ಯಾವ ಕಾರಣಕ್ಕೂ ಮುಗ್ಧಾಗೆ ಅಪ್ಪಿತಪ್ಪಿನೂ ಏನೂ ಅನ್ನೋದಕ್ಕೆ ಆಗ್ತಿರ್ಲಿಲ್ಲ. ಅವನು ತಲೆ ತಗ್ಸಿ ಏನೂ ಮಾತಾಡದೆ ಒಳಗಿದ್ದ ಕೋಪನ ತಡ್ಕೊಂಡು ಅಲ್ಲಿಂದ ಹೊರಟೋದ. ಗೋಕ್ರು ಹೋದ ಮೇಲೆ ಮುಗ್ಧಾ ಶೌರ್ಯನ ಕಡೆ ತಿರುಗಿ ಫಾಲೋ ಮೀ ಅಂತ ಹೇಳಿ ಅವಳು ಗ್ಯಾಂಗಿನ ಜೊತೆಗೆ ದೇವಾಶ್ರಮದ ಒಳಗೆ ಹೋದ್ಲು. ಶೌರ್ಯ ತಕರಾರು ಮಾಡದೆ ಮುಗ್ಧಾ ಮತ್ತೆ ಅವಳ ಗ್ಯಾಂಗ್ ಹಿಂದೆ ಹೊರಟ. ಮೊದಲು ಮುರಳಿ ಮತ್ತೆ ಅವನ ಫ್ರೆಂಡ್ಸ್ನ ಸೋಲ್ಸಿ ನಂತರ ಗೋಕ್ರುಗೆ ವಿರುದ್ಧ ನಿಂತ್ಕೊಂಡು ಆಮೇಲೆ ಶೌರ್ಯ ನನ್ನ ಹುಡುಗ ಅಂತ ಮುಗ್ಧಾ ಹೇಳಿದ್ದು. ಈ ಎಲ್ಲಾ ಬಿಸಿ ಬಿಸಿ ವಿಷಯ ಇಡೀ ದೇವಾಶ್ರಮದಲ್ಲಿ ಕಾಡ್ಗಿಚ್ಚಿನ ಹಾಗೆ ಹಬ್ಬೋಯ್ತು. ದೇವಾಶ್ರಮದಲ್ಲಿ ಯಾರ ಬಾಯಲ್ಲ ಕೇಳು ಬರೀ ಡಿಕ್ಕಿ ಬಾಬು ವಿಷಯನೇ. ಕೆಲವು ಜನರಂತೂ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಏನೇನೋ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆ ಡಿಕ್ಕಿ ಬಾಬು ನನ್ನ ಮಗ ಒಳ್ಳೆ ಲಕ್ಕಿ ಮನುಷ್ಯ ಕಣೋ, ಅವನು ಮುಗ್ಧಾ ಬ್ಯಾಕಿಗೆ ಚುಚ್ಚುದ್ನೋ ಅಥವಾ ಅವಳು ಹಾರ್ಟಿಗೆ ಚುಚ್ಚುದ್ನೋ ಅರ್ಥ ಆಗ್ತಿಲ್ಲ. ನೋಡ್ದ್ಯಾ ಎಲ್ಲರ ಮುಂದೆ ಅವಳು ಅವನನ್ನ ಹೇಗೆ ಕರ್ಕೊಂಡೋದ್ಲು ಅಂತ. ನಾನು ಕೂಡ ನೋಡಕ್ಕೆ ಸ್ಮಾರ್ಟ್ ಆಗಿದ್ದೀನಿ. ಆ ಡಿಕ್ಕಿ ಬಾಬುಗೆ ಸಿಕ್ಕಿರೋ ತರ ಒಬ್ಳು ಬ್ಯೂಟಿ ಮತ್ತೆ ಪವರ್ಫುಲ್ ಹುಡುಗಿನ ಹುಡುಕಿ ಅವಳು ಬ್ಯಾಕಿಗೆ ನಾನು ಚಾಕು ಚುಚ್ಚಬೇಕು. ಆಗ ನಂಗೂ ಆ ಹುಡುಗಿ ಸಪೋರ್ಟ್ ಸಿಗುತ್ತೆ. ಆದಷ್ಟು ಬೇಗ ನಾನು ಪವರ್ಫುಲ್ ಆಗ್ಬೋದು. ಲೇ ನೋಡ್ಕೊಂಡ್ ಚುಚ್ಚೋ, ಎಲ್ರು ಮುಗ್ಧಾ ತರ ಸುಮ್ದಿರಲ್ಲ. ನೀನ್ ಚುಚ್ಚಕ್ ಹೋಗಿ ಆಮೇಲೆ ಆ ಹುಡುಗಿನೇ ನಿನಗೆ ಚುಚ್ಚಿ ಸಾಯಿಸ್ಬಿಟ್ರೆ ಏನ್ ಮಾಡ್ತೀಯಾ?
ಮುಗ್ಧ ಯಾವಾಗ ನೋಡಿದ್ರು ಸೀರಿಯಸ್ ಆಗೇ ಇರ್ತಾಳೆ. ನನಗೆ ಯಾಕೋ ಅವಳು ಫ್ಲರ್ಟ್ ಮಾಡ್ತಿರ್ಬೇಕು ಅನ್ಸುತ್ತೆ. ದೇವಾಶ್ರಮದಲ್ಲಿ ಜನರೆಲ್ಲ ತೋಚಿದ ಹಾಗೆ ಮಾತಾಡ್ಕೊಳ್ತಾ ಏನೇನೋ ಸೃಷ್ಟಿ ಮಾಡ್ಕೊಂಡು ರೂಮರ್ಸ್ನ ಹಬ್ಸೋದಕ್ಕೆ ಶುರು ಮಾಡಿದ್ರು. ಇನ್ನೊಂದು ತಮಾಷೆ ವಿಷಯ ಏನಂದ್ರೆ, ಶೌರ್ಯನ ನಿಜವಾದ ಶಕ್ತಿ ಬಗ್ಗೆ ಒಬ್ರು ಮಾತಾಡ್ತಾ ಇರಲಿಲ್ಲ. ಬದಲಾಗಿ ಮುಗ್ಧಾಗೂ ಶೌರ್ಯಂಗೂ ಏನ್ ಸಂಬಂಧ, ಅವನು ಮುಗ್ಧನ ಹೇಗೆ ಬುಟ್ಟಿಗೆ ಹಾಕೊಂಡ, ಅವನಲ್ಲಿ ಅಂತದ್ ಏನ್ ನೋಡಿ ಮುಗ್ಧ ಲವಲ್ ಬಿದ್ಲು, ಈ ತರ ಬರೀ ಗಾಸಿಪ್ ಮಾತಾಡ್ತಾ ಇದ್ರು. ದೇವಾಶ್ರಮದಲ್ಲಿ ಮುಗ್ಧ ಜೊತೆಗೆ ಶೌರ್ಯ ಹೋಗ್ತಾ ಇದ್ರೆ ಎಲ್ರೂ ಆಶ್ಚರ್ಯದಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಷ್ಟೇ ಅಲ್ಲ, ಮುಗ್ಧ ಗ್ಯಾಂಗ್ ಮೆಂಬರ್ಸ್ ಕೂಡ ಶೌರ್ಯನನ್ನ ವಿಚಿತ್ರವಾಗಿ ನೋಡ್ತಾ ಇದ್ರು. ಶೌರ್ಯನ ಮುಗ್ಧ ಒಂದು ಹಾಲ್ಗೆ ಕರ್ಕೊಂಡು ಹೋಗಿ ಅವಮಾನದಿಂದ ನಿನಗೆ ಬಿಲ್ ವಿದ್ಯೆ ಬರುತ್ತಾ ಅಂತ ಕೇಳಿದ್ಲು. ಶೌರ್ಯ ಕ್ಯಾಶುವಲ್ ಆಗಿ, ಆಕ್ಚುಲಿ ನಾನು ಇನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತಂದ. ನೀನು ಡೂಮ್ಸ್ ಡೇ ಬಿಲ್ಲು ಬಾಣನ ಬಳಸ್ತಾ ಇದೀಯಾ ಅಂದ್ರೆ ಬಿಲ್ಲು ವಿದ್ಯೆನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ನಿನಗೆ ಈಗಿರೋ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬುಲ್ಸೈ ಕ್ಯಾಂಪಿಗೆ ಸೇರ್ಕೋಬಹುದು. ಫ್ಯೂಚರ್ ಅಲ್ಲಿ ಖಂಡಿತ ನೀನ್ ನನ್ನನ್ನ ಫಾಲೋ ಮಾಡ್ಬೋದು ಅಂತಂದ್ಲು. ಓಹೋ, ಅಂದ್ರೆ ಇವಳು ಇದಕ್ಕೇನಾ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತ ಶೌರ್ಯ ಯೋಚಿಸ್ತಾ 1-2 ಸೆಕೆಂಡ್ ಸುಮ್ಮನೆ ಇದ್ದು ನಂತರ, ಸಾರಿ, ನನಗೆ ಕ್ಯಾಂಪಿಗೆ ಸೇರೋದಕ್ಕಿಷ್ಟ ಇಲ್ಲ ಅಂತ ನಯವಾಗಿ ಅವಳ ಪ್ರಪೋಸಲ್ನ ರಿಜೆಕ್ಟ್ ಮಾಡ್ದ. ಶೌರ್ಯನ ಮಾತು ಕೇಳಿ ಮುಗ್ಧ ಕೋಪ ಸರ್ರಂತ ರೈಸ್ ಆಯ್ತು. ಆದ್ರೂ ಅವಳು ಕಂಟ್ರೋಲ್ ಮಾಡ್ಕೊಂಡು, ನೋಡು ಶೌರ್ಯ, ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡು. ನಾನು ಯಾಕೆ ಕ್ಯಾಂಪಿಗೆ ಸೇರ್ಕೊ ಅಂತ ಹೇಳ್ತಿದ್ದೀನಿ ಅಂತ ನಿಂಗೆ ಅರ್ಥ ಆಗುತ್ತೆ. ನೀನು ಗೋಕ್ರು ಜೊತೆ ಕಿರಿಕ್ ಮಾಡ್ಕೊಂಡಿದೀಯ. ಅವನೊಬ್ಬ ಹಾಫ್ ಮೆಂಟ್ಲು, ಯಾವ ಸಮಯದಲ್ಲಿ ಏನ್ ಮಾಡ್ತಾನೆ ಅಂತಾನೆ ಹೇಳಕ್ಕಾಗಲ್ಲ. ನನ್ನ ರಕ್ಷಣೆ ಇಲ್ದೆ ಅವನು ನಿನ್ನ ಬದುಕೋಕ್ ಬಿಡ್ತಾನೆ ಅಂತ ನೀನ್ ಅನ್ಕೊಂಡಿದೀಯಾ ಅಂತ ನೇರವಾಗಿ ಕೇಳಿದ್ಲು. ಶೌರ್ಯ ಡೀಪಾಗಿ ಒಂದ್ಸಲ ಉಸಿರೆಳ್ಕೊಂಡು, ನನ್ನನ್ನ ಸೇವ್ ಮಾಡಿದಕ್ಕೆ ನನ್ನ ಮೇಲಿರೋ ಕಾಳಜಿಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ಗೋಕ್ರು ಜೊತೆ ಏನು ಕಿರಿಕ್ ಆಗಿದೆಯೋ ಅದನ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ನನಗೆ ನಿನ್ನಿಂದ ಆ ತರಹದ ಹೆಲ್ಪ್ ಸದ್ಯಕ್ಕೆ ಬೇಕಿಲ್ಲ. ಮನ್ಸಲ್ಲಿರೋದನ್ನ ಕ್ಲಿಯರ್ ಆಗಿ ಹೇಳ್ದ. ಮುಗ್ಧಾಗೆ ಕ್ಷಣ ಕ್ಷಣಕ್ಕೂ ಸಿಟ್ಟು ನೆತ್ತಿಗೆ ಇರ್ತಾನೆ ಇತ್ತು. ಅವಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಪ್ರೆಸ್ಟ್ ಮಾಡ್ಕೊಳ್ತಾನೆ ಇದ್ಲು. ಶೌರ್ಯ, ನಿನಗೆ ನಾನು ಯಾರು ಅಂತ ಗೊತ್ತಿದ್ದು ಈ ತರ ಮಾತಾಡ್ತಾ ಇದೀಯಾ? ಆ ಥರದಲ್ಲಿ ನಿರ್ಧಾರ ತಗೊಳ್ಳೋದು ಒಳ್ಳೇದಲ್ಲ. ನಾನು ಮಿಲಿಟರಿಯಲ್ಲಿದ್ದೀನಿ. ನಿನ್ನಂತ ತುಂಬಾ ಜನರಿಗೆ ಟ್ರೈನಿಂಗ್ ಕೊಟ್ಟು ಮಿಲಿಟರಿ ಅಕಾಡೆಮಿಗೆ ಸೇರಿಸಿದ್ದೀನಿ. ನಿನಗೆ ಗೊತ್ತಾ, ಬುಲ್ಸೈ ಕ್ಯಾಂಪ್ ಕೂಡ ನನ್ನ ಕಂಟ್ರೋಲಲ್ಲೇ ಇರೋದು. ಸೊ ನನ್ನ ಮಾತು ಕೇಳು, ನೀನೇನಾದ್ರೂ ಮಿಲಿಟರಿ ಅಕಾಡೆಮಿಗೆ ಅಪ್ಲೈ ಮಾಡ್ದೆ ಅನ್ಕೋ, ನಿನ್ನ ಫ್ಯೂಚರ್ಗೆ ತುಂಬಾ ಉಪಯೋಗ ಆಗುತ್ತೆ. ಮಗುಗೆ ಹೇಳ್ದಾಗೆ ಎಕ್ಸ್ಪ್ಲೈನ್ ಮಾಡಿದ್ಲು. ಇಲ್ಲ, ನಾನು ಮಿಲಿಟರಿ ಅಕಾಡೆಮಿಗೆ ಹೋಗಲ್ಲ, ನಂಗೆ ಹೋಗಕ್ಕಿಷ್ಟ ಇಲ್ಲ. ಶೌರ್ಯ ಮತ್ತೆ ಅವನ ನಿರ್ಧಾರನ ನೇರವಾಗಿ ಹೇಳ್ದ. ಮುಗ್ಧ ಹೇಳ್ದ ಹಾಗೆ ಶೌರ್ಯ ಮಿಲಿಟರಿ ಅಕಾಡೆಮಿಗೆ ಸೇರ್ಕೊಂಡ್ರೆ ಅವನ ಫ್ಯೂಚರ್ ಖಂಡಿತ ಚೆನ್ನಾಗಿರ್ತಾ ಇತ್ತು. ಆದ್ರೆ ಅವನು ಅಲ್ಲಿ ಸೇರ್ಕೊಳ್ಳಕ್ಕೆ ಹಿಂದೇಟ್ ಹಾಕ್ತಿರೋದಕ್ಕೂ ಬಲವಾದ ಕಾರಣ ಇತ್ತು. ಮೊದಲನೇದು, ಮಿಲಿಟರಿ ಅಕಾಡೆಮಿಗೆ ಸೇರಿದ್ರೆ ಎಜುಕೇಶನ್ ಮುಗಿಸೋದಕ್ಕೆ ವರ್ಷಗಳೇ ಆಗ್ತಿತ್ತು. ಇನ್ನೊಂದೇನಂದ್ರೆ, ಮಿಲಿಟರಿ ಅಕಾಡೆಮಿಗೆ ಸೇರಬೇಕಂದ್ರೆ ಫಿಟ್ನೆಸ್ ರಿಕ್ವೈರ್ಮೆಂಟ್ ತುಂಬಾ ಜಾಸ್ತಿ ಇರಬೇಕಿತ್ತು. ಒಬ್ಬ ವ್ಯಕ್ತಿಯ ಫಿಟ್ನೆಸ್ ಇಂಡೆಕ್ಸ್ ಅವನ ಫಸ್ಟ್ ಎವಲ್ಯೂಷನ್ಗೂ ಮೊದಲು 10ಕ್ಕಿಂತ ಕಡಿಮೆ ಇದ್ರೆ ಆ ವ್ಯಕ್ತಿ ಮಿಲಿಟರಿ ಅಕಾಡೆಮಿಗೆ ಸೇರೋದಕ್ಕೆ ಅವಕಾಶ ಇರಲಿಲ್ಲ. ಫಿಟ್ನೆಸ್ ಇಂಡೆಕ್ಸ್ ನಲ್ಲಿ 10 ರೀಚ್ ಮಾಡೋದು ಶೌರ್ಯನಿಗೇನು ಕಷ್ಟ ಆಗ್ತಿರ್ಲಿಲ್ಲ. ಆದ್ರೆ ರಿಯಾಲಿಟಿ ಏನಂದ್ರೆ, ಅವನಿಗೆ ಮಿಲಿಟರಿ ಅಕಾಡೆಮಿಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಬೇಟೆಯಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ ಇತ್ತು. ಮುಗ್ಧ ಅವನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ, ಮಿಲಿಟರಿ ಅಕಾಡೆಮಿಲಿ ಎಜುಕೇಶನ್ ಮಾಡದೆ ನಿನ್ನ ಒಳ್ಳೆ ಲೆವೆಲ್ಗೆ ತಲುಪೋದಕ್ಕಾಗಲ್ಲ. ಸಿಕ್ಕಿರೋ ಅವಕಾಶನ ಕಳ್ಕೋಬೇಡ. ನಾನು ಯಾರಿಗೂ ಇಷ್ಟೊಂದು ಫೋರ್ಸ್ ಮಾಡಲ್ಲ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಮಿಲಿಟರಿ ಅಕಾಡೆಮಿಗೆ ಸೇರಿದ್ರೆ ಮಾತ್ರ ಲೈಫಲ್ಲಿ ನೀನೇನಾದ್ರೂ ಆಗಕ್ ಸಾಧ್ಯ ಅಂತಂದ್ಲು. ಶೌರ್ಯ ಡೀಪ್ ಆಗಿ ಯೋಚಿಸೋದಕ್ಕೆ ಶುರು ಮಾಡ್ದ. ಅವನು ಮನ್ಸು ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಜಿಗಿಯೋದಕ್ಕೆ ಶುರುವಾಯ್ತು. ನನ್ನನ್ನ ಕಂಡ್ರೆ ಉರಿದು ಬೀಳ್ತಾ ಇದ್ದೋಳು ಈಗ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ? ಮಿಲಿಟರಿ ಅಕಾಡೆಮಿಗೆ ಸೇರಿಸೋದ್ರಿಂದ ಈ ಮುಗ್ಧಾಗೆ ಏನು ಬೆನಿಫಿಟ್ ಆಗುತ್ತೆ? ಇವಳು ಯಾಕೆ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾಳೆ ಅನ್ನೋ ಸಂಶಯ ಅವನ ಮನಸ್ಸಲ್ಲಿ ಕಾಡೋದಕ್ಕೆ ಶುರುವಾಯಿತು. ಶೌರ್ಯ ಮಿಲಿಟರಿ ಅಕಾಡೆಮಿಗೆ ಸೇರ್ಕೋತಾನ? ಶೌರ್ಯನ ಮುಂದೆ ಇಟ್ಕೊಂಡು ಮುಗ್ಧ ಏನಾದ್ರೂ ಸ್ಕೀಮ್ ಹಾಕ್ತಿದ್ದಾಳ? ಮುಗ್ಧ ಶೌರ್ಯನ ಬ್ರೇನ್ ವಾಶ್ ಮಾಡೋದಕ್ಕೆ ನೋಡ್ತಾ ಇದ್ಲು. ಆದ್ರೆ ಶೌರ್ಯ ಯಾಕೋ ಅವಳ ಮಾತಿನ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಶೌರ್ಯ ಡೀಪ್ ಆಗಿ ಯೋಚಿಸ್ತಿದ್ದೋನು ಒಂದ್ಸಲ ನಿಟ್ಟುಸಿರು ಬಿಟ್ಟು, ಈ ವಿಷಯದ ಬಗ್ಗೆ ನಾವು ಇನ್ನೊಂದ್ಸಲ ಮಾತಾಡೋಣ. ಇವಾಗ ನಾನು ಹೋಗ್ಬೇಕು. ನಿನ್ನೆಲ್ಲ ಹೆಲ್ಪ್ಗೂ ತುಂಬಾ ಥ್ಯಾಂಕ್ಸ್. ಅವಕಾಶ ಸಿಕ್ಕಿದಾಗ ನಾನು ನಿನ್ನನ್ನ ಡಿನ್ನರ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ಎದ್ದು ನಿಂತ್ಕೊಂಡ. ಶೌರ್ಯ, 1 ನಿಮಿಷ ಅಂತ ಹೊರಟಿರೋ ಶೌರ್ಯನ ಕೋಪದಲ್ಲಿ ನೋಡ್ತಾ,
ನಾನ್ ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳದ್ನಾ? ನೀನ್ ದೇವಾಶ್ರಮದಲ್ಲಿ ನನಗೆ ಅವಮಾನ ಮಾಡಿರೋದು ನಾನಿನ್ನೂ ಮರ್ತಿಲ್ಲ. ನನ್ನ ಪ್ರಪೋಸಲ್ನ ರಿಜೆಕ್ಟ್ ಮಾಡೋದಕ್ಕಿಂತ ಮೊದಲು ಇದನ್ನೆಲ್ಲ ಒಂದ್ಸಲ ನೆನ್ಸ್ಕೋ ಅಂತ ಕೇಳಿದ್ಲು. ಶೌರ್ಯ ತಕ್ಷಣ ತುದಲ್ತಾ, ಅದು ನಾನು ಯಾವುದನ್ನೋ ಇಂಟೆನ್ಷನಲ್ಲಿ ಮಾಡಿಲ್ಲ, ಅದು ಬೈ ಆಕ್ಸಿಡೆಂಟ್ ಆಗೋಯ್ತು ಅಂತ ಹೇಳ್ದ. ನೀನು ಮಿಲಿಟರಿ ಅಕಾಡೆಮಿಗೆ ಸೇರೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬೇಡ, ಅದು ನಿನ್ನ ಚಾಯ್ಸು. ಆದ್ರೆ ಇದು ಟೈಟನ್ನು, ಭೂಮಿ ತರ ಅನ್ಕೊಂಡಿರೋದು ಮಾಡೋವಷ್ಟು ಈಸಿ ಪ್ಲಾನೆಟ್ ಅಲ್ಲ. ಇದು ಆಲ್ರೆಡಿ ನಿನಗೆ ಗೊತ್ತಿರಬೇಕು ಅಂತ ಹೇಳಿ ತುಟಿ ಅಂಚಲ್ಲಿ ನಕ್ಕದ್ಲು. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಅವಳ ಮುಖದ ಎಕ್ಸ್ಪ್ರೆಷನ್ಸ್ ಇದ್ದಕ್ಕಿದ್ದ ಹಾಗೆ ಬದಲಾಯಿತು. ಅವಳು ಸೀರಿಯಸ್ ಆಗಿ, ನೀನು ಅಕಾಡೆಮಿಗೆ ಸೇರ್ಕೊಳ್ಳಿಲ್ಲ ಅಂದ್ರೆ ಪ್ರತಿ ಸಲ ಮಾರ್ಷಲ್ ಹಾಲ್ಗೆ ಪ್ರಾಕ್ಟೀಸ್ಗೆ ಅಂತ ಬಂದಾಗ ನಾನ್ ನಿನ್ ಜೊತೆ ಫೈಟ್ ಮಾಡ್ತೀನಿ. ನಿನ್ನನ್ನ ನಾನು ಅಷ್ಟು ಈಸಿಯಾಗಿ ಜಾರ್ಕೊಳ್ಳೋಕೆ ಬಿಡೋದಿಲ್ಲ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಆನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಸವಾಲು ಹಾಕಿದ್ಲು. ಶೌರ್ಯನ ಶಕ್ತಿ ಅವಳ ಲೆವೆಲ್ಗಿರ್ಲಿಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿದ್ದ ವಿಷಯ. ಇದೇ ಕಾರಣಕ್ಕೆ ಮುಗ್ಧ ಶೌರ್ಯನ ವಿರುದ್ಧ ಹೋರಾಡಬೇಕಾದ್ರೆ ಯಾವತ್ತೂ ಅವಳು ಕಂಪ್ಲೀಟ್ ಸ್ಟ್ರೆಂತ್ ಬಳಸಿರ್ಲಿಲ್ಲ. ಇದು ಶೌರ್ಯಂಗೂ ಗೊತ್ತಿತ್ತು. ಅವನು ಏನಾದ್ರೂ ಮಿಲಿಟರಿ ಅಕಾಡೆಮಿಗೆ ಸೇರದೆ ಹೋದ್ರೆ ಫ್ಯೂಚರ್ ಅಲ್ಲಿ ಖಂಡಿತ ದೇವಾಶ್ರಮದಲ್ಲಿ ಕೆಟ್ಟ ದಿನಗಳನ್ನ ಎದುರಿಸ್ಬೇಕಾಗ್ತಾ ಇತ್ತು. ನನ್ನನ್ನ ನೋಡ್ದಾಗ್ಲೆಲ್ಲ ನೀನು ನನ್ನ ಜೊತೆ ಫೈಟ್ ಮಾಡಬೇಕು, ಹಾಗಾದ್ರೆ ಮಾತ್ರ ನಾನು ಮಿಲಿಟರಿ ಅಕಾಡೆಮಿಗೆ ಸೇರ್ತೀನಿ ಅಂತ ಶೌರ್ಯ ಆ ಸಮಯದಲ್ಲೂ ತುಂಟತನ ಮಾಡ್ದ. ನಾನಿಲ್ಲಿ ಸೀರಿಯಸ್ ಆಗಿ ಹೇಳ್ತಿದ್ರೆ ನನ್ ಜೊತೆನೆ ಕಾಮಿಡಿ ಮಾಡ್ತಿದ್ದಾನೆ, ಸಿಚುವೇಶನ್ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ದಾನೋ ಇಲ್ಲ ನನ್ ಜೊತೆ ಆಟ ಆಡ್ತಿದ್ದಾನೋ? ಮುಗ್ಧ ಮನ್ಸಲ್ಲೇ ಬೈಕೊಂಡು ಬರ್ತಿರೋ ಕೋಪನ ತಡ್ಕೊಂಡ್ಲು. ಈ ದೇವಾಶ್ರಮದಲ್ಲಿ ಎಷ್ಟು ಜನ ನನ್ನ ಗ್ಯಾಂಗ್ಗೆ ಸೇರ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ನಿಂಗ್ ಗೊತ್ತಿದ್ಯಾ? ನೀನ್ ನಡ್ಕೋತಿರೋದ್ ನೋಡಿದ್ರೆ ನಾನೇನೋ ನಿನಗೆ ವಿಷ ಕುಡಿ ಅಂತ ಫೋರ್ಸ್ ಮಾಡ್ದ ಹಾಗೆ ಆಡ್ತಿದ್ಯಲ್ಲ. ಶೌರ್ಯ ಮುಲಾಜಿಲ್ದೆ, ಫ್ರೀಡಮ್ಗೆ ಬೆಲೆ ಕಟ್ಟಕ್ಕಾಗಲ್ಲ, ಅದು ಪ್ರೈಸ್ಲೆಸ್. ಫ್ರೀಡಮ್ ಕಳ್ಕೊಳ್ಳೋದು ಅಂದ್ರೆ ಅದು ವಿಷ ಕುಡ್ದ ಹಾಗೇನೆ ಲೆಕ್ಕ. ಅವಕಾಶ ಪದೇ ಪದೇ ನಿನ್ನನ್ನ ಹುಡ್ಕೊಂಡು ಬರಲ್ಲ. ಚೂರು ಹಾರ್ಷಾಗೆ ಹೇಳಿದ್ಲು. ಅವಕಾಶನ ಹುಡ್ಕೊಂಡೆ ಟೈಟನ್ಗೆ ಬಂದವ್ ನಾನು, ನನಗದನ್ನ ಹುಡ್ಕೋಕೆ ಗೊತ್ತು. ಶೌರ್ಯನು ಅಷ್ಟೇ ಕ್ವಿಕ್ ಆಗಿ ಹೇಳ್ದ, ಈ ದೇವಾಶ್ರಮದಲ್ಲಿ ಒಂದೇ ಸಲ ಸಾಯೋದಕ್ಕಿಂತ ವಿಷ ಕುಡ್ದು ಸ್ಲೋ ಆಗಿ ಸಾಯೋದು ಬೆಟರು. ಒಂದು ವೇಳೆ ನೀನ್ ಸತ್ತು ದೆವ್ವ ಆದ್ರೂ ನೀನಾಗ್ಲೂ ನನ್ನ ದೆವ್ವನೇ ಆಗಿರ್ತೀಯ, ನೆನ್ಪಿರ್ಲಿ. ಮುಗ್ಧ ಶೌರ್ಯಂಗೆ ಅವಳ ಪ್ರಪೋಸಲ್ನ ಒಪ್ಕೊಳ್ದೆ ಇರೋವರೆಗೂ ಬಿಡೋ ಹಾಗೆ ಕಾಣ್ತಿರ್ಲಿಲ್ಲ. ಮುಗ್ಧ ಇಷ್ಟೊತ್ತು ಹೇಳಿದ ಕೇಳಿ ಶೌರ್ಯಂಗೆ ಏನ್ ನಿರ್ಧಾರ ತಗೋಬೇಕು ಅಂತ ಗೊಂದಲ ಆಯ್ತು. ಅವನಿಗೆ ಅವಳ ಮೇಲಿರೋ ಭಯ ಒಂದು ಕಡೆ ಇದ್ರೆ, ಅವಳು ತೋರಿಸ್ತಿರೋ ಕಾಳಜಿಗೆ ಹೇಗ್ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಏನು ಉತ್ತರ ಕೊಡದೆ ಸೈಲೆಂಟ್ ಆಗಿ ತಲೆ ತಗ್ಸಿ ನಿಂತ್ಕೊಂಡ. ಶೌರ್ಯ ಅವನ ಮುಷ್ಟಿನ ಬಿಗಿ ಹಿಡಿದು ನಿಂತ್ಕೊಂಡಿರೋದು ಮುಗ್ಧ ಗಮನಿಸಿದ್ಲು. ಅದರಲ್ಲಿ ಅವನು ಏನ್ ನಿರ್ಧಾರ ತಗೊಂಡಿದ್ದಾನೆ ಅಂತ ಅವಳಿಗೆ ಅರ್ಥ ಆಯ್ತು. ಮುಂದೆ ಒತ್ತಾಯ ಮಾಡಕ್ ಹೋಗ್ಲಿಲ್ಲ. ಮುಗ್ಧ ವಿರುದ್ಧವಾಗಿ ನಿರ್ಧಾರ ತಗೊಂಡಿದ್ದಕ್ಕೆ ಶೌರ್ಯ ತುಂಬಾ ಬೇಜಾರು ಮಾಡ್ಕೋತಾನೆ. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಮುಗ್ಧ ಶೌರ್ಯ ಹೋಗೋದನ್ನೇ ನೋಡ್ತಾ ನನ್ನ ಅಗೇನ್ಸ್ಟ್ ಡಿಸಿಷನ್ ತಗೊಳ್ಳೋದಕ್ಕೆ ಪರದಾಡ್ತಾ ಇದ್ದಾನೆ. ಅವನ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ. ಶೌರ್ಯ, ನೀನ್ ಎಲ್ಲಿ ಹೋಗ್ತೀಯ? ನನ್ನ ಹತ್ರ ಬಂದೇ ಬರ್ತೀಯ ಅಂತ ಯೋಚಿಸ್ತಾ ತುಟಿ ಅಂಚಲ್ಲಿ ನಕ್ಕದ್ಲು. ಶೌರ್ಯ ಅಲ್ಲಿಂದ ಹೊರಟೋದ. ಆಮೇಲೆ ಮುಗ್ಧಾಳ ರೈಟ್ ಹ್ಯಾಂಡ್ ಲೇಡಿ ತರ ಇದ್ದ ಮಾನವಿ ಅನ್ನೋ ಬ್ಯೂಟಿಫುಲ್ ಅಂಡ್ ಫಿಟ್ ಆಗಿರೋ ಹುಡುಗಿ ಹತ್ರ ಬಂದು, ಮುಗ್ಧ, ಅವನೊಬ್ಬ ಇಡಿಯಟ್ಟು, ಅವನಿಗೆ ಯಾಕೆ ನೀನ್ ಇಷ್ಟೊಂದು ಬಲವಂತ ಮಾಡ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅವನಿಗೆ ಬುಲ್ಸೈ ಮೆಂಬರ್ ಆಗಕ್ಕೆ ಚೂರು ಯೋಗ್ಯತೆ ಇಲ್ಲ. ಅವನು ಮಿಲಿಟರಿ ಅಕಾಡೆಮಿಗೆ ಹೋಗೋದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಅದು ಅವನ ಕರ್ಮ. ಇಲ್ಲೇ ಇವನು ಅನುಭವಿಸ್ಲಿ ಬಿಡು ಅಂತ ಮುಖ ಗಂಟಿಕೊಂಡು ಹೇಳಿದ್ಲು. ನೋಡು ಮಾನವಿ, ನೀನ್ ಹೇಳ್ದಾಗೆ ಅವನು ಇಡಿಯಟ್ಟೇ ಇರ್ಬೋದು, ಆದ್ರೆ ಕೆಲವು ವಿಷಯಗಳಲ್ಲಿ ಇಂಥ ಇಡಿಯಟ್ಗಳ ಹತ್ರನೇ ತುಂಬಾ ಪೊಟೆನ್ಷಿಯಲ್ ಇರುತ್ತೆ. ನಾವ್ ಯಾವತ್ತೂ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತಂದ್ಲು. ಶೌರ್ಯನ ತುಂಬಾ ದಿನಗಳಿಂದ ಮುಗ್ಧ ಅಬ್ಸರ್ವ್ ಮಾಡ್ತಾ ಇದ್ಲು. ಇಷ್ಟು ದಿನಗಳಲ್ಲಿ ಅವನ ಬಗ್ಗೆ ತುಂಬಾ ವಿಷಯ ತಿಳ್ಕೊಂಡಿದ್ಲು. ಅದರಲ್ಲೂ ಒಂದು ವಿಷಯ ಅವಳನ್ನ ಇಂಪ್ರೆಸ್ ಮಾಡಿದ್ದಂತೂ ಸುಳ್ಳಲ್ಲ. ಅದೇನಂದ್ರೆ ಶೌರ್ಯ ಯಾವುದೇ ಒಂದು ವಿಷಯ ಕಲಿಬೇಕು ಅಂದ್ರೆ ತುಂಬಾ ಶ್ರದ್ಧೆಯಿಂದ ಕಲಿತಾ ಇದ್ದ. ಅವಳ ಜೊತೆ ಫೈಟ್ ಮಾಡ್ಬೇಕಾದ್ರೆ ಪ್ರತಿ ಸಲ ಸೋತಾಗ್ಲೂ ಉತ್ಸಾಹ ಕಳ್ಕೊಳ್ದೆ ಮತ್ತೆ ಮತ್ತೆ ಅದೇ ಎನರ್ಜಿಯಲ್ಲಿ ಅವಳ ಜೊತೆ ಹೋರಾಡ್ತಿದ್ದ. ಯಾವತ್ತು ಬೆನ್ ತೋರಿಸಿ ಓಡ್ ಹೋಗೋದಕ್ಕೆ ಟ್ರೈ ಮಾಡ್ಲಿಲ್ಲ. ಕಲಿಕೆನಲ್ಲಿ ಆ ತರ ಮೆಂಟಾಲಿಟಿ ಮತ್ತೆ ಪ್ರೋಗ್ರೆಸ್ ಅಮೇಝಿಂಗ್ ಅಂತ ಅವಳಿಗೆ ಅನ್ನಿಸ್ತು. ಶೌರ್ಯನ ಬಗ್ಗೆ ಮುಗ್ಧಾಗೆ ಹಿಂದೆ ಇದ್ದ ಅಭಿಪ್ರಾಯಗಳು ಈಗ ಕಂಪ್ಲೀಟ್ ಆಗಿ ಬದಲಾಗಿದ್ವು. ಅದೇ ಕಾರಣಕ್ಕೆ ದೇವಾಶ್ರಮದ ಜನರು ಎದುರು ಶೌರ್ಯನ್ನ ಸಪೋರ್ಟ್ ಮಾಡಿಕೊಂಡು ಅವನನ್ನ ನನ್ನ ಹುಡುಗ ಅಂತ ಹೇಳ್ಕೊಂಡಿದ್ಲು. ಶೌರ್ಯ ಮುಗ್ಧ ಹತ್ರ ಮಾತಾಡ್ಕೊಂಡು ನೇರವಾಗಿ ಅವನ ರೂಮಿಗೆ ವಾಪಸ್ ಬಂದ. ನಿಜ ಹೇಳ್ಬೇಕಂದ್ರೆ ಶೌರ್ಯಂಗೆ ಮಿಲಿಟರಿ ಅಕಾಡೆಮಿಗೆ ಸೇರೋದಕ್ಕೆ ಎಳ್ಳಷ್ಟು ಇಂಟ್ರೆಸ್ಟ್ ಇರಲಿಲ್ಲ.
ಮೊದ್ಲಾಗಿದ್ರೆ ಅದು ಅವನಿಗೆ ಗ್ರೇಟ್ ಆಪ್ಷನ್ ಆಗ್ತಾ ಇತ್ತು, ಯಾಕೆಂದ್ರೆ ಮಿಲಿಟರಿ ಅಕಾಡೆಮಿನಲ್ಲಿ ಅವನು ಹೈಪರ್ ಜೀನ್ ಆರ್ಟ್ಸ್ ನ ಕಲಿಬೋದಿತ್ತು. ಆದ್ರೆ ಈಗ ಅವನ ಹತ್ರ ಜೇಡ್ ಸ್ಕಿನ್ ಟೆಕ್ನಿಕ್ ಇರಬೇಕಾದ್ರೆ ಮಿಲಿಟರಿ ಅಕಾಡೆಮಿಗೆ ಸೇರಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಅದೇ ಸಮಯನ ಟೈಟನ್ ಅಲ್ಲಿ ಏಲಿಯನ್ಸ್ ಅನ್ನ ಬೇಟೆ ಆಡಕ್ಕೆ ಸ್ಪೆಂಡ್ ಮಾಡಿದ್ರೆ ಜೀನ್ ಪಾಯಿಂಟ್ಸ್ ಅನ್ನ ಆದ್ರೂ ಗೇನ್ ಮಾಡ್ಕೋಬಹುದು ಅನ್ನೋದು ಅವನ ಯೋಚನೆಯಾಗಿತ್ತು. ಇನ್ನು ಬುಲ್ಸಾಯ್ ವಿಷಯಕ್ಕೆ ಬಂದ್ರೆ ಶೌರ್ಯಂಗೆ ಆ ಕ್ಯಾಂಪಿಗೆ ಜಾಯಿನ್ ಆಗೋದಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಬುಲ್ಸಾಯ್ ಗ್ಯಾಂಗ್ ಮೆಂಬರ್ ಆದ್ರೆ ಅದು ಮುಗ್ಧ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಅವಳ ಅಸಿಸ್ಟೆಂಟ್ ತಗೊಂಡು ರೂಪಾಂತರಿ ಮತ್ತೆ ಹೈ ಲೆವೆಲ್ ಏಲಿಯನ್ಸ್ ಇರೋ ಜಾಗಗಳನ್ನ ಈಸಿಯಾಗಿ ಹುಡುಕಬಹುದಿತ್ತು. ಗುಂಪಾಗಿ ಅಂತಹ ಏಲಿಯನ್ಸ್ ಅನ್ನ ಕೊಂದ್ರೆ ಎಲ್ರೂ ಅದರ ಮಾಂಸನ ಹಂಚಿಕೊಂಡು ತಿನ್ಬೇಕಿತ್ತು. ಆದ್ರೆ ಶೌರ್ಯಂಗೆ ಅವರ ಜೊತೆ ಸೇರೋದು ಯಾಕೋ ಸರಿ ಅನ್ನಿಸ್ದೆ ಒಬ್ಬಂಟಿಯಾಗಿ ಬೇಟೆ ಆಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದ. ನಾನು ಬೇಟೆಗೆ ಹೋಗಿ ಕೆಲವು ದಿನಗಳು ಕಾಣಲಿಲ್ಲ ಅಂದ್ರೆ ಮುಗ್ಧ ಖಂಡಿತ ನನ್ನನ್ನ ಮರ್ತೇ ಬಿಟ್ಟಿರ್ತಾಳೆ, ಈ ಕೋಪ ತಾಪ ಎಲ್ಲ ಕಡಿಮೆ ಆಗಿರುತ್ತೆ ಅಂತ ಅನ್ಕೊಂಡ. ಶೌರ್ಯ ರಕ್ಷಕನಾಗಿ ಕೆಲಸ ಮಾಡಿ ಸಂಪಾದಿಸಿಕೊಂಡಿದ್ದ 1,50,000 ಕ್ರೆಡಿಟ್ ಪಾಯಿಂಟ್ಸ್ ನಿಂದ ಮಿಶ್ರ ಲೋಹದ ಕಟಾರಿ ಕೊಂಡ್ಕೊಳ್ಳೋಣ ಅಂತ ಮೊದಲೇ ತೀರ್ಮಾನ ಮಾಡ್ಕೊಂಡಿದ್ದ. ಆದ್ರೆ ಈಗ ಅವನ ಜೊತೆ ಮುರಳಿ ಹತ್ರ ಕಿತ್ಕೊಂಡಿರೋ ಕತ್ತಿ ಇದ್ದಿದ್ರಿಂದ ಆ ವೆಪನ್ನ ಕೊಂಡುಕೊಳ್ಳೋ ಆಲೋಚನೆ ಡ್ರಾಪ್ ಮಾಡ್ದ. ಆ ಕತ್ತಿನ ಝಡ್ ಸ್ಟೀಲ್ ಅನ್ನೋ ಸ್ಪೆಷಲ್ ಮಿಶ್ರಲೋಹದಿಂದ ಮಾಡಿದ್ರು. ಅದರಿಂದ ಅದು ಎಷ್ಟು ಸ್ಟ್ರಾಂಗ್ ಮತ್ತೆ ಶಾರ್ಪ್ ಆಗಿತ್ತು ಅಂದ್ರೆ ಪ್ರೈಮರಿ ಏಲಿಯನ್ ಬಾಡಿನ ಈಸಿಯಾಗಿ ತುಂಡು ತುಂಡಾಗಿ ಕತ್ತರಿಸಾಕ್ತಾ ಇತ್ತು. ಈ ಮಿಶ್ರ ಲೋಹದಿಂದ ಮಾಡಿರೋ ವೆಪನ್ಸ್ ಯಾವಾಗ್ಲೂ ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಾ ಇದ್ವು. ಶೌರ್ಯ ಒಂದ್ಸಲ ಕತ್ತಿ ಎಡ್ಜ್ಗಳನ್ನ ಬೆರಳುಗಳಿಂದ ಮುಟ್ಟಿ ಅದರ ಶಾರ್ಪ್ನೆಸ್ ಚೆಕ್ ಮಾಡ್ತಾ, ವಾವ್ ಅದ್ಭುತ, ಇಂಥ ವೆಪನ್ನೇ ನಂಗೆ ಬೇಕಾಗಿದ್ದಿತ್ತು ಅಂತ ಖುಷಿಯಿಂದ ಯೋಚಿಸ್ತಾ ಕತ್ತಿನ ಓರೆ ಒಳಗಡೆ ಇಟ್ಟ. ಶೌರ್ಯನ ಫ್ಯಾಮಿಲಿ ಕೂಡ ಹಿಂದೆ ಎಲಾಯ್ ಬಿಸ್ನೆಸ್ ಅನ್ನೇ ಮಾಡ್ತಾ ಇದ್ರು. ಆದ್ರೆ ಅದೊಂದು ಚಿಕ್ಕ ಫ್ಯಾಕ್ಟರಿ ಆಗಿತ್ತು. ಅವನ ತಂದೆ ತುಂಬಾ ಯೂನಿಕ್ ಫಾರ್ಮುಲಾಗಳನ್ನ ಕಂಡು ಹಿಡಿದಿದ್ರು. ಅವರು ತಯಾರು ಮಾಡ್ತಿದ್ದ ಪ್ರಾಡಕ್ಟ್ಸ್ ಈಗ ಶೌರ್ಯನ ಹತ್ರ ಇದ್ದ ಕತ್ತಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಅವರು ತಯಾರು ಮಾಡ್ತಿದ್ದ ವೆಪನ್ಸ್ ಅಟ್ಲೀಸ್ಟ್ ಪ್ರೈಮರಿ ಏಲಿಯನ್ಸ್ ದೇಹದ ಚರ್ಮನ ಕತ್ತರಿಸ್ತಾ ಇತ್ತು. ಅದರಿಂದ ಅವರ ಬಿಸ್ನೆಸ್ ಪ್ರಾಫಿಟ್ ಅಲ್ಲೇ ಇತ್ತು. ಅವನ ತಂದೆ ವಸುಧೇಂದ್ರ ಯಾವುದೋ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡು ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿದ್ರು. ಇದ್ರ ಹಿಂದೆ ಕಂಪನಿ ಪಾರ್ಟ್ನರ್ಸ್ ಕೈವಾಡ ಇದೆಯಾ ಅಂತ ಅನುಮಾನ ಬಂದ್ರು. ಅವತ್ತಿನ ದಿನ ಅವನು ಅದ್ರ ಬಗ್ಗೆ ಎಲ್ಲ ಯೋಚಿಸೋದಕ್ಕೆ ಸಮಯ ಇರಲಿಲ್ಲ. ಈಗ ಅವನ ತಂದೆಯ ಚಿಕ್ಕ ಫ್ಯಾಕ್ಟರಿನ ಸ್ಟಾರ್ ಗ್ರೂಪ್ ಅನ್ನೋ ದೈತ್ಯ ಕಂಪನಿ ಕೊಂಡುಕೊಂಡಿತ್ತು. ಶೌರ್ಯ ಟೈಟನಿಗೆ ಟೆಲಿಪೋರ್ಟ್ ಆಗಿ ಬರೋ ಮೊದಲೇ ಸ್ಟಾರ್ ಗ್ರೂಪ್ ಅವರ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡಿತ್ತು. ಆ ವಿಷಯ ಶೌರ್ಯಂಗೂ ಗೊತ್ತಾಗಿತ್ತು. ಯಾವಾಗ ಸ್ಟಾರ್ ಗ್ರೂಪ್ ಅವನ ತಂದೆ ಕಾಣೆಯಾದ ಒಂದೇ ದಿನದಲ್ಲಿ ಅವರ ಕಂಪನಿನ ಕೊಂಡ್ಕೊಳ್ತು, ಶೌರ್ಯಂಗೆ ಅವರ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಬಂತು. ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಅಂದ್ರೆ ಆ ಟೈಮಲ್ಲಿ ಅವನು ದುಡ್ಡು ಹೊಂದೋದ್ರಲ್ಲಿ ಬ್ಯುಸಿ ಆಗಿದ್ದ, ಏನೂ ಮಾತಾಡಕ್ಕಾಗ್ಲಿಲ್ಲ. ಅದಾದ ಮೇಲೆ ಸೀದಾ ಟೈಟಾನಿಗೆ ಬಂದಿದ್ದ. ತಂದೆ ನಿಗೂಢ ಕಣ್ಮರಿ ಆಗಿರೋದ್ರ ಹಿಂದಿನ ಕಾರಣ ಏನು ಅನ್ನೋದು ಇನ್ನೂ ರಹಸ್ಯವಾಗಿ ಉಳ್ಕೊಂಡಿತ್ತು. ಊಟ ಮುಗಿಸಿ ಮಲ್ಗಕ್ ಹೋದ ಶೌರ್ಯಂಗೆ ಅವತ್ತು ರಾತ್ರಿ ನಿದ್ದೆ ಬರಲಿಲ್ಲ. ತಂದೆ ಮತ್ತೆ ಕಂಪನಿ ಬಗ್ಗೆ ಥಿಂಕ್ ಮಾಡ್ತಾ ಅಮ್ಮ ತಂಗಿ ಎಲ್ರೂ ತುಂಬಾ ನೆನಪಾದ್ರು. ಟೈಟನ್ ಪ್ಲಾನೆಟ್ಗೆ ಎಂಟ್ರಿ ಆದಾಗಿನಿಂದ ಇವತ್ತಿನವರೆಗೂ ಅವನಿಗೆ ಸೈಂಟಿಸ್ಟ್ ಡಾಕ್ಟರ್ ಥಾಮಸ್ ಅವರಿಂದ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿರ್ಲಿಲ್ಲ. ಡಾಕ್ಟರ್ ಕೊಟ್ಟಿರೋ ಎಲೆಕ್ಟ್ರಾನಿಕ್ ಡಿವೈಸ್ ಯೂಸ್ ಮಾಡಿ ಮೆಸೇಜ್ ಕಳ್ಸಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಸಾಧ್ಯ ಆಗಿರಲಿಲ್ಲ. ಅವನ ತಾಯಿ ಮತ್ತೆ ತಂಗಿ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೂ ಅವನಿಗೆ ಸಾಧ್ಯ ಆಗಿರಲಿಲ್ಲ. ಅವನು ಕಣ್ಣು ಬಿಟ್ರು ಕಣ್ಣು ಮುಚ್ಚಿದ್ರು ತಾಯಿ ಮತ್ತೆ ತಂಗಿ ಸ್ವರಾನೇ ಕಾಣಿಸ್ಕೊಳ್ತಾ ಇದ್ರು. ಅಮ್ಮ, ನಾನು ನಿಮ್ಮಿಬ್ರನ್ನ ನೋಡೋ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಶೌರ್ಯ ತನ್ನಷ್ಟಕ್ಕೆ ತಾನು ಅನ್ಕೊಂಡ. ಆದ್ರೆ ಅವನಿಗೆ ಅರಿವಿಲ್ದೇನೆ ಕಣ್ಣಂಚು ಒದ್ದೆ ಆಗಿತ್ತು. ಆದಷ್ಟು ಬೇಗ ನಾನು ಅಮ್ಮ ತಂಗಿ ಹತ್ರ ಹೋಗಬೇಕು, ಜೊತೆಗೆ ಅಪ್ಪನ ಹುಡುಕಬೇಕು. ಅವ್ರು ಯಾಕೆ ಸಡನ್ ಆಗಿ ಮಿಸ್ ಆದ್ರು? ಅದ್ರ ಹಿಂದೆ ಆ ಪಾರ್ಟ್ನರ್ಸ್ ಕೈವಾಡ ಇದೆಯಾ? ಕಂಪ್ನಿನ ಅಕ್ವೈರ್ ಮಾಡ್ಕೊಂಡು ಸ್ಟಾರ್ ಗ್ರೂಪ್ಗೂ ಅಪ್ಪ ನಾಪತ್ತೆ ಆಗೋದಕ್ಕೂ ಲಿಂಕ್ ಇದೆಯಾ? ಈ ರಹಸ್ಯನ ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಅಂತ ಮನ್ಸಲ್ಲೇ ನಿರ್ಧಾರ ಮಾಡ್ಕೊಂಡ. ಈ ರಹಸ್ಯನ ಶೌರ್ಯ ಹೇಗೆ ಪತ್ತೆ ಹಚ್ತಾನೆ? ಸ್ಟಾರ್ ಗ್ರೂಪ್ ಕಂಪನಿಯ ಹಿನ್ನೆಲೆ ಏನು? ಶೌರ್ಯಂಗೆ ಅವನ ತಾಯಿ ತಂಗಿ ಮತ್ತೆ ತಂದೆ ತುಂಬಾ ನೆನಪಾಗ್ತಾ ಇದ್ರು. ತಂದೆ ಕಣ್ಮರೆಯಾಗಿದ್ದ ರಹಸ್ಯ ಬೇಕಂದ್ರೆ ಅವನು ಮತ್ತೆ ಭೂಮಿಗೆ ವಾಪಸ್ ಹೋಗ್ಲೇಬೇಕಿತ್ತು. ನನ್ನ ಎವಲ್ಯೂಷನ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಭೂಮಿಗೆ ಹೋಗೋ ಮಾರ್ಗನ ಕಂಡ್ಕೊಳ್ಬೇಕು ಅಂತ ಯೋಚಿಸ್ತಾ ಫ್ಯಾಮಿಲಿನ ಮನ್ಸಲ್ಲಿ ನೆನ್ಸ್ಕೊಳ್ತಾ ಹಾಗೇ ಮಲಗದ. ನಂತರ ಕಣ್ಣು ಬಿಟ್ಟಾಗ ಆಗ್ಲೇ ಬೆಳಕಾಗಿತ್ತು. ಬೇಗ ಫ್ರೆಶ್ ಅಪ್ ಆಗಿ ಫಿಸಿಕಲ್ ಟೆಸ್ಟ್ ಸೆಂಟರ್ಗೆ ಹೋಗೋಣ ಅಂತ ರೆಡಿ ಆದ. ಆಕ್ಚುಲಿ ಅವನ ಫಿಸಿಕಲ್ ಫಿಟ್ನೆಸ್ ಲೆವೆಲ್ ಎಷ್ಟಿದೆ ಅಂತಾನೆ ಇನ್ನೂ ತಿಳ್ಕೊಂಡಿರ್ಲಿಲ್ಲ. ಅದಕ್ಕೆ ಟೆಸ್ಟ್ ಮಾಡೋದು ಅಗತ್ಯ ಆಗಿತ್ತು.
ಅದು ಅನ್ಇವಾಲ್ವ್ಡ್ ಜನರಿಗೆ ಅಂತಾನೆ ಇದ್ದಂಥ ಒಂದು ಫಿಸಿಕಲ್ ಟೆಸ್ಟ್ ಸೆಂಟರ್. ಶೌರ್ಯ ಅಲ್ಲಿ ಬಂದಾಗ ಅಖಿಲ್ ಅನ್ನೋ ಮನುಷ್ಯ ವರ್ಚುವಲ್ ಸ್ಕ್ರೀನ್ ನಲ್ಲಿ ಅವನ ಟೆಸ್ಟ್ ರಿಸಲ್ಟ್ ನ ಚೆಕ್ ಮಾಡ್ತಾ ಇದ್ದ. ಸ್ಕ್ರೀನ್ ನಲ್ಲಿ ಎ ಲೆವೆಲ್ ಅಂತ ಡಿಸ್ಪ್ಲೇ ಆಗಿದ ತಕ್ಷಣ ಅಖಿಲ್ಗೆ ಒಂದು ರೀತಿ ಪ್ರೌಡ್ ಫೀಲ್ ಆಯ್ತು. ಫಿಸಿಕಲ್ ಟೆಸ್ಟ್ ನಲ್ಲಿ ಎ ಲೆವೆಲ್ ಪಡಿಬೇಕು ಅಂದ್ರೆ ಒಬ್ಬ ಅನ್ಇವಾಲ್ವ್ಡ್ ವ್ಯಕ್ತಿ ಟೆಸ್ಟ್ ಸೆಂಟರ್ ನಲ್ಲಿರೋ 100 ಐಟಮ್ಸ್ ನಲ್ಲಿ ಅಟ್ಲೀಸ್ಟ್ 10 ಪಾಯಿಂಟ್ಸ್ ಅನ್ನಾದ್ರೂ ರೀಚ್ ಆಗಬೇಕು. ಈ ಟೆಸ್ಟ್ ಪವರ್, ಸ್ಪೀಡ್, ಜಂಪ್, ಕ್ವಿಕ್ನೆಸ್, ಮಸಲ್ ಟಫ್ನೆಸ್, ಲೀಪಿಂಗ್ ಅಬಿಲಿಟೀಸ್, ಬೋನ್ ಸ್ಟ್ರೆಂತ್ ಮತ್ತೆ ಆರ್ಗನ್ ಫಂಕ್ಷನ್ಸ್ ಅನ್ನು ಕೌಂಟಿಂಗ್ ತಗೊಳ್ತಾ ಇತ್ತು. ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ದೊಡ್ಡ ಮಿಸ್ಟೇಕ್ ಮಾಡದೆ ಎ ಲೆವೆಲ್ ಫಿಟ್ನೆಸ್ ಸಾಧಿಸಿರೋ ಒಬ್ಬ ವ್ಯಕ್ತಿಗೆ ಮಿಲಿಟರಿ ಅಕಾಡೆಮಿಗೆ ಹೋಗೋ ದಾರಿ ತುಂಬಾ ಈಸಿ ಅಂತಾನೆ ಹೇಳ್ಬೋದು. ಆ ರಿಸಲ್ಟ್ ನೋಡ್ತಾನೆ ಅಖಿಲ್ ಹಗಲಗನ್ಸು ಕಾಣೋದಕ್ಕೆ ಶುರು ಮಾಡ್ದ. ಅವನ ಕಲ್ಪನೆಯಲ್ಲಿ ಅಖಿಲ್ ಮಿಲಿಟರಿ ಅಕಾಡೆಮಿಗೆ ಸೇರಿ ಒಳ್ಳೆ ರೇಟಿಂಗ್ ನಲ್ಲಿ ಗ್ರಾಜುಯೇಟ್ ಆದ. ನಂತರ ಅವನು ವಾರ್ಶಿಪ್ ಕ್ಯಾಪ್ಟನ್ ಆಗಿ ಸೋಲ್ಜರ್ನ ಲೀಡ್ ಮಾಡ್ತಾ ಅನ್ಯಗ್ರಹದಲ್ಲಿರೋ ಏಲಿಯನ್ಸ್ ಮೇಲೆ ಯುದ್ಧ ಮಾಡ್ದ. ಅವನಿಗೆ ದೊಡ್ಡ ದೊಡ್ಡ ಗೌರವ, ಮಿಲಿಟರಿಯಿಂದ ಬಿರುದು ಎಲ್ಲಾ ಪಡ್ಕೊಂಡ್ ಹಾಗೆ ಒಂದೊಂದೇ ದೃಶ್ಯಗಳು ಅವನ ಕಣ್ಣು ಮುಂದೆ ಪಾಸ್ ಆದ್ವು. ಒಂದು ಕ್ಷಣ ಅದೆಲ್ಲ ನಿಜಾನೇನೋ ಅಂತ ಅವನಿಗೆ ಅನ್ಸ್ಬಿಡ್ತು. ಅಖಿಲ್ ತನ್ನಷ್ಟಕ್ಕೆ ತಾನು ಯೋಚಿಸ್ತಾ, ಆಕ್ಚುಲಿ ನಾನು ಲೈವ್ ಕಾಂಬ್ಯಾಟ್ ಟೆಸ್ಟ್ ನಲ್ಲಿ ಹೇಳ್ಕೊಳ್ಳೋ ಪರ್ಫಾರ್ಮ್ ಏನ್ ಮಾಡ್ಲಿಲ್ಲ. ಒಂದ್ ವೇಳೆ ಚೆನ್ನಾಗಿ ಮಾಡಿದ್ರೆ ಅಟ್ಲೀಸ್ಟ್ A+ ಲೆವೆಲ್ ಆದ್ರೂ ಸಿಗ್ತಾ ಇತ್ತು. ಈಗ್ಲೂ ಏನು ಕಾಲ ಮಿಂಚಲಿಲ್ಲ, ಮತ್ತೆ ಟ್ರೈ ಮಾಡಿದ್ರಾಯ್ತು. ಟೆಸ್ಟ್ ರೂಮಿಗೆ ಹೋದಾಗ ಅವನಿಗಿಂತ ಮೊದಲು ಯಾರೋ ಒಳಗೆ ಹೋಗಿದ್ದಾರೆ ಅಂತ ಅರಿವಾಯ್ತು. ಅಖಿಲ್ ನಿಟ್ಟಿಸ್ರು ಬಿಟ್ಟು, ಯಾರೋ ಆಗ್ಲೇ ಗ್ಯಾಪಲ್ಲಿ ಒಳಗೆ ಹೋಗ್ಬಿಟ್ಟಿದ್ದಾರೆ, ಇನ್ನೇನ್ ಮಾಡಕ್ಕಾಗತ್ತೆ, ಸ್ವಲ್ಪ ಹೊತ್ತು ಕಾಯೋಣ, ಅದು ಎಷ್ಟು ಹೊತ್ತು ಬೇಗ ಮುಗ್ದೋಗುತ್ತೆ ಅಂತ ಅನ್ಕೊಂಡು ಅಲ್ಲೇ ಹೊರಗೆ ಕಾಯ್ತಾ ನಿಂತ್ಕೊಂಡ. ಆದ್ರೆ ತುಂಬಾ ಹೊತ್ತು ಕಾದ್ರೂ ಒಳಗಿದ್ದ ವ್ಯಕ್ತಿ ಹೊರಗೆ ಬರಲೇ ಇಲ್ಲ. ಯಾವನ್ ಗುರು ಇವನು, ಇಷ್ಟೊತ್ತು ಲೇಟ್ ಮಾಡ್ತಿದ್ದಾನೆ, ಹೋಗಿ ಎಷ್ಟೊತ್ತಾಯ್ತು ಪತ್ತೆನೇ ಇಲ್ವಲ್ಲ, ಏನ್ ಒಳಗೆ ಮಲಗಿಬಿಟ್ಟಿದಾನ ಹೇಗೆ ಗೊತ್ತಾಗ್ತಿಲ್ವಲ್ಲ. ನಾನಿಲ್ಲಿ ಸುಮ್ಮನೆ ಕಾಯೋ ಬದಲು ಬೇರೆ ಹಾಲಿಗೆ ಹೋಗಿದ್ರೆ ನನ್ನ ಟೆಸ್ಟ್ ಇಷ್ಟೊತ್ತಿಗೆ ಮುಗಿದೋಗಿರೋದು. ಥತ್. ಅಖಿಲ್ ತನ್ನಷ್ಟಕ್ಕೆ ತಾನು ಬೈಕೊಳ್ತಾ ಮೇಲಕ್ಕೆದ್ದ. ಆದ್ರೆ ಅಖಿಲ್ ಅಲ್ಲಿಂದ ಹೋಗ್ಲಿಲ್ಲ. ಒಳಗಿರೋ ವ್ಯಕ್ತಿ ಏನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳಕ್ಕೆ ಪೇ ಮಾಡಿ ಸ್ಕ್ರೀನ್ ನಲ್ಲಿ ಅಬ್ಸರ್ವೇಷನ್ ಮೋಡ್ ಸೆಲೆಕ್ಟ್ ಮಾಡ್ದ. ಸಡನ್ ಆಗಿ ಅವನ ಕಣ್ಣು ಮುಂದೆ ಒಂದು ಹೋಲೋಗ್ರಾಫಿಕ್ ಇಮೇಜ್ ಕಾಣಿಸ್ಕೊಳ್ತು. ಆ ಇಮೇಜ್ ನಲ್ಲಿ ಚಿನ್ನದ ರಕ್ಷಾ ಕವಚ ಧರಿಸಿರೋ ಶೌರ್ಯನನ್ನ ನೋಡ್ದ. ಆದ್ರೆ ಮುಖದ ತುಂಬಾ ರಕ್ಷಾ ಕವಚ ಕವರ್ ಆಗಿದ್ರಿಂದ ಶೌರ್ಯನ ಮುಖ ಅವನು ನೋಡೋದಕ್ಕೆ ಆಗ್ಲಿಲ್ಲ. ಒಳಗಿದ್ದ ಶೌರ್ಯ ರೋಬೋಟ್ ಚಾನೆಲ್ ನಲ್ಲಿ ಫೈನಲ್ ಟೆಸ್ಟ್ ಅನ್ನ ತಗೊಳ್ಳೋದಕ್ಕೆ ಹೊರಟಿದ್ದ. ರೋಬೋಟ್ ಚಾನೆಲ್ ಅನ್ನೋದು ಇಡೀ ಟೆಸ್ಟ್ ನ ಲಾಸ್ಟ್ ಪಾರ್ಟ್ ಆಗಿತ್ತು. ಅದು 300 ಅಡಿ ಲಾಂಗ್ ಒನ್ ವೇ ಚಾನೆಲ್. ಅದ್ರೊಳಗಡೆ ಪ್ರತಿ 6 ಅಡಿಗೆ ಒಂದು ಬಯೋಕೆಮಿಕಲ್ ವಾರ್ ರೋಬೋಟ್ ಎದುರಾಗ್ತಾ ಇತ್ತು. ಶೌರ್ಯ ಅವುಗಳನ್ನ ಸೋಲಿಸಿ ಆ ಡಿಸ್ಟೆನ್ಸ್ ನ ರೀಚ್ ಆಗಬೇಕು. ಆ ಕಾಂಬ್ಯಾಟ್ ರೋಬೋಟ್ಸ್ ನ ಪರ್ಫಾರ್ಮೆನ್ಸ್ ಡೆಡ್ ಎಂಡ್ ತಲುಪೋ ತನಕನೂ ಸ್ಟ್ರಾಂಗ್ ಆಗಿರ್ತಾ ಇತ್ತು. ಆ ಟೆಸ್ಟ್ ನಲ್ಲಿ ಲೆವೆಲ್ಗಳಿದ್ವು. ಅದು ಆ ಚಾನೆಲ್ ಒಳಗಡೆ ದಾಟೋ ಹೆಜ್ಜೆಗಳ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಚಾನೆಲ್ ಒಳಗಡೆ 180 ಅಡಿ ಲೈನ್ಸ್ ನ ಕ್ರಾಸ್ ಮಾಡಿದ್ರೆ ಪಾಸ್, 210 ಅಡಿ ಲೈನ್ಸ್ ನ ಕ್ರಾಸ್ ಮಾಡಿದ್ರೆ ಗುಡ್, 240 ಅಡಿ ಲೈನ್ಸ್ ನ ಕ್ರಾಸ್ ಮಾಡಿದ್ರೆ ಎಕ್ಸಲೆಂಟ್, ಇನ್ನು 270 ಅಡಿ ಲೈನ್ಸ್ ನ ಕ್ರಾಸ್ ಮಾಡಿದ್ರೆ ಅಡ್ವಾನ್ಸ್ಡ್ ಅಂತ, ಮತ್ತೆ ಕಂಪ್ಲೀಟ್ 300 ಅಡಿ ಲೈನ್ಸ್ ದಾಟಿದ್ರೆ ಅಂದ್ರೆ ಫುಲ್ ಚಾನೆಲ್ ಕ್ಲಿಯರ್ ಮಾಡಿದ್ರೆ ಸೂಪರ್ ಅಂತ ಸ್ಕೋರ್ ಸಿಗ್ತಾ ಇತ್ತು. ಅಖಿಲ್ ತುಂಬಾ ಕಷ್ಟಪಟ್ಟು ಇರೋ ಬರೋ ಎಫರ್ಟ್ ಎಲ್ಲ ಹಾಕಿ ಹೇಗೋ 240 ಅಡಿ ಲೈನ್ಸ್ ಕ್ರಾಸ್ ಮಾಡಿ ಗುಡ್ ಅಂತ ಸ್ಕೋರ್ ತಗೊಂಡಿದ್ದ. ಅದಕ್ಕೆ ಅವನಿಗೆ ಎ ಲೆವೆಲ್ ಸಿಕ್ಕಿತ್ತು. ಇವನ್ ಯಾರಪ್ಪ, ಇವನೇನು ಮನುಷ್ಯನ ಅಥವಾ ಏನು, ಟೆಸ್ಟ್ ಮುಗ್ಸಕ್ಕೆ ಇಷ್ಟು ಹೊತ್ತು ಮಾಡ್ತಿದ್ದಾನೆ, ಇರ್ಲಿ ಅದು ಎಷ್ಟು ದೂರ ಹೋಗ್ತಾನೋ ಅಂತ ನಾನು ನೋಡೇ ಬಿಡ್ತೀನಿ. ಹೋಲೋಗ್ರಾಫಿಕ್ ಇಮೇಜ್ ಅನ್ನ ನೋಡ್ತಾ ಯೋಚಿಸ್ತಾ. ಆದ್ರೆ ಅವನು ಯಾಕೆ ಲೇಟ್ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಶೌರ್ಯ ಸುಮ್ನೆ ನಿಧಾನ ಮಾಡ್ತಿರ್ಲಿಲ್ಲ. ಅವನು ಪ್ರತಿ ಟೆಸ್ಟ್ನು 2 ಸಲ ತಗೋತಾ ಇದ್ದ. ಫಸ್ಟ್ ಟೈಮ್ ಏಲಿಯನ್ ಆತ್ಮ ಬಳಸದೆ ಸೆಕೆಂಡ್ ಟೈಮ್ ಏಲಿಯನ್ ಆತ್ಮನ ಬಳಸಿ ಫಿಟ್ನೆಸ್ ಲೆವೆಲ್ ನ ಚೆಕ್ ಮಾಡ್ತಿದ್ದ. ಇದರಿಂದಾಗಿ ಡಿಫರೆಂಟ್ ಸರ್ಕಮ್ಸ್ಟೆನ್ಸಸ್ ನಲ್ಲಿ ಅವನ ನಿಜವಾದ ಎಬಿಲಿಟೀಸ್ ಏನು ಅನ್ನೋದನ್ನ ತಿಳ್ಕೋಬಹುದು. ಹಾಗಾಗಿ ಶೌರ್ಯ ಟೆಸ್ಟ್ ಮುಗಿಸೋದು ಲೇಟ್ ಆಗ್ತಾ ಇತ್ತು. ಇನ್ಫ್ಯಾಕ್ಟ್ ಅಷ್ಟೊತ್ತಿಗಾಗ್ಲೇ ಶೌರ್ಯ ರೋಬೋಟ್ ಚಾನೆಲ್ ನಲ್ಲಿ 2 ಸಲ ಟೆಸ್ಟ್ ತಗೊಂಡಾಗಿತ್ತು. ಇದು ಅವನು ತಗೊಳ್ತಾ ಇರೋ 3rd ಟೆಸ್ಟ್. ಆ ಟೆಸ್ಟ್ ನಲ್ಲಿ ಅವನು ಚಿನ್ನದ ರಕ್ಷಾ ಕವಚ ಮತ್ತೆ ರಾಕ್ಷಸ ಏಲಿಯನ್ ಆತ್ಮ ಎರಡನ್ನು ಒಟ್ಟಿಗೆ ಧರಿಸಿದ್ದ. ಆ ಕಂಡೀಷನ್ ಅಲ್ಲಿ ರೋಬೋಟ್ ಚಾನೆಲ್ ನ ಲಾಸ್ಟ್ ಟೈಮ್ ದಾಟಬೇಕು ಅಂತ ಅನ್ಕೊಂಡಿದ್ದ. ಶೌರ್ಯ ರಾಕ್ಷಸ ಏಲಿಯನ್ ಆತ್ಮ ಮತ್ತೆ ಚಿನ್ನದ ರಕ್ಷಾ ಕವಚನ ಹೋಲೋಗ್ರಾಫಿಕ್ ಇಮೇಜ್ ಮೇಲೆ ಧರಿಸಿರೋದನ್ನ ನೋಡಿ ಅಖಿಲ್ಗೆ ಆಶ್ಚರ್ಯ ಆಯ್ತು. ಓ ಮೈ ಗಾಡ್, ಇವನ್ ಯಾರೋ ರೋಬೋಟ್ ಚಾನೆಲ್ ಟೆಸ್ಟ್ ಅಟೆಂಡ್ ಮಾಡೋಕೆ ಏಲಿಯನ್ ಆತ್ಮಗಳನ್ನ ಬಳಸ್ತಿದ್ದಾನೆ.
ಅವುಗಳನ್ನ ಧರಿಸಿ ಎಷ್ಟು ದೂರ ಹೋಗಬಹುದು ನೋಡೋಣ. ಅಖಿಲ್ ಕ್ಯೂರಿಯಸ್ ಆಗಿ ನೋಡ್ತಾ ನಿಂತ. ಶೌರ್ಯ ಮಿಂಚಿನ ಸ್ಪೀಡಲ್ಲಿ ರೋಬೋಟ್ ಚಾನೆಲ್ ಒಳಗಡೆ ಓಡೋದಕ್ಕೆ ಶುರು ಮಾಡ್ದ. ಟೆನ್ಷನ್ ಅಲ್ಲಿ ಅಖಿಲ್ ಉಗುರು ಕಡಿತಾ ಇದ್ದ. 6 ಅಡಿಗೂ ಬಯೋಕೆಮಿಕಲ್ ರೋಬೋಟ್ಸ್ ಅವನನ್ನ ತಡೆಯೋದಕ್ಕೆ ಟ್ರೈ ಮಾಡಿದ್ವು. ಆದ್ರೆ ಶೌರ್ಯ ಬೌಲಿಂಗ್ ಬಾಲ್ ತರ ಸಿಕ್ಕಿದ ರೋಬೋಟ್ಗಳನ್ನ ಕೆಡುಕೊಂಡು ಮುಂದೆ ಓಡ್ತಾನೆ ಇದ್ದ. ಆ ವೇಗ ಎಂಥವ್ರಿಗಾದ್ರೂ ಆಶ್ಚರ್ಯ ತರಿಸ್ತಾ ಇತ್ತು. ನಿಜ ಹೇಳ್ಬೇಕಂದ್ರೆ ಆ ರೋಬೋಟ್ಗಳು ಮನುಷ್ಯರಿಗಿಂತ ತುಂಬಾ ಹೆವಿ ಆಗಿದ್ವು. ಆದ್ರೂ ಶೌರ್ಯ ಗುದ್ಕೊಂಡು ಹೋಗ್ತಿದ್ರೆ ಅಷ್ಟು ಶಕ್ತಿಶಾಲಿಯಾಗಿರೋ ರೋಬೋಟ್ಗಳು ಕೂಡ ಪ್ಲಾಸ್ಟಿಕ್ ಆಟದ ಗೊಂಬೆ ತರ ಸುಲಭವಾಗಿ ಬೀಳ್ತಾ ಇದ್ವು. ಯಾವ ರೋಬೋಟ್ಗಳು ಅವನ ವೇಗನ ತಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನೋಡ್ದವ್ರಿಗೆ ಮಿಂಚೊಂದು ಚಾನೆಲ್ ಒಳಗಡೆ ಪಾಸ್ ಆಗ್ತಿದೆಯೇನೋ ಅನ್ನೋ ತರ ಕಾಣ್ತಾ ಇತ್ತು. ಅಖಿಲ್ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗಿ ತೆರ್ಕೊಂಡ್ವು. ನೋಡ್ತಿದ್ದ ಹಾಗೆ ಶೌರ್ಯ 30 ಅಡಿ, 60 ಅಡಿ, 90, 180, 210, 240 ಅಡಿಗಳನ್ನ ಕೆಲವೇ ಸೆಕೆಂಡ್ಸ್ ನಲ್ಲಿ ರೀಚ್ ಆಗಿ ಕೊನೆಗೆ 2 ಸೆಕೆಂಡ್ಸ್ ನಲ್ಲಿ ಕಂಪ್ಲೀಟ್ ರೋಬೋಟ್ ಚಾನೆಲ್ ನ ದಾಟದ. ಆಕ್ಚುಲಿ 240 ಅಡಿ ದೂರದಲ್ಲಿರೋ ರೋಬೋಟ್ಗಳು ತುಂಬಾ ಪವರ್ಫುಲ್ ಆಗಿದ್ವು. ಅಂತ ಶಕ್ತಿಶಾಲಿ ಮನುಷ್ಯರಿಗೂ ಅವುಗಳನ್ನ ದಾಟೋದು ತುಂಬಾ ಕಷ್ಟ ಇತ್ತು. ಆದ್ರೆ ಶೌರ್ಯ ಸೆಕೆಂಡ್ಸ್ ನಲ್ಲಿ ಕೆಡವು ಹಾಕಿ ಟಾರ್ಗೆಟ್ ರೀಚ್ ಆಗೋದ್ರಲ್ಲಿ ಸಕ್ಸಸ್ ಆದ. ಅಖಿಲ್ ಆ ಸೀನ್ ನೋಡಿ ಎಷ್ಟು ಶಾಕ್ ಆಗಿದ್ದ ಅಂದ್ರೆ ಆ ಶಾಕಿಂದ ಹೊರಗೆ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಅಷ್ಟರಲ್ಲಿ ಟೆಸ್ಟ್ ರಿಸಲ್ಟ್ ಅವನ ಮುಂದೆ ಇದ್ದ ಸ್ಕ್ರೀನ್ ನಲ್ಲಿ ಕಾಣಿಸ್ಕೊಳ್ತು. ಎಸ್ ಲೆವೆಲ್. ಅಖಿಲ್ ಅದು ಕನ್ಸಲ್ಲೂ ಕಾಣದಾಗದೆ ಇರುವಂತ ಲೆವೆಲ್ ಆಗಿತ್ತು. ಯಾರಪ್ಪ ಮಹಾನುಭಾವ ಇವನು, ನಿಜವಾಗ್ಲೂ ಇವನು ಮನುಷ್ಯನ ಅಂತ ನಂಗೆ ಡೌಟ್ ಆಗ್ತಿದೆ. ಮುಖ ನೋಡೋಣ ಅಂದ್ರೆ ರಕ್ಷಾ ಕವಚ ಬೇರೆ ಹಾಕೊಂಡಿದ್ದಾನೆ. ಇರ್ಲಿ, ನಾನೇ ಹೋಗಿ ಅವನು ಯಾರು ಅಂತ ಪತ್ತೆ ಮಾಡ್ತೀನಿ. ಅಖಿಲ್ ಯೋಚಿಸ್ತಾ ತಕ್ಷಣ ಅಲ್ಲಿಂದ ಟೆಸ್ಟ್ ರೂಮ್ ಡೋರ್ ಕಡೆ ಓಡ್ದ. ಆದ್ರೆ ಶೌರ್ಯ ಅಷ್ಟೊತ್ತಿಗಾಗ್ಲೇ ಟೆಸ್ಟ್ ರೂಮ್ ಇಂದ ಹೊರಟೋಗಿದ್ದ. ಶೌರ್ಯನ ನೋಡೋ ಕಾತುರದಲ್ಲಿ ಅಖಿಲ್ ಇಡೀ ಟೆಸ್ಟ್ ರೂಮ್ ನ ಒಳಗಡೆ ಹೊರಗಡೆ ಹುಡುಕದ. ಆದ್ರೆ ಅವನೆಲ್ಲೂ ಕಾಣಿಸ್ಲಿಲ್ಲ. ಅಖಿಲ್ಗೆ ತುಂಬಾ ಡಿಸಪಾಯಿಂಟ್ ಆಯ್ತು. ಆ ಮನುಷ್ಯ ಟೆಸ್ಟ್ ತಗೊಂಡಿರೋ ವಿಡಿಯೋ ಟೆಸ್ಟ್ ರೂಮ್ ನಲ್ಲಿ ರೆಕಾರ್ಡ್ ಆಗಿರತ್ತೆ ಅನ್ನೋದು ಥಟ್ ಅಂತ ಅಖಿಲ್ಗೆ ನೆನಪಾಯ್ತು. ಅವನು ಕೂಡ್ಲೆ ಟೆಸ್ಟ್ ರೂಮ್ ಒಳಗಡೆ ಹೋದ. ರೆಕಾರ್ಡ್ ಮಾಡಿರೋ ವಿಡಿಯೋ ಕಾಪಿನ ಪಡ್ಕೊಳ್ಳೋದಕ್ಕೆ ಪೇ ಮಾಡಬೇಕಾಗಿತ್ತು. ಅಖಿಲ್ ಕ್ರೆಡಿಟ್ ಪಾಯಿಂಟ್ಸ್ ನ ಪೇ ಮಾಡಿ ಡೌನ್ಲೋಡ್ ಮಾಡ್ಕೊಂಡ. ಆ ವಿಡಿಯೋನ ಅವನು ತುಂಬಾ ಸಲ ರಿವೈಂಡ್ ಮಾಡಿ ನೋಡ್ದ. ಆದ್ರೆ ಆ ಮನುಷ್ಯ ಯಾರು ಅಂತ ಕ್ಲಿಯರ್ ಆಗಿ ಗುರುತಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಛೇ, ಇವನು ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ, ಹೇಗ್ ಕಂಡು ಹಿಡಿಯೋದು? ಅಖಿಲ್ ಗಡ್ಡ ಕೆರ್ಕೊಂಡು ಸ್ವಲ್ಪ ಹೊತ್ತು ಯೋಚಿಸ್ದ. ಅವನಿಗೆ ತಟ್ಟಂತ ಒಂದು ಐಡಿಯಾ ಹೊಳಿತು. ಎಸ್, ಒಂದ್ ಕೆಲಸ ಮಾಡ್ತೀನಿ. ಇವನನ್ನ ನಾನು ಗುರ್ಸೋದಕ್ಕಾಗದೆ ಹೋದ್ರು ಇವನನ್ನ ತಿಳಿದಿರೋರು ಖಂಡಿತವಾಗ್ಲೂ ಇವನನ್ನ ಗುರ್ತು ಹಿಡಿತಾರೆ ಅಂತ ಅನ್ಕೊಳ್ತಾ 1 ನಿಮಿಷ ಕೂಡ ತಡ ಮಾಡ್ದೆ ಸ್ಕೈನೆಟ್ ನಲ್ಲಿ ಅವನ ಅಫಿಷಿಯಲ್ ಪೇಜ್ಗೆ ಲಾಗಿನ್ ಆದ. ಚಿನ್ನದ ರಕ್ಷಾ ಕವಚ ಧರಿಸಿರೋ ಶೌರ್ಯ ರೋಬೋಟ್ ಚಾನೆಲ್ ನ ದಾಟ್ತಾ ಇರೋ ಕಂಪ್ಲೀಟ್ ವಿಡಿಯೋನ 7.8 ಸೆಕೆಂಡ್ಸ್ ಅಂತ ಟೈಟಲ್ ಕೊಟ್ಟು ಅಫಿಷಿಯಲ್ ಫಾರಮ್ಗೆ ಅಪ್ಲೋಡ್ ಮಾಡ್ದ. ಅಪ್ಲೋಡ್ ಆದ ಮೇಲೆ ಚೇರ್ ಹಿಂದೆ ಒರ್ಕೊಂಡು ನಿಟ್ಟಿಸ್ರು ಬಿಡ್ತಾ, ಈ ವಿಡಿಯೋನ ಎಷ್ಟು ಜನ ನೋಡ್ತಾರೆ, ಅವರಲ್ಲಿ ಯಾರು ಅವನನ್ನ ಕಂಡು ಹಿಡಿತಾರೆ ಅಂತ ನೋಡೋಣ. ಯಾರಾದ್ರೂ ಅವನನ್ನ ಗುರುತಿಸ್ತಾರೆ ಅಂತ ನನಗೆ 100% ನಂಬಿಕೆ ಇದೆ ಅಂತ ಅನ್ಕೊಂಡ. ಏನೋ ಗ್ರೇಟ್ ಕೆಲಸ ಮಾಡಿರೋ ತರ ಅವನ ಮುಖದಲ್ಲಿ ಒಂದು ಸಣ್ಣ ಸಂತೋಷ ಕಾಣಿಸ್ಕೊಳ್ತು. ಡಾಲರ್ ಮುಖವಾಡ ಬಯಲಾಗುತ್ತಾ? ಈ ವಿಡಿಯೋ ದೇವಾಶ್ರಮದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತಾ? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ.